ಮರಣ ನನ್ನ ತಪ್ಪನ ಮರಣ ಯಾವ ರೀತಿಯಲ್ಲಿದೆ ಅಂತ ನೋಡಿ. ಅವನ ರಾಜಕೀಯದಲ್ಲಿ ಏನೂ ಇಲ್ಲ. ಈ ರೀತಿ ಸಾಮಾಜಿಕ ಜನರಿಗೆ ಒಂದು ದ್ವೇಷದ ಮೂಲಕ ಯಾವ ರೀತಿಯಲ್ಲಿ ತನ್ನ ಮನುಷ್ಯ ಜೀವ ಯಾವ ರೀತಿಯಲ್ಲಿದೆ ಅಂತ ನೋಡಿ. ಅಸೂಯೆ ಮತ್ತು ಇದರಿಂದ ಕೂಡಿ ಒಂದು ಹುನ್ನಾರವನ್ನು ರಚಿಸಿ ಈ ಮರಣ ಆಗ್ಲಿಕ್ಕೆ ಕಾರಣ ಆಗಿದ್ದಾರೆ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಯಾರೇ ಬ್ಲ್ಯಾಕ್ ಮೇಲ್ ಮಾಡಿ ಇನ್ನೊಬ್ಬರ ಸಾವಿಗೆ ಕಾರಣ ಆದ್ರೆ ಅದನ್ನ ಆತ್ಮಹತ್ಯೆ ಅಂತ ಕರಿಬಾರ್ದು, ಅದನ್ನ ಕೊಲೆ ಅಂತಾನೆ ಕರಿಬೇಕು. ಇಲ್ಲ ಸರ್, ಅದು 18 ಲಕ್ಷ. ಓಕೆ, ಯಾಕಂದ್ರೆ ಇದೆಲ್ಲ ಎವಿಡೆನ್ಸ್ ಇಲ್ಲದೆ ಪೊಲೀಸ್ ಚಾರ್ಜ್ ಶೀಟ್ ಬರೆಯಲ್ವಲ್ಲ, ನಾಳೆ ಕೋರ್ಟ್ ಟ್ರಾನ್ಸ್ಫರ್ ಮಾಡಬೇಕು. ಅದೇ 18 ಲಕ್ಷ ನನ್ನ ಅಕೌಂಟ್, ನನ್ನ ಇದರಿಂದಲೇ ಓದದ್ದು ಸರ್. ಅದು ಅಕ್ಟೋಬರ್ 2024 6ನೇ ತಾರೀಕು, ಕೂಳೂರು ಬ್ರಿಡ್ಜು, ಫಲ್ಗುಣಿ ನದಿ. ಉದ್ಯಮಿ ಮುಮ್ತಾಜ್ ಅಲಿ ನದಿಗೆ ಹಾರಿ ಪ್ರಾಣ ಬಿಡ್ತಾರೆ. ಅವರಣ್ಣ ಮೊಯ್ದೀನ್ ಬಾವ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದವರು, ನನಗೆ ಭಾಳ ಬೇಕಾದವರು. ಅವರಣ್ಣ BM ಫಾರೂಕ್ ಅವರು ಕೂಡ ದೊಡ್ಡ ಉದ್ಯಮಿ, ಒಂದೊಳ್ಳೆ ಹೆಸರಿದ್ದಂತಹ ಕುಟುಂಬ. ಒಳ್ಳೊಳ್ಳೆ ಪದವಿಯಲ್ಲಿದ್ದರು, ಒಳ್ಳೊಳ್ಳೆ ಸ್ಥಾನಮಾನದಲ್ಲಿದ್ದರು, ದಾನ ಧರ್ಮಗಳ ಮೂಲಕ ಹೆಸರಾಗಿದ್ದರು. ಆ ಕುಟುಂಬದಲ್ಲಿ ಕಂಡು ಕೇಳರಿಯದಂಥ ಒಂದು ಘಟನೆ, ಅದು ಮುಮ್ತಾಜ್ ಅಲಿಯವರ ದುರ್ಮರಣ. ಅದೇ ಮುಮ್ತಾಜ್ ಅಲಿಯವರು ವಾಸವಿದ್ದ ಕೃಷ್ಣಾಪುರದ ವ್ಯಕ್ತಿಗಳು ಒಬ್ಬ ರಹಮತ್ ಅನ್ನುವಂಥ ಹೆಂಗಸನ್ನು ಇಟ್ಕೊಂಡು ಹನಿ ಟ್ರ್ಯಾಪ್ ಮಾಡಿ ಇವರನ್ನು ಬಲೆಗೆ ಹಾಕ್ಕೊಂಡ್ರು. ಇವರ ಮಾನ ಮರ್ಯಾದೆಯನ್ನು ತೆಗೆದ್ರು, ಅಪಪ್ರಚಾರ ಮಾಡಿದ್ರು. ಇವೆಲ್ಲವನ್ನು ಭರಿಸಲಾಗದೆ ತೀವ್ರತರವಾದ ಒತ್ತಡದಿಂದ, ನೋವಿನಿಂದ, ತನ್ನ ಧರ್ಮದಲ್ಲಿ ಆತ್ಮಹತ್ಯೆ ಮಹಾಪಾಪ ಅಂತ ಗೊತ್ತಿದೆ, ಆದರೂ ಕೂಡ ಆತ್ಮಹತ್ಯೆನ ಮಾಡ್ಕೋತಾರೆ. ಹಾಗಾದರೆ ಯಾವ ಪ್ರಮಾಣದಲ್ಲಿ ಇವರಿಗೆ ನೋವಾಗಿರ್ಬೋದು? ಹೀಗೆ ಅವರು ಸಾವಿಗೀಡಾದಾಗ ಒಂದಿಷ್ಟು ಚರ್ಚೆಗಳು. ನನಗಂತೂ ಸಿಕ್ಕಾಪಟ್ಟೆ ನೋವಾದಂಥ ಸಂದರ್ಭ ಅದು. ಏನೇ ಆಗಲಿ, ಒಬ್ಬ ಉದ್ಯಮಿ, ಒಳ್ಳೆ ಹೆಸರಿದ್ದಂಥ ಉದ್ಯಮಿ, ವಯಸ್ಸಾದ ವಿವಾಹವಾಗದ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸ್ತಾ ಇದ್ರು. ಒಂದು ನಂಡು ಪೆಂಗಳ ಅಂತೇನೋ ಟ್ರಸ್ಟ್ ಮೂಲಕ ಬೇರೆ ಬೇರೆ ಸ್ಥಾನಮಾನಗಳನ್ನ ಪಡ್ಕೊಂಡಂಥ ಒಬ್ಬ ವ್ಯಕ್ತಿ. ಕೆಟ್ಟ ಕಾರಣಕ್ಕೋಸ್ಕರ ಅವರು ಸಾಯ್ತಾರೆ ಅಂದಾಗ ನಾನು ಕೂಡ ಆ ಸಂದರ್ಭದಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಇವರ ಸಾವಿಗೆ ಕಾರಣ ಆದವರಿಗೆ ನೇಣು ಹಾಕಬೇಕು ಅಂತೇಳಿ. ಅದಾದ ಮೇಲೆ ನನಗೆ ರೀಸೆಂಟಾಗಿ ಚಾರ್ಜ್ ಶೀಟ್ ಸಿಕ್ತು. ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಒಂದು ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ. ಮಾಜಿ ಶಾಸಕ ಮೊಯ್ದೀನ್ ಬಾವ ಅವರು ಸೇರಿದ ಹಾಗೆ ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಎಲ್ಲರ ಹತ್ರನೂ ಹೇಳಿಕೆಯನ್ನು ತಗೊಂಡಿದ್ದಾರೆ. ಅವರ ಕುಟುಂಬಸ್ಥರು, ಅವರ ಪತ್ನಿ, ಅವರ ಮಕ್ಕಳು, ಎಲ್ಲರೂ, ಅವರ ಸ್ನೇಹಿತ, ಆ ಆಡಿಯೋ ಸಬಲು ಭಾರಿ ಜಾಗ್ರತೆ ಹಾಕೊಂಡು ഇതിൽ സത്താറ് അങ്ങനെ കുറേ കലിയല്ല ഇതിലുണ്ട്. അതുകൊണ്ട് ഗ്യാങ് വെച്ചിട്ട് ഇതിലിങ്ങനത്തെ പണി ആക്കി വാട്ടിരಲ್ಲ. ಆ ಫೀಲಿಂಗ್ ಭಯಂಕರ ಡೇಂಜರಸ್ ಫೀಲಿಂಗ್. ಸಾಯೋ ಸಂದರ್ಭದಲ್ಲಿ ಒಂದಿಷ್ಟು ಹೆಸರನ್ನ ಹೇಳಿನೇ ಸಾಯ್ತಾರೆ ಅವರು. ಇಡೀ ಚಾರ್ಜ್ ಶೀಟ್ನಲ್ಲಿ ಎಲ್ಲರೂ ಇವರುಗಳೇ ಬ್ಲ್ಯಾಕ್ ಮೇಲ್ ಮಾಡಿ, ಹನಿ ಟ್ರ್ಯಾಪ್ ಮಾಡಿ, ಹೆದರಿಸಿ ಬೆದರಿಸಿ ಇವರ ಕೊಲೆ ಕಾರಣ ಆಗಿದ್ದಾರೆ ಅಂತಾನೆ ಹೇಳ್ತಾರೆ. ಚಾರ್ಜ್ ಶೀಟ್ ಓದ್ತಾ ಇದ್ದೆ, ಎಲ್ಲರ ಹೇಳಿಕೆಗಳನ್ನು ಸ್ಟಡಿ ಮಾಡ್ತಾ ಇದ್ದೆ. ಅದರ ಆಧಾರದಲ್ಲಿ ನಾನು ಈ ಎಪಿಸೋಡ್ ಮಾಡಬೇಕಂತ ತೀರ್ಮಾನ ಮಾಡಿದೆ. ಒಂದಿಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡೆ. ಈ ಕೇಸಿನ ಮೂಲ ಆರೋಪಿ, ಪ್ರಮುಖ ಆರೋಪಿ ರಹಮತ್, ಆಕೆ ಕೂಡ ಕೃಷ್ಣಾಪುರದ ಹೆಣ್ಣುಮಗಳು ಅಂತ ಕೇಳ್ಪಟ್ಟೆ. ಆಕೆ ನಂಬರ್ನ ಕಲೆಕ್ಟ್ ಮಾಡಿದೆ. ಮೊದಲು ಆಕೆ ನಂಬರ್ ಕಲೆಕ್ಟ್ ಮಾಡಿದೆ. ಒಂದಿಷ್ಟು ಅಕ್ಯೂಸ್ಗಳನ್ನ ನಮ್ಮ ಪ್ರಶ್ನೆ ಮಾಡೋಣ. ಎಲ್ಲ ಜೈಲಿಗೆ ಹೋಗಿ ಹೊರಗೆ ಬಂದರು. ಅದರಲ್ಲಿ ರಹಮತ್ ಮತ್ತು ಆಕೆಯ ಗಂಡ ಶೋಯಬ್ ಅನ್ಸುತ್ತೆ, ಅವರಿಬ್ಬರ ಕೇಸನ್ನು ಹೊರತುಪಡಿಸಿ ಮಿಕ್ಕವರ ಕೇಸುಗಳು ಸ್ಟೇ ಆಗಿದ್ದಾವೆ. ಇವರಿಬ್ಬರ ಕೇಸು ನಡೀತಾ ಇದೆ. ಇವ್ರ ಹತ್ರ ಮಾತಾಡಿಸ್ಬೇಕು. ಯಾಕೊಬ್ಬ ಉದ್ಯಮಿಯ ಪ್ರಾಣವನ್ನು ತೆಗೆದು ಬಿಟ್ರಿ? ಯಾವ ರೀತಿಯ ಸಂಬಂಧ ಇದು? ಈ ಥರ ಕೆಲವೊಂದು ಪ್ರಶ್ನೆಗಳನ್ನ ಇಟ್ಕೊಂಡು ರಹಮತ್ ಎನ್ನುವ A1 ಆರೋಪಿ, ಈ ಕೇಸಿನ ಹನಿ ಟ್ರಾಪ್ ಕೇಸಿನ A1 ಆರೋಪಿಯನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಒಂದಿಷ್ಟು ಪ್ರಶ್ನೆಗಳನ್ನು ಹಾಕಿದೆ.
ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟರು? ಅವ್ರು ಇಡೀ ಸ್ಟೋರಿಯಲ್ಲಿ ಏನನ್ನ ಹೇಳ್ತಾರೆ? ಇಡೀ ಪ್ರಕರಣದಲ್ಲಿ, ಇಡೀ ಸ್ಟೇಟ್ಮೆಂಟಲ್ಲಿ ಅವ್ರು ಫಿಕ್ಸ್ ಆಗಿರೋದು, ನನ್ನ ಹತ್ರ ಎವಿಡೆನ್ಸ್ ಇದೆ, ನನ್ನ ಹತ್ರ ಸಾಕ್ಷಿ ಇದೆ, ನನ್ನ ಹತ್ರ ಪರಸ್ಪರ ನಾವು ಚಾಟ್ ಮಾಡಿರೋಂಥ ಲಿಸ್ಟ್ ಇದೆ. ಹನಿ ಟ್ರ್ಯಾಪ್, ಹಣ ಕೇಳೋದಿರಲಿ, ನಾನೇ ಹಣ ಕೊಟ್ಟಿದ್ದೀನಿ ಅಂತ ಒಂದು ಹಂತದಲ್ಲಿ ಹೇಳ್ಬಿಡ್ತಾರೆ. ನ್ಯಾಯಾಲಯದಲ್ಲಿ ಸಾಬೀತು ಮಾಡಬೇಕಾಗತ್ತೆ ಮೇಡಮ್. ಒಬ್ಬ ಉದ್ಯಮಿ, ಹಣವಂತ, ಧೀಮಂತ, ದಾನ ಧರ್ಮ ಮಾಡೋ ವ್ಯಕ್ತಿ ನಿಮ್ಮ ಹತ್ರ ಹಣ ತಗೊಂಡ್ಬಿಡ್ತಾರ? ನೀವೇನೋ ಗೋಲ್ಡ್ ಇಟ್ಟು ದುಡ್ಡು ಕೊಟ್ರಿ ಅಂತ ಹೇಳ್ತಿದ್ದೀರಿ. ಸಾಬೀತು ಮಾಡಬೇಕಾಗತ್ತೆ ಕೋರ್ಟಲ್ಲಿ ಅಂದಾಗ, ಎವಿಡೆನ್ಸ್ನ ನಾನು ಕೊಟ್ಟಿದ್ದೀನಿ, ನಾನು ಸಾಬೀತು ಮಾಡ್ತೀನಿ, ನಾನು ನಿರಪರಾಧಿ ಹೊರಗೆ ಬರ್ತೀನಿ, ನಾನು ಹನಿ ಟ್ರ್ಯಾಪ್ ಮಾಡಿಲ್ಲ. ನನಗೂ ಮುಮ್ತಾಜ್ ಅಲಿ ಅವ್ರಿಗೂ ಅನ್ಯೋನ್ಯವಾದಂಥ ಒಂದು ಸಂಬಂಧ ಇತ್ತು, ಆತ್ಮೀಯ ಸಂಬಂಧ ಇತ್ತು, ಸ್ನೇಹ ಸಂಬಂಧ ಇತ್ತು. ಅವರು ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ನಾನು ಕೂಡ ಅವ್ರ ಜೊತೆ ಅದೇ ರೀತಿಯಲ್ಲಿ ಸಹಾಯಗಳನ್ನು ಮಾಡ್ಕೊಂಡಿದ್ದೆ. ನಿಮ್ಮಿಂದ ಸಹಾಯ ಪಡೆಯುವಷ್ಟು ದಾರಿದ್ರ್ಯವೇ ಮುಮ್ತಾಜ್ ಅಲಿ ಅವರಿಗೆ? ನಾನು ಪ್ರಶ್ನೆ ಮಾಡಿದೆ. ನಾನು ಹೇಳಿದ್ದು ಒಂದೇ ಮಾತು, ಈಗ ನೀವು ಹೇಳ್ದಂಗೆ ಆದರೆ, ನೀವು ಹೇಳಿದ್ದನ್ನ ನೀವು ಸಾಬೀತು ಮಾಡಿದ್ರೆ ಖಂಡಿತವಾಗ್ಲೂ ನೀವು ನಿರಪರಾಧಿಯಾಗಿ ಹೊರಗೆ ಬರ್ತೀರಾ. ಇಲ್ಲ ಅಂದರೆ ಖಂಡಿತವಾಗ್ಲೂ ನೀವು ನಮ್ಮ ದೇವರು ಮತ್ತು ಈ ದೇಶದ ಸಂವಿಧಾನ ನಿಮ್ಮ ಕೈ ಬಿಡುತ್ತೆ, ನೀವು ಖಂಡಿತವಾಗ್ಲೂ ಶಿಕ್ಷೆ ಅನುಭವಿಸ್ತೀರಾ ಅಂತ ಹೇಳ್ಬಿಟ್ಟು ಆ ಆಡಿಯೋದಲ್ಲಿ ವೈಂಡ್ ಅಪ್ ಮಾಡ್ತೀನಿ ನಾನು. ಸತ್ಯಗಳೇ ಹಾಗೆ, ಕೆಲವೊಂದು ಸಲ ನಾವು ಅಂದ್ಕೊಂಡಿರೋದೇ ಒಂದು, ಆಗಿರೋದೇ ಇನ್ನೊಂದಾಗಿರುತ್ತೆ. ಆದರೆ ಇವೆಲ್ಲದೂ ಕೂಡ ನ್ಯಾಯಾಲಯ ತೀರ್ಮಾನ ಮಾಡಬೇಕು. ನ್ಯಾಯಾಲಯದ ತೀರ್ಮಾನಕ್ಕೆ ಬಿಟ್ಟಂಥ ವಿಚಾರಗಳಿವೆಲ್ಲ. ಎಲ್ಲ ಒಂದು ಮಾತು ಹೇಳ್ತಾರೆ, ಸತ್ಯ ಗರ್ಭದ ಒಳಗಿರುವ ಮಗುವಿನ ಥರ ಒಂದಲ್ಲ ಒಂದು ದಿವಸ ಹೊರಗೆ ಬರಬೇಕು. ಅದು ಯಾವ ಸ್ವರೂಪದಲ್ಲಾದರೂ ಹೊರಗೆ ಬರಬೇಕು. ಆದರೆ ತೀರ್ಮಾನ, ಸತ್ಯ ಸುಳ್ಳಿನ ತೀರ್ಮಾನವನ್ನು ಮಾಡಬೇಕಾಗಿದ್ದು ಈ ದೇಶದ ನ್ಯಾಯಾಲಯ. ಇವತ್ತು ರಹಮತ್ ನನ್ನ ಹತ್ರ ಸುಮಾರು 1-1.5 ಗಂಟೆ ಮಾತಾಡಿದ್ದಾರೆ. ಈ ಕೇಸಿಗೆ ಸಂಬಂಧಪಡದ ಅನೇಕ ಕಥೆಗಳನ್ನು ಹೇಳ್ತಾರೆ. ಈ ಕೇಸಿಗೆ ಸಂಬಂಧಪಡದ ಅನೇಕ ಹೆಸರುಗಳನ್ನು ಹೇಳ್ತಾರೆ. ಸುಮಾರು 1-1.5 ಗಂಟೆಯ ಆಡಿಯೋ ರೆಕಾರ್ಡ್ ಮಾಡ್ಕೊತೀನಿ. ಆದರೆ ಈ ಆಡಿಯೋದಿಂದ ಒಂದಿಷ್ಟು ಜನ, ಒಂದಿಷ್ಟು ವ್ಯಕ್ತಿಗಳ ಒಳಿತು ಕೆಡುಕುಗಳನ್ನು ಗಮನದಲ್ಲಿಟ್ಕೊಂಡು ಈ ಕೇಸಿಗೆ ಎಷ್ಟು ಬೇಕೋ, ಈ ವಿಚಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಕಟ್ ಮಾಡಿ ಆಡಿಯೋನ ಹಾಕಿದ್ದೀನಿ. ಯಾರಿಗೂ ಇವತ್ತಿನ ನನ್ನ ವಿಡಿಯೋ ನೋವು ಕೊಡಬಾರ್ದು, ಯಾರಿಗೂ ಅನ್ಯಾಯ ಮಾಡಬಾರ್ದು. ನ್ಯಾಯವನ್ನು ತೀರ್ಮಾನ ಮಾಡೋದು ಕೋರ್ಟು. ನಾನು ಈಗಲೂ ಕೂಡ ಆ ನ್ಯಾಯಾಂಗದ ಮೇಲೆ ಭರವಸೆನ ಇಟ್ಕೊಂಡಿರೋದು. ರಹಮತ್ ಅವ್ರಿಗೆ ಹೇಳಿದ ಹಾಗೆ, ನೀವೇನಾದರೂ ತಪ್ಪು ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ತಕ್ಕ ಶಿಕ್ಷೆ ಆಗುತ್ತೆ, ಆಗಲೇಬೇಕು. ನೀವು ಮಾಡಿಲ್ಲ, ಹಂಗಾಗಿಲ್ಲ, ಹನಿ ಟ್ರ್ಯಾಪ್ ಮಾಡಿಲ್ಲ, ನಮ್ಮ ಸಂಬಂಧಗಳೇ ಬೇರೆ, ಆ ಸಂಬಂಧಕ್ಕೆ ಕಥೆಗಳನ್ನು ಕಟ್ಟಿ ಅಪಪ್ರಚಾರವನ್ನು ಮಾಡಿ ಮುಮ್ತಾಜ್ ಅಲಿ ಅವರ ಮನಸ್ಸನ್ನು ನೋವು ಮಾಡಿ ಅವರು ಅಂತಹ ಒಂದು ನಿರ್ಧಾರಕ್ಕೆ ಬರುವ ಹಾಗೆ ಆಯಿತು ಅಂತ ಹೇಳ್ತಾರೆ. ನಾನು ಹೇಳ್ತೇನೆ, ಹಾಗಿದ್ದಿದ್ರೆ, ನಿಮ್ಮ ಪಾತ್ರಗಳೇ ಇಲ್ಲ ಅಂದಿದ್ರೆ ಅವ್ರು ಯಾಕೆ ನಿಮ್ಗಳ ಹೆಸರುಗಳನ್ನು ಹೇಳಿದ್ರು? ಸತ್ತಾರ್ ಅಂತೆ, ಮುಸ್ತಫಾ ಅಂತೆ, ಸಿರಾಜ್ ಅಂತೆ, ನಿಮ್ಮ ಗಂಡ ಶುಯೇಬು, ಶಾಫಿ, ಇವರೆಲ್ಲ ಹೆಸರುಗಳನ್ನು ಹೇಳ್ತಾರೆ. ನಿಮ್ಮ ಗಂಡನ ಹೆಸರು ಆ ಆಡಿಯೋದಲ್ಲಿ ಹೇಳಿಲ್ಲ, ನಾನು ಕೇಳಿಸ್ಕೊಂಡೆ. ಮಿಕ್ಕವ್ರ ಹೆಸರಲ್ಲಿ ಹೇಳಿದ್ರಲ್ಲ. ಸಾಯೋ ವ್ಯಕ್ತಿ ಸುಳ್ಳು ಹೇಳಿ ಯಾಕೆ ಸಾಯ್ತಾರೆ? ಈ ಪ್ರಶ್ನೆ ಮಾಡಿದ್ದಕ್ಕೆ ಅವರು ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದೇನು ಅನ್ನೋದನ್ನ ನೀವು ಕೇಳಿಸ್ಕೊಂಡು ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ರಹಮತ್ ಅವ್ರು ಮಾತಾಡ್ತಿರೋದಾ? ಹೌದು ಸರ್. ಮೇಡಮ್, ನಾನೊಂದು ಈ ಮುಮ್ತಾಜ್ ಅಲಿ ಕೇಸಿಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಡ್ ಆಗಿ ಒಂದು ರಿಪೋರ್ಟ್ ರೆಡಿ ಮಾಡ್ತಾ ಇದ್ದೀನಿ. ಓಕೆ, ಸರ್. ಆ ಕೇಸಲ್ಲಿ ನಾನು ಸ್ವಲ್ಪ ಚಾರ್ಜ್ ಶೀಟ್ ಎಲ್ಲ ಓದ್ಕೊಂಡೆ, ಎಲ್ಲ ಡಾಕ್ಯುಮೆಂಟ್ ಎಲ್ಲ ತರಿಸ್ಕೊಂಡೆ. ಒಂದಷ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಫೋಟೋಸ್ಗಳೆಲ್ಲ ನನಗೆ ಸಿಕ್ಕಿದ್ದಾವೆ. ನನ್ಗೆ ಆ ರಿಲೇಟೆಡ್ ಆಗಿ ಈಗ ಆ ಕೇಸ್ನಲ್ಲಿ ಅಕ್ಯೂಸ್ ನಂಬರ್ 1 ನೀವಿದ್ದೀರಾ. ಒಂದಿಷ್ಟು ಅಕ್ಯೂಸ್ಗಳನ್ನೆಲ್ಲ ಮಾತಾಡಿಸಿ ಈಗೆಲ್ಲ ಏನಾಗಿದೆ ಮೇಡಮ್? ಈಗ ಅದು ಸದ್ಯಕ್ಕೆ ಪ್ರೊಸೀಜರ್ ಏನಾಗಿದೆ? ಕೇಸು ಅವ್ರದ್ದೆಲ್ಲ ಸ್ಟೇ ಬಂದಿದೆ ಸರ್, ಉಳಿದವರ್ದು. ನಂದು ಮತ್ತು ಹಸ್ಬೆಂಡ್ ಇದ್ದು ಈಗ ಹೋಗ್ತಾ ಇದ್ದೇವೆ ನಾವು ಕೋರ್ಟಿಗೆ. ಅವ್ರದ್ದೆಲ್ಲ ಸ್ಟೇ ಆಗಿದೆಯಾ? ಅವ್ರದ್ದೆಲ್ಲ ಸ್ಟೇ ಆಗಿದೆ ಸರ್. ನಿಮ್ಮಿಬ್ಬರದ್ದು ನಡೀತಾ ಇದೆ? ನಮ್ಮಿಬ್ಬರದ್ದು ಹೋಗ್ತಾ ಇದ್ದೀವಿ ನಾವು. ಅವ್ರದ್ದು ಹೈಕೋರ್ಟ್ ಅಲ್ಲಿ ಸ್ಟೇ ಆಗಿದೆ. ನೀವೆಲ್ಲ ವಾಸ ಮಾಡ್ಕೊಂಡಿದ್ದೀರಾ? ನಾನಿಲ್ಲಿ ಮ್ಯಾಂಗ್ಳೂರ್ ಕುಲಶೇಖರ ಸರ್. ಅಲ್ಲೇ ವಾಸ ಇದ್ದೀರಾ ನೀವು ಅಲ್ವಾ? ಹೌದು ಸರ್. ಓಕೆ. ಮುಮ್ತಾಜ್ ಅಲಿ ಅವರನ್ನ ಹನಿ ಟ್ರ್ಯಾಪ್ ಮಾಡಬೇಕು, ಅವ್ರ ಹತ್ರ ಹಣ ಸುಲಿಬೇಕು, ಹಾಗೇನೆ ನೀವೆಲ್ಲ ಪ್ಲಾನ್ ಮಾಡಿ, ನೀವೊಂದು ಟೀಮ್ ಎಲ್ಲ ಪ್ಲಾನ್ ಮಾಡಿ ಅವರಿಗೆ ತುಂಬಾ ಟಾರ್ಚರ್ಗಳನ್ನ ಕೊಟ್ಟಿದ್ದಕ್ಕೆ ಕೊನೆ ಅವರು ನಿಮ್ಮ ಹೆಸರುಗಳನ್ನೇ ಹೇಳಿ, ನಿಮ್ಮೆಲ್ಲರ ಹೆಸರುಗಳನ್ನೇ ಹೇಳಿ ಅವರು ಕೂಳೂರಿನ ಫಲ್ಗುಣಿ ಹೊಳೆಗೆ ಹಾರಿ ತಿರ್ಕೋತಾರೆ. ಇದೆಲ್ಲ ಗೊತ್ತಿರೋ ವಿಚಾರ ಎಲ್ಲರಿಗೂ. ಹೌದು ಸರ್. ನಿಮ್ಮ ಈ ಫ್ಯಾಮಿಲಿ, ನಿಮ್ಮ ಹಿನ್ನೆಲೆ ಏನು ಮೇಡಮ್? ಯಾರು ನೀವು? ಎಷ್ಟು ಜನ ಮಕ್ಕಳು? ಏನು? ನಾವು 6 ಜನ ಹೆಣ್ಮಕ್ಳು ಸರ್. ಓಕೆ. 3 ಜನ ಗಂಡು ಮಕ್ಕಳು. ನಮ್ಮ ತಂದೆಯಲ್ಲಿ ಸುರತ್ಕಲ್ ಮಸೀದಿಯಲ್ಲಿ 40 ವರ್ಷ ಗುರುಗಳಾಗಿದ್ರು ಸರ್.
ಓ, ಮಸೀದಿ ಗುರುಗಳು ನಿಮ್ ತಂದೆ ಹಾ ಹೌದು ಸರ್. ಇದಾರ ಅವರು ಬದುಕಿದಾರ? ಇಲ್ಲ ನಾನು ಎಂಗೇಜ್ಮೆಂಟ್ ಆಗುವಾಗಿದ್ರು, ಮತ್ತೆ ಇಲ್ಲ, ತೀರ್ಕೊಂಡಿದ್ದಾರೆ. ಮದ್ವೆಗೆ ಇರ್ಲಿಲ್ಲ ನಾನು ಸರ್. ನನ್ಗೆ ಯಾವಾಗ ಮದುವೆ ಆಗಿದ್ ನಿಮ್ಗೆ? 2009 ಅಲ್ಲಿ ಸರ್. 2009. 3 ಜನ ಮಕ್ಕಳ? 3 ಜನ ಮಕ್ಕಳು. ಗಂಡ ಏನ್ ಮಾಡ್ತಾರೆ ಕೆಲಸ? ಗಂಡ ಅವರ ಮಮತಾದಲ್ಲಿ ಅವರಿಗೆ ಜಾಬ್ ಕೊಡಿಸಿದ್ರು. ಫಸ್ಟ್ ಒಂದು ಜಾಬ್ ಅಲ್ಲಿ ಇದ್ರು ಅವರು, ನನ್ನ ಹಸ್ಬೆಂಡ್. ಏನ್ ಜಾಬ್ ಅಲ್ಲಿ ಇದ್ರು? ಫಸ್ಟ್ ಒಂದು ಫಿಶ್ ಮಿಲ್ ಅಲ್ಲಿ ಇದ್ರು ಸರ್, ಸೂಪರ್ವೈಸರ್ ಆಗಿ ಇದ್ರು. ಹ್ಮ್. ಆಮೇಲೆ ಮಮತಾದಲ್ಲಿ ಅದಕ್ಕಿಂತ ಒಳ್ಳೆ ಕೆಲಸ ಕೊಡಿಸಿದ್ರು. ಅವರ ಕಸಿನ್ ಫ್ಯಾಕ್ಟರಿಯಲ್ಲಿ, ಮಮತಾಜ್ ಅಲಿದು ಕಸಿನ್ ಫ್ಯಾಕ್ಟರಿಯಲ್ಲಿ ಕೆಲಸ ಕೊಡಿಸಿದ್ರು. ಮುಮ್ತಾಜ್ ಅಲಿ ಅವ್ರಿಗೂ ನಿಮ್ ಗಂಡನಿಗೂ ಮೊದಲು ಪರಿಚಯ ಇದ್ದಿದ್ದ, ಅಥವಾ ನಿಮ್ಗೂ ಮತ್ತೆ ಮುಮ್ತಾಜ್ ಅಲಿ ಅವ್ರ ಮೊದಲು ಪರಿಚಯ? ಆ ಸ್ಕೂಲ್ ಅಲ್ಲಿ ಒಂದು ಪರಿಚಯ ಆದದ್ದು ಸರ್ ಯಾವ ನನಗೆ ಸ್ಕೂಲು? ಮತ್ತು ಅವರಿಗೆ. ಅದು ಜಹರತುಲ್ ಕುರ್ಆನ್ ಅಂತ ಹೇಳಿ 4th ಬ್ಲಾಕ್ ಕೃಷ್ಣಾಪುರ. ಅಲ್ಲಿ ಒಂದು ಸ್ಕೂಲ್ ಇತ್ತು ಜಹರತುಲ್ ಕುರ್ಆನ್ ಅಂತ, ಅದು ಮರ್ಕಜ್ ಇದು ಅಂಡರ್ ಅಲ್ಲಿ ಬರ್ತದೆ ಸರ್. ಆ ಸ್ಕೂಲು ಅದು ಹಮೀದಾಕ ಅಂತ ಹೇಳಿ. ಅಂದ್ರೆ ಮರ್ಕಜ್ ಅಂದ್ರೆ ಕೇರಳ ಕ್ಯಾಲಿಕೆಟ್, ಅದೊಂದು ಸ್ಥಾಪನೆ, ಅದೊಂದು ಮರ್ಕಜ್ ಅಂತ ಹೇಳಿ. ಓಕೆ. ಅದರ ಅಂಡರ್ ಅಲ್ಲಿ ಜಹರತುಲ್ ಕುರ್ಆನ್ ಅಂತ ಹೇಳಿ ನಡೆಸ್ತಾ ಇದ್ರು ಸರ್ ಅವರು. ಹ್ಮ್ ಹ್ಮ್ ಅದು 3 ವರ್ಷ CBSE ಮತ್ತು ಕುರ್ಆನ್ ಕೂಡ ಇತ್ತು ಅದರಲ್ಲಿ. 3 ವರ್ಷದ ಕೋರ್ಸ್. ಹಾಗೆ ನನ್ನ ಮಗ ಅದರಲ್ಲಿ UKG ಅಲ್ಲಿ ಇದ್ದ ಸರ್. ಅದರಲ್ಲಿ 69 ಮಕ್ಕಳಿದ್ರು. ಹಾಗೆ ಸಡನ್ ಆಗಿ 2021 ಅಲ್ಲಿ ಇದು ಲಾಸ್ಟ್ ಎಂಡ್ ಆಗುವಾಗ ಸರ್ ಇದು ಕ್ಲೋಸ್ ಆಯ್ತು ಸರ್. ಈ ಸ್ಕೂಲ್ ಕ್ಲೋಸ್ ಅಂದ್ರೆ ಅವ್ರು ಬಂದು ಲಾಕ್ ಮಾಡಿದ್ರು ಮರ್ಕಜ್ನವರು. ಅಲ್ಲಿ 69 ಮಕ್ಕಳಿದ್ರು. ಹಾಗೆ ಅದರದ್ದು ಮಕ್ಕಳದೆಲ್ಲ ಫ್ಯೂಚರ್ ಏನು ಅಂದ್ರೆ ಅದು ಸರ್ಟಿಫಿಕೇಟ್ ಸಿಗ್ಬೇಕು ನಮ್ಗೆ. ಅಂದ್ರೆ ಕುರ್ಆನ್ ಇತ್ತು. ಇದು ಯಾವ ಇಸ್ವಿಲಿ ಮೇಡಮ್ ಇದು? 2021-22 ಅಲ್ಲಿ ಸರ್ ಇದು. ಓಕೆ ಓಕೆ ಓಕೆ. ಹಾಗೆ ನಾನು ಗೊತ್ತಾ ನಿಮ್ಗೆ ದಿನಾಂಕ? ದಿನಾಂಕ ಅದು ಗೊತ್ತಿಲ್ಲ ಸರ್. ತಿಂಗಳಂದ್ರೆ ಅದೇ ಡಿಸೆಂಬರ್ ಅಲ್ಲಿ ಆಗಿರ್ಬೋದು ಮೇ ಬಿ 2021. ಅಂದ್ರೆ ಅದ್ರ 2 months ಇದರದ್ದೇ ಬ್ಯಾಕ್ ಅಲ್ಲಿ ಇದ್ವಿ ಸರ್. ಇದೇ ಸ್ಕೂಲ್ ಇದ್ದು ರಿಓಪನ್ ಆಗ್ತದೆ ಹಾಗೆ ಹೀಗೆ ಅಂತೇಳಿ ಮಿಡ್ಲ್ ಅಲ್ಲಿ ಬಂದು ಕ್ಲೋಸ್ ಮಾಡಿರೋದಲ್ವ ಸರ್. ಹಾಗೆ ನಾನು ಮರ್ಕಜ್ ಇದು ಮೈನ್ ಒಬ್ರನ್ನು ಕಾಂಟ್ಯಾಕ್ಟ್ ಮಾಡ್ತೇನೆ ಸರ್ ನಾನು ಡೈರೆಕ್ಟ್ ಆಗಿ. ಕಾಂಟ್ಯಾಕ್ಟ್ ಮಾಡುವಾಗ ಅವ್ರು ಹೇಳ್ತಾರೆ, ನಿಮ್ಗೆ ನಾನು ಮಮತಾಜಲ್ಲಿ ಇದ್ದು ನಂಬರ್ ಕೊಡ್ತೇನೆ, ನಾನು ಅವರ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ದೇನೆ ಆಲ್ರೆಡಿ. ಅವರು ಮಗ ಸರ್, ಅವರನ್ನು ನಾನು ಕಾಂಟ್ಯಾಕ್ಟ್ ಮಾಡಿರ್ತೇನೆ ನಾನು. ಅವ್ರು ಇಲ್ಲಿ ಇರುದಿಲ್ಲ ಅವಾಗ, ಈಜಿಪ್ಟ್ ಅಲ್ಲಿ ಎಲ್ಲೋ ಇರ್ತಾರೆ ಅವರು, ದುಬೈಯಲ್ಲಿ ಏನೋ ಇರ್ತಾರೆ ಅವರು. ಆದ್ರೂ ನನ್ನ ಕಾಲ್ ರಿಸೀವ್ ಮಾಡಿ ಹೇಳ್ತಾರೆ, ನೀವು ಮಮತಾಜ್ ಅಲಿಯನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಜೊತೆ ಮಾತಾಡಿ, ನಾನು ಅವರ ಜೊತೆ ಆಲ್ರೆಡಿ ಮಾತಾಡಿದ್ದೇನೆ ನಿಮ್ಮ ಸ್ಕೂಲ್ ಇದು ವಿಷಯ ಅಂತ ಹೇಳಿ ಹೇಳ್ತಾರೆ ಸರ್. ಹಾಗೆ ಮಮತಾಜ್ ಅಲಿಗೆ ನಂಬರ್ ಕೊಡ್ತಾರೆ. ಮಮತಾಜ್ ಅಲಿಯನ್ನು ನಾನು ಕಾಂಟ್ಯಾಕ್ಟ್ ಮಾಡ್ತೇನೆ ಸರ್, ನಾನೇ ಮಾಡ್ತೇನೆ. ಅದೊಂದು ಡಿಸೆಂಬರ್ ಅಲ್ಲಿ ಆಗಿರ್ಬೋದು ಮೇ ಬಿ. 21 ಡಿಸೆಂಬರ್ ಹೆಚ್ಚು ಕಮ್ಮಿ ಅಲ್ವಾ? ಕಾಂಟ್ಯಾಕ್ಟ್ ಮಾಡಿದಾಗ ವಿಷಯ ಹೇಳುವಾಗ ಅವರಿಗೆ ಆಲ್ರೆಡಿ ಅದು ವಿಷಯ ಸಿಕ್ಕಿರ್ತದೆ. ಅಂದ್ರೆ ಅವರದ್ದು ಅಲ್ಲಿ ಇರುದು ಇದೊಂದು ಜಹರತುಲ್ ಕುರ್ಆನ್ ಆದ್ಮೇಲೆ ಮಮತಾಜ್ ಅಲಿನ ಸ್ಕೂಲ್ ಇದ್ದು ಮಿಸ್ಬಾದಲ್ಲಿ ಒಂದು ಜಹರತುಲ್ ಕುರ್ಆನ್ ಇತ್ತು ಸರ್. ಅದರಲ್ಲಿ ಮಮತಾಜ್ ಅಲಿ ಎಲ್ಲ ಟ್ರಸ್ಟಿ ಅದು ಸ್ಕೂಲ್. ಆದ್ರೂ ಮಮತಾಜ್ ಅಲಿ ಅಲ್ಲಿ ಚೇರ್ಮನ್ ಆಗಿದ್ರು ಆ ಸ್ಕೂಲ್ ಇದ್ದು. ಆಗ ನನ್ನ ಹತ್ರ ಹೇಳಿದ್ರು, ಇದು ಕ್ಲೋಸ್ ಆದ್ರೆ ನನಗೆ ತುಂಬಾ ಬೆನಿಫಿಟ್ ಉಂಟು, ನೀನು ಮುಂದುವರಿಸು, ಬ್ಯಾಕ್ ಅಲ್ಲಿ ನಾನು ಇರ್ತೇನೆ ಅಂತ ಹೇಳಿ ಹೇಳಿದ್ರು ಅವರು. ಇದು ಕ್ಲೋಸ್ ಆಗ್ಲಿ, ನಿಮ್ಮ ಸ್ಕೂಲ್ ಇದೆಲ್ಲ ಮಕ್ಕಳನ್ನು ನಾನು ತೆಗಿತೇನೆ ಅಂತ ಹೇಳಿ ಹೇಳಿದ್ರು ಅವರು. ಯಾವ ಸ್ಕೂಲಿಗೆ? ಇವರದ್ದು ಜಹರತುಲ್ ಕುರ್ಆನ್ಗೆ. ಸೇಮ್ ಸರ್. ಅಂದ್ರೆ ಅದು ಇಷ್ಟು ಕಿಲೋಮೀಟರ್ ಅಂತರದಲ್ಲಿ ಕೊಡ್ಬೇಕಂತ ಹೇಳಿ ಉಂಟು. ಆದ್ರೆ ಇವರಿಗೆ ಅಲ್ಲಿ ಕೊಟ್ಟಿದ್ದಾರೆ, ಯಾರಿಗೆ ಮಮತಾಜ್ ಅಲಿಗೆ ಅಲ್ಲಿ ಕೊಟ್ಟಿದ್ದಾರೆ. ಕುರ್ಆನ್ ಒಂದು ಜ್ಯೂಸ್ ಅಂತ ಹೇಳಿ ಉಂಟು ಸರ್ ನಮ್ದು. ಅದೊಂದು ಫುಲ್ ಚಿಕ್ಕ ಮಕ್ಕಳಲ್ವಾ, ಅಂದ್ರೆ 4, 5, 6 years ಅಲ್ಲಿ ಒಂದು ಜ್ಯೂಸ್ ಫುಲ್ ಕಲ್ತಿರ್ತವೆ. ಮತ್ತು CBSE ಇದು ಕೂಡ ಉಂಟು, ಸ್ಕೂಲ್ ಇದು ಕೂಡ ಉಂಟು ಅದರಲ್ಲಿ. ಹಾಗೆ ಹೇಳಿದ್ರು, ನೀನು ನನ್ನ ಸ್ಕೂಲ್ಗೆ ಹೋಗಿ ಅಲ್ಲಿ ಮೇಡಮ್ ಹತ್ರ ಮಾತಾಡು, ನಾನು ಅಲ್ಲಿ ಫೋನ್ ಮಾಡ್ತೇನೆ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಹೋಗಿ ಮಾತಾಡಿ ಎಲ್ಲ ಅವರೆಲ್ಲ ವಹಿಸ್ಕೊಳ್ತಾರೆ. ಯಾರು ಇದೆ ಮಮತಾಜ್ ಅಲಿ ಅವರೇ ವಹಿಸ್ಕೊಳ್ತಾರೆ ಎಲ್ಲ. ಹಾಗೆ ಮಕ್ಕಳನ್ನ ಅಲ್ಲಿ ಜಾಯಿನ್ ಮಾಡಿ ಆದ್ಮೇಲೆ ಮಕ್ಕಳು ಮತ್ತೆ ನಮ್ದು ಸ್ಕೂಲ್ ಇದು ಟೀಚರ್ಸ್ ಇರ್ತಾರೆ ಸರ್, 6 ಟೀಚರ್ಸ್ ಇರ್ತಾರೆ. ಅವರದ್ದು ಫ್ಯೂಚರ್ ನೋಡ್ಬೇಕಂತ ಹೇಳಿ ಇವರ ಜೊತೆ ನಾನು ಮಾತಾಡಿದಾಗ ಹೇಳ್ತಾರೆ, ಅವರನ್ನು ಕೂಡ ನಾನು ತೆಗಿತೇನೆ ಸ್ಕೂಲಿಗೆನೆ. ನಿಮಗೆ ಈ ಕಾನ್ವರ್ಸೇಷನ್ ಗಿಂತ ಮುಂಚಿತವಾಗಿ ಮುಮ್ತಾಜ್ ಅಲಿ ಅವರ ಪರಿಚಯ ಇರಲಿಲ್ಲ? ಇಲ್ಲ ಸರ್, ನಾನು 13 ವರ್ಷ ಕೃಷ್ಣಾಪುರದಲ್ಲಿದ್ದೆ. ಮದುವೆ ಆದ್ಮೇಲೆ ನಾನು 13 ವರ್ಷದಿಂದ ಕೃಷ್ಣಾಪುರದಲ್ಲಿದ್ದೆ. ಮಮತಾಜ್ ಅಲಿ ಯಾರು ಅಂತೇಳಿ ನನಗೆ ಗೊತ್ತಿಲ್ಲ ಸರ್. ಅಲ್ಲಿದ್ದು ಮಸೀದಿದ್ದು ಪ್ರೆಸಿಡೆಂಟ್ ಇವರು ಯಾರು ನನಗೆ ಅಂತ ಪರಿಚಯ ಇಲ್ಲ. ನಾನು ಕೃಷ್ಣಾಪುರನಾ? ಅಲ್ಲ, ಸುರತ್ಕಲ್ ನಾವು. ಆದ್ರೆ ನನ್ನ ಮದುವೆ ಆಗಿರೋದು ಅಲ್ಲಿ ಒಂದು 2 ಕಿಲೋಮೀಟರ್ ದೂರದಲ್ಲಿ, ಖಾನಾ ಅಂತ ಹೇಳಿ. ನಿಮ್ಮ ಯಜಮಾನ್ರ ಊರು ಖಾನಾ? ಆಮೇಲೆ ನಾನು ಇದ್ದದ್ದು ಕೃಷ್ಣಾಪುರದಲ್ಲಿ ಸರ್. ನೀವು ಫ್ಯಾಮಿಲಿ ಇದ್ದಿದ್ದು ಕೃಷ್ಣಾಪುರ?
ಕೃಷ್ಣಾಪುರದಲ್ಲಿ ಇದ್ದದ್ದು. ಸ್ಕೂಲ್ ಹಾಗೆ ವಿಚಾರವಾಗಿ ಫಸ್ಟ್ ಏನ್ ಮಾತಾಡ್ತೀರಾ ಮುಂತಾದ್ರೆ ಅಲ್ಲಿಂದ ಪರಿಚಯ ನಿಮ್ಗೆ ಅವ್ರಷ್ಟೇ? ಅಲ್ಲಿಂದ ಪರಿಚಯ ಸ್ಟಾರ್ಟ್ ಆಗ್ತದೆ ಸರ್. ಓಕೆ 2021 ಅಲ್ಲ ಇದು? 21 22ಗೆ ಮತ್ತೆ ಓಕೆ ಅದು ಡಿಸೆಂಬರ್ ಲಾಸ್ಟ್ 22ಗೆ. ಆಮೇಲೆ ಇವರು ಟೀಚರ್ಸ್ ಅವರನ್ನು ಕೂಡ ತೆಗಿತಾರೆ ಸರ್, ಇವರ ಸ್ಕೂಲಿಗೆನೆ ಜಾಯಿನ್ ಮಾಡ್ಕೊಳ್ತಾರೆ. ಆಮೇಲೆ ಈ ಟೀಚರ್ಸ್ ನವರು ಹೇಳ್ತಾರೆ, ಇವರು ನನ್ನ ಜೊತೆ ಕ್ಲೋಸ್ ಇದ್ರು, ಯಾರು ಮಮತಾಜ್ ಅಲಿ. ನಾನು ಏನು ಹೇಳಿದ್ರೆ ಅದಕ್ಕೆ ಓಕೆ ಅಂತೇಳಿ ಮಾಡ್ತಿದ್ರು ಮಮತಾಜ್ ಅಲಿ. ಹಾಗೆ ಟೀಚರ್ಸ್ ನವರು ಹೇಳ್ತಾರೆ, ಎಲ್ಲರೂ ನಾವು ಟೀಚರ್ಸ್ ಎಲ್ಲ ಟ್ರಿಪ್ಪಿಗೆ ಹೋಗ್ತೇವೆ, ನೀವು ಕೇಳಿ ಅಂತೇಳಿ ಹೇಳ್ತಾರೆ ಇವರು ನನ್ನ ಹತ್ರ. ಹಾಗೆ ನಾನು ಕೇಳ್ತೇನೆ ಸರ್ ಅವರ ಹತ್ರ. ಕೇಳುವಾಗ ಅವರೆಲ್ಲ ಟ್ರಿಪ್ಪಿಗೆ ಹೋಗ್ತಾರಂತೆ, ಎಲ್ಲ ಹೆಣ್ಮಕ್ಳು. ಸೆಕೆಂಡ್ PUC ಆಗಿ ಮ್ಯಾರೇಜ್ ಆಗಿರ್ಲಿಲ್ಲ ಅಲ್ಲಿ ಎಲ್ಲ. ಆಮೇಲೆ ಅವರು ಅಲ್ಲಿ ಕ್ಯಾಲಿಕೆಟ್ಗೆ ಹೋಗಿ ಮರ್ಕಜಲ್ಲಿ ಟ್ರೈನಿಂಗ್ ಆಗಿ ಬಂದವರು ಸರ್ ಅವರೆಲ್ಲ. ಅದಕ್ಕೆ ಹೇಳ್ತಾರೆ, ನಾನು ಪ್ರಿನ್ಸಿಪಲ್ ಹತ್ರ ಮಮತಾಜ್ ಅಲಿ ಹತ್ರ ಹೇಳ್ತೇನೆ, ನಾನು ಅವ್ರ ಟ್ರಿಪ್ಪಿಗೆ ಹೋಗ್ತಾರಂತೆ ಅಂತ, ನೀವು ಕಳಿಸಿಕೊಡ್ಬೇಕಂತ. ಅದಕ್ಕೆ ಹೇಳ್ತಾರೆ ಮಮತಾಜ್ ಅಲಿ, ಹಾಗೆ ಕಳಿಸ್ಲಿಕ್ಕೆ ಆಗುದಿಲ್ಲಮ್ಮ, ಅವರೆಲ್ಲ ಮದುವೆ ಆಗದ ಹೆಣ್ಮಕ್ಳಲ್ವಾ, ಅದಕ್ಕೆ ಪ್ರಿನ್ಸಿಪಲ್ ಹತ್ರ ಕೇಳಿ ನೋಡ್ತೇನೆ. ಪ್ರಿನ್ಸಿಪಲ್ ಹೋಗುದಿಲ್ಲ ಅಂತ ಹೇಳ್ತಾರಂತೆ ಅಲ್ಲಿದ್ದು, ನಾನು ಅವರ ಜೊತೆ ಹೋಗುದಿಲ್ಲ ಅಂತ. ಅದಕ್ಕೆ ನನ್ನ ಹತ್ರ ಹೇಳ್ತಾರೆ, ನೀನು ಹೋಗ್ತೀಯಾ, ಕರ್ಕೊಂಡು ಹೋಗುದಾದ್ರೆ ನಾನು ಬಸ್ ಇದ್ದೆಲ್ಲ ಅರೇಂಜ್ಮೆಂಟ್ ಮಾಡಿ ಕೊಡ್ತೇನೆ ಅಂತ ಹೇಳಿ ಹೇಳ್ತಾರೆ ಸರ್. ಹಾಗೆ ಓಕೆ ಅಂತ ಹೇಳಿ ಹಾಗೆ ನಮ್ಮನ್ನು ಕಳಿಸ್ತಾರೆ ಸರ್. ನಾನು ಆ ಬಸ್ ಇದ್ದು ಅವರಿಗೂ ನನ್ನ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಾರೆ, ಮಿಸ್ ಬದು ಟೀಚರ್ ಅಂತ ಹೇಳಿ. ಮತ್ತೆ ಹೋಗುವಾಗ ಮೂಲೂರಲ್ಲಿ ಇವರು ಅಶ್ರಫ್ ಸಕಾಫಿ ಅಂತ ಹೇಳಲ್ಲ, ಸಹದಿ ಅಂತ ಹೇಳಿ ಒಬ್ರು ಇದ್ರು, ಅವರಿಗೂ ನನ್ನ ನಂಬರ್ ಕೊಡ್ತಾರೆ. ಇವರು ನನ್ನ ಮಿಸ್ ಬದು ಟೀಚರ್ ಅಂತ ಹೇಳಿ ಎಲ್ಲರಿಗೂ ಅದೇ ತರ ಪರಿಚಯ ಮಾಡಿ ಕೊಡ್ತಾರೆ ಇವರಲ್ಲಿ. 22 ಅದು 22 ಅಲ್ಲಿ. ಆಮೇಲೆ ಅಲ್ಲಿದ್ದೆಲ್ಲ ಫೋಟೋಸ್ ಎಲ್ಲ ನಂಗೆ ಬೇಕು, ನೀನ್ ಕಳಿಸ್ಬೇಕು ಅಂತ ಎಲ್ಲ ಹೇಳ್ತಾರೆ ಸರ್. ಎಲ್ಲ ಇವರದೆಲ್ಲ ಓದದ್ದು ಬಂದದ್ದೆಲ್ಲ ಅಲ್ಲಿ ಮೂಲೂರಿಗೆ ಅಲ್ಲಿ ಸಾನಿಗೆ ಹೋಗಿರ್ತೇವೆ, ಅಲ್ಲಿದ್ದು ಫೋಟೋಸ್ ಎಲ್ಲ ಕೊಟ್ಟು ಇವರಿಗೆ ಕಳಿಸಿ ಕೊಡ್ತೇನೆ ಸರ್. ಕಳಿಸಿ ಕೊಟ್ಟ ನಾವು ನೈಟ್ ಆಗ್ತದೆ ಬರುವಾಗ, ಲೇಟ್ ಆಗ್ತದೆ ನಾವು ರಿಟರ್ನ್ ಬರುವಾಗ. ಆಮೇಲೆ ನನ್ಗೆ ಫೋನ್ ಮಾಡಿ ಹೇಳ್ತಾರೆ, ನೀನ್ ಮತ್ತು ಹಸ್ಬೆಂಡ್ ಅವರನ್ನೆಲ್ಲ ಕರ್ಕೊಂಡೋಗಿ ಅವರವರ ಮನೆಗೆ ಮಾಡಿಬಿಡು ನಿನ್ನ ಕಾರಲ್ಲಿ ಅಂತ ಹೇಳಿ ಹೇಳ್ತಾರೆ ಇವರು. ಯಾರನ್ನು ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಿಡ್ಬೇಡ ಅಂತ ಹೇಳ್ತಾರೆ ಸರ್. ಹಾಗೆ ನಾನು ಇವರನ್ನು ಕರ್ಕೊಂಡೋಗಿ, ನಾನು ಮತ್ತು ನನ್ನ ಹಸ್ಬೆಂಡ್ ಎಲ್ಲಿ ಇವರನ್ನೆಲ್ಲ ಅವ್ರದ್ದೆಲ್ಲ ಅಲ್ಲಿ ರಿಲೇಷನ್ ಮನೆಗೆ ಅಲ್ಲಿ ಇಲ್ಲೆಲ್ಲ ಹೋಗ್ತೇನೆ ಅಂತ ಹೇಳಿದ್ರು, ಅಲ್ಲಿ ಡ್ರಾಪ್ ಮಾಡಿ ಕೊಟ್ಟು ಅಲ್ಲಿ ಮುಗಿತದೆ ಸರ್. ನಾನು ಮತ್ತೇನಿರುದಿಲ್ಲ ಇವರದ್ದು ಮಮತಾಜ್ ಅಲಿದ್ದು. ಆಮೇಲೆ ಇವರೇ ರಿಟರ್ನ್ ನಂಗೆ ಕಾಲ್ ಮಾಡಿ, ನಾನು ಮಸೀದಿದ್ದು ಪ್ರೆಸಿಡೆಂಟ್, ನಾನು ಹೀಗೆ ನಂಡ ಪೆಂಗಾಲ್ ಅಂತ ಹೇಳಿ ಒಂದು ಉಂಟು ಸರ್, ಅದರದ್ದು ಪ್ರೆಸಿಡೆಂಟ್. ನಿಜವಾಗಿ ಆ ನಂಡ ಪೆಂಗಾಲ್ ಅಂತ ಹೇಳಿ ಒಂದು ಚಾರಿಟಿ ಉಂಟು ಅವರದ್ದು, ಅದರದ್ದು ಯಾವುದು ಹೊರಗಡೆ ಹಾಕುವಾಗಿಲ್ಲ, ಅದರಲ್ಲಿ ಇರುವ ಮೆಂಬರ್ಸ್ ಗೆ ಮಾತ್ರ ಸರ್. ಅಲ್ಲಿ 30 ವರ್ಷ ದಾಟಿದ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುದು, ಅದರಲ್ಲಿ ಬಂದಂತದ್ದು ಪ್ರತಿಯೊಂದು ಅಪ್ಲಿಕೇಶನ್ ನನಗೆ ಕಳಿಸ್ತಾ ಇದ್ರು ಸರ್ ಇವರು. ನಾನು ನಿಮ್ಗೆ ಮಾತ್ರ ಕಳಿಸುದು, ಯಾರಿಗೂ ಕಳಿಸುದಿಲ್ಲ. ಅದು ಗೊತ್ತಿಲ್ಲ ಸರ್ ನನಗೆ. ಇವರು ತುಂಬಾ ಒಂದು ಕ್ಲೋಸ್ ಆಗ್ಲಿಕ್ಕೆ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ್ಲೇ. ಆಮೇಲೆ ನನ್ನ ಗಂಡಂತೆಲ್ಲ ಕೇಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೇಳಿ ಆದ್ಮೇಲೆ ಗಂಡನಿಗೆ ನಾನು ಕೆಲಸ ಕೊಡಿಸ್ತೇನೆ ನಾನೆಲ್ಲ ಅವರ ಜೊತೆ ಎಲ್ಲ ಶೇರ್ ಮಾಡ್ತಿದ್ದೆ ಸರ್. ಅಲ್ಲ ಅವರಿಗೆ ನನ್ನ ಹತ್ರ ಎಲ್ಲ ಲಿಂಕ್ ಎಲ್ಲ ಕಳಿಸುವಾಗ ಅವರದ್ದೆಲ್ಲ ಸೋಷಲ್ ಸ್ಟಾರ್ಟಿಂಗ್ ಏನಾಗುತ್ತೆ, ಈಗ ನೋಡಿ ಅವ್ರಿಗೂ ಮದುವೆ ಆಗಿತ್ತು, ಮಕ್ಕಳಾಗಿತ್ತು, ಮತ್ತೆ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಆಗಿದ್ರು. ಹೌದೌದು ಸರ್. ನಿಮ್ಗೂ ಮದುವೆ ಆಗಿತ್ತು, ನಿಮ್ಗೂ 3 ಮಕ್ಕಳಿದ್ರು. ಹೌದು. ಸೊ ನಿಮಗೆ ಈ ತರದೊಂದು ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ನಿಮ್ಮೊಳಗಡೆ ಒಂದು ಎಚ್ಚರಿಕೆ ಬರ್ಲಿಲ್ವಾ? ಇಲ್ಲ ಸರ್, ಹಾಗೆ ಅಂದ್ರೆ ಅವರು ಒಂದು ಹೆಲ್ಪ್ ಮಾಡಿದ್ದಾರೆ. ನನ್ನ ಮೈಂಡ್ ಅಲ್ಲಿ ಇದ್ದದ ಹಾಗೆ, ನಾನು ಸರ್ ಅಂತೇಳಿ ಕರಿತಾ ಇದ್ದದ್ದು ಅವರನ್ನು. ಒಂದು ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಇವರೆಲ್ಲ ಲಿಂಕ್ ಎಲ್ಲ ಈ ನಂಡ ಪೆಂಗಲ್ ಅಂತ ಹೇಳುವಾಗ ಅದೆಲ್ಲ ಒಳ್ಳೆ ಕೆಲಸ ಮಾಡುವವರಲ್ವಾ ಸರ್. ಹಾಗೆ ನಾನು ಅವರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಅದಕ್ಕೆಲ್ಲ ಅದೊಂದು 30 ವರ್ಷ ದಾಟಿದ ಹೆಣ್ಣು ಮಕ್ಕಳದ್ದು ಮದುವೆ ಮಾಡಿಸುದು ಸರ್. ನಾನು ಅದೇ ತರ ಇದ್ದೆ ಸರ್, ಬೇರೆ ಏನಿರ್ಲಿಲ್ಲ. ಇವರೇ ತುಂಬಾ ಕ್ಲೋಸ್ ಆಗ್ತಾ ಬಂದ್ರು ಸರ್ ನನ್ನ ಜೊತೆ ಮಾತಾಡ್ತಾ. ಕ್ಲೋಸ್ ಆಗೋದಂದ್ರೆ ನಿಮ್ಗೆ ಯಾವ ತರದ್ದು? ಒಳ್ಳೆ ಸ್ನೇಹನ? ಒಳ್ಳೆ ಸ್ನೇಹದಲ್ಲೇ ಇದ್ರು ಸರ್. ಏನೇ ಆದ್ರೂ ಒಂದು ಮೀಟಿಂಗ್ ಆದ್ರೂ ಆಗ್ಲೇ ಕಾಲ್ ಮಾಡುದು, ನನ್ನ ಜೊತೆ ಹೇಳುದು, ಒಂದು ಯಾವ್ದು ಪ್ರತಿಯೊಂದು ಸರ್. ಅಷ್ಟು ಒಂದು ಯಾವ್ದೊಂದು ಮೀಟಿಂಗ್ ಆದ್ರೂ ಅಲ್ಲಿ ಏನಾಗ್ತದೆ, ನನಗೆ ಈ ಸೋಷಿಯಲ್ ವರ್ಕ್ ಎಲ್ಲ ಅಷ್ಟೆಲ್ಲ ಇರ್ಲಿಲ್ಲ. ಮಸೀದಿದ್ದು ಸೋಷಿಯಲ್ ವರ್ಕ್ ಏನಂತ ಅಷ್ಟೊಂದು ಗೊತ್ತಿರ್ಲಿಲ್ಲ. ಇವರ ಜೊತೆ ಸೇರಿದ್ಮೇಲೆ ಎಲ್ಲ ನನಗೆಲ್ಲ ಅಪ್ಡೇಟ್ ಮಾಡ್ತಾ ಇದ್ರು ಎಲ್ಲ ವಿಷಯದಲ್ಲಿ. ಆಮೇಲೆ ಆಗಿ ನನ್ನ ಗಂಡನಿಗೆ ಕೆಲಸ ಕೊಟ್ರು, ನೈಟ್ ಡ್ಯೂಟಿ ಸರ್. ನೈಟ್ ಡ್ಯೂಟಿಯಲ್ಲಿ ನನ್ನ ಗಂಡ ಕೆಲಸ ಮಾಡ್ತಿದ್ರು. ಅದು ಇದರಲ್ಲಿ ಅದು ಉಳ್ಳಾಲದಲ್ಲಿ ಕೊಟ್ರು ಸರ್ ಅವರು. ನಿಮ್ ಗಂಡ ಅಲ್ಲಿ ಕೆಲಸ ಮಾಡ್ತಾ ಇದ್ರಾ? ನನ್ನ ಗಂಡ ಉಳ್ಳಾಲದಲ್ಲಿ ನೈಟ್ ಡ್ಯೂಟಿ ಅವರಿಗೆ ಸಿಕ್ಕಿತು ನನ್ನ ಗಂಡನಿಗೆ. ಹಾಗೆ ನಾನು ಮಂಗಳೂರಿಗೆ ಶಿಫ್ಟ್ ಆಗ್ತೇನೆ ಅಂತ ಹೇಳಿ ಮಂಗಳೂರಿಗೆ ಬಂದೆ ಸರ್ ನಾನು. ಅಂದ್ರೆ ಗಂಡನಿಗೆ ಕೆಲಸಕ್ಕೆ ಈಸಿ ಆಗ್ಬೇಕಂತ ಹೇಳಿ ಮಂಗಳೂರಿಗೆ ಬಂದೆ ನಾನು. ಮಂಗಳೂರಿಗೆ ಬಂದು ಇಲ್ಲಿದ್ದಾಗ ಹೇಳಿದ್ರು ಅವರು, ನನ್ಗೆ ಅಲ್ಲಿ ಒಂದು ಇದು ಫ್ಲಾಟ್ ಇತ್ತು ಸರ್, ಚೊಕ್ಕಬೆಟ್ಟಲ್ಲಿ ಸ್ಟಾರ್ ರೆಸಿಡೆನ್ಸಿ ಅಂತ ಹೇಳಿ ಒಂದು ಫ್ಲಾಟ್ ಇತ್ತು. ಮನೆ ಬೇರೆನಿತ್ತು 7th ಬ್ಲಾಕ್ ಅಲ್ಲಿ. ಒಂದು ಫ್ಲಾಟ್ ನಂಗೆ ಇನ್ಕಮ್ ಬರ್ತಿತ್ತು ಅದರಲ್ಲಿ.
ರೆಂಟಿಗೆ ಕೊಟ್ಟಿದ್ದೆ. ಫ್ಲಾಟ್ ಇತ್ತಾ? ನನ್ನ ಹೆಸರಲ್ಲಿ ಒಂದು ಫ್ಲಾಟ್ ಇತ್ತು ಸರ್. ಅದ್ಯಾರು ನೀವು ತಗೊಂಡಿದ್ದ ನಿಮ್ಮ ಯಜಮಾನ್ರದ? ಅಲ್ಲ, ನನ್ನ ಬ್ರದರ್ ನನಗೆ ಗಿಫ್ಟ್ ಆಗಿ ಕೊಟ್ಟಿರೋದು ಒಂದು ಫ್ಲಾಟ್ ಇತ್ತು. ಮದ್ವೆ ಆದ್ಮೇಲೆ ಸರ್ ಒಂದು ಗಿಫ್ಟ್ ಕೊಟ್ಟಿದ್ದವ. ಅದು ನನ್ನ ಬ್ರದರ್, ಹೌದು ಸರ್. ಅದು ಫ್ಲಾಟ್ ಇತ್ತು ಸರ್. ಆ ಫ್ಲಾಟ್ ಅನ್ನು ನಾನು ಇವರು ಹೇಳಿದ್ರು ಮಮತಾಜ್ ಅಲ್ಲಿ ಅದು ಸೇಲ್ ಮಾಡಿ ಇಲ್ಲಿ ಬೇಕಾದ್ರೆ ಪರ್ಚೇಸ್ ಮಾಡು ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಮಂಗಳೂರಲ್ಲಿ ಇಲ್ಲಿ ರೆಂಟಿಗಿದ್ದೆ ಸರ್ ನಾನು. ಫಸ್ಟ್ ಆಲ್ರೆಡಿ ನಾ ಬಂದದ್ದು ರೆಂಟಿಗೆನೆ. ಅವ್ರು ಹೇಳ್ತಾರೆ ಇಲ್ಲಿ ಪರ್ಚೇಸ್ ಮಾಡಿ, ಇನ್ನು ಹೋಗ್ಬೇಡ ನೀನು ಕೃಷ್ಣಾಪುರಕ್ಕೆ ಅಂತ ಹೇಳಿ ಹೇಳ್ತಾರೆ. ಕಾರಣ ಅಂದ್ರೆ ಅವರಿಗೆ ನಾನು ಅಲ್ಲಿ ಹೋಗುದೇ ಇಷ್ಟಲ್ಲ, ಯಾಕಂತ ಗೊತ್ತಿಲ್ಲ ಸರ್. ಅಂದ್ರೆ ತುಂಬಾ ನನ್ನ ಮೇಲೆ ಒಂದು ಹಚ್ಚಿಕೊಂಡಾಗಿದ್ರು ಸರ್ ಅವರು. ಆಮೇಲೆ ಅದು ಸೇಲ್ ಮಾಡು ಅಂತ ಹೇಳಿ ಹೇಳಿದ್ರು ಸರ್. ಇಲ್ಲಿ ನಿಂಗೆ ಪರ್ಚೇಸ್ ಮಾಡುವ ಒಳ್ಳೆ ಫ್ಯೂಚರ್ ಉಂಟು ಮಕ್ಕಳಿಗೆ ಅಂತೆಲ್ಲ ಹೇಳಿದ್ರು ಸರ್ ಇಲ್ಲಿ. ಹಾಗೆ ನಾನು ಅದನ್ನು ಸೇಲ್ ಮಾಡಿದೆ. ಅದನ್ನು ಸೇಲ್ ಮಾಡಿ ಆದ್ಮೇಲೆ ಹೇಳಿದ್ರು ಅದರದ್ದು 10 ಲಕ್ಷ ನನಗೆ ಕೊಡು ಬಿಸ್ನೆಸ್ಗೆ ಅಂತ ಹೇಳಿ ಹೇಳಿದ್ರು ಸರ್. ಈಗ ನನಗೆ ಒಂದು ಪ್ರಶ್ನೆ ಏನಂದ್ರೆ, ಮುಮ್ತಾಜ್ ಅಲಿ ಮತ್ತು ಅವ್ರ ಕುಟುಂಬ ಅಂದ್ರೆ ಅವರು ಸಮಾಜದಲ್ಲಿ ತುಂಬಾ ಗಣ್ಯ ವ್ಯಕ್ತಿಗಳು ಹೌದು, ಆಮೇಲೆ ತುಂಬಾ ಹಣವಂತರು, ಶ್ರೀಮಂತರು ಅಂತಿದೆ. ಹೌದೌದು ಸರ್. ಅವ್ರು ನಿಮ್ಮ ಹತ್ರ 10 ಲಕ್ಷ ತಗೋತಾರ? ಅಂದ್ರೆ ಅವರು ಜಾಮೀನ್ ಹಾಕಿರ್ತಾರೆ ಸರ್. ಅವರದ್ದು ಅವರೆಲ್ಲ ಲೋನ್ ತೆಗ್ದಿದ್ರಂತೆ, ಅದಕ್ಕೆ ಜಾಮೀನ್ ಹಾಕಿ ಇವರು ಹೆಂಡತಿ ಇಬ್ರು ಇದಂತೆ ಗ್ಯಾರಂಟಿ ಅಂತೆ. ಅದಕ್ಕೆ ಲಾಸ್ ಆದಾಗ ಇವರದ್ದೆಲ್ಲ ಹೇಳ್ಕೊಳ್ತಾರಂತೆ ಅವರೆಲ್ಲ, ಇವರಿಗೆ ಲೋನ್ ಸಿಗುದಿಲ್ಲ. ಹೀಗೆ ಫೈನಾನ್ಷಿಯಲ್ ಆಗಿ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ರು ಮಮತಾಜ್ ಅಲಿ. ಯಾರಿಗೂ ಹೇಳ್ಕೊಳಿಕ್ ಆಗ್ತಿರ್ಲಿಲ್ಲ ಅಂತ ಪ್ರಾಬ್ಲಮ್ ಅಲ್ಲಿ ಇದ್ರು ಸರ್ ಅವರು. ಅದಕ್ಕಿಂತ ಮುಂಚೆ ಈ 10 ಲಕ್ಷ ಕೊಡೋದಕ್ಕಿಂತ ಮುಂಚೆ ಸರ್ ನಾನು ಒಂದ್ಸಲ ಈಗಿನ ನನ್ನ ಮನೆಗೆ ಬಂದಾಗ ಒಂದು ಬೇಸರದಲ್ಲಿ ಇದ್ರು ಮನೆಯಲ್ಲಿ. ಅದಕ್ಕೆ ಎಂತ ಅಂತ ಕೇಳಿದಾಗ ನಂಗೆ ಅರ್ಜೆಂಟ್ 8 ಲಕ್ಷ ನನ್ನ ಮನೆಗೆಲ್ಲ ಬಂದಿದ್ರು ಸರ್ ಅವರು, ಇಲ್ಲಿ ಮ್ಯಾಂಗ್ಳೂರಲ್ಲಿ. ಅಂದ್ರೆ ನೀವು ಈಗ ಇಲ್ಲೊಂದು ಮನೆ ಬಾಡಿಗೆ ಮನೆ ಮಾಡ್ತೀರಾ? ಬಾಡಿಗೆ ಮನೆ ಮಾಡುವಾಗ ಇಲ್ಲಿ ಕುಲಶೇಖರದಲ್ಲಿ. ಈಗ ನೀವ್ ಎಲ್ಲಿದ್ದೀರಾ ಅಲ್ಲಿಗೆ ಮನೆಗೆ ಬರ್ತಾರ ಅವ್ರು? ನಿಮ್ ಯಜಮಾನ್ ಇರ್ತಾರ ಮನೇಲಿ? ಬರುವಾಗ ಯಜಮಾನ್ರು ಇರ್ತಾರೆ ಸರ್. ಯಾಕೆ ಬರ್ತಾರ ಅವತ್ತು ಹೀಗೆ ಬರ್ತಾರೆ ಅವರು ಇಲ್ಲಿ. ನಾನು ಮೀಟಿಂಗ್ ಆಗಿ ಇಸ್ವಿ ಯಾವಾಗಿದು? 2022 ಸರ್. 22 ಅಲ್ಲಿ ಬರ್ತಾರೆ ಅಲ್ವಾ? 22 ಅಲ್ಲಿ ಬರ್ತಾರೆ ಇವರು. ಬಂದಾದ್ಮೇಲೆ ಅದಕ್ಕಿಂತ ಮುಂಚೆ ಈಗ ಬೇಸರದಲ್ಲಿ ಇದ್ರು ಇವರು. ಇದ್ದಾಗ ಕೇಳಿದೆ ಏನು ಅಂತ ಹೇಳಿ, ಕೇಳಿದ್ರು ಹೀಗೆ ಅಂತ ಹೇಳಿ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಇದ್ರು. ಹಸ್ಬೆಂಡ್ ಹೇಳಿದ್ರು 8 ಲಕ್ಷ ಏನಿಲ್ಲ ನಮ್ಮ ಹತ್ರ ಅಂತ ಹೇಳಿ ಹೇಳಿದ್ರು. ಇವರದ್ದು ಗೋಲ್ಡ್ ಬೇಕಾದ್ರೂ ಉಂಟು, ಬೇಕಾದ್ರೆ ತೆಗೆದುಕೊಂಡು ಹೋಗಿ ಅಂತ ಹೇಳಿ ಹೇಳ್ತಾರೆ ಸರ್. ಅದಕ್ಕೆ ಹೇಳಿದ್ರು ಅವರು, ನನ್ಗೆ ಇಡ್ಲಿಕ್ಕೆ ಆದ್ರೆ ನಾನು ನನ್ನ ಸ್ಟಾಫ್ ಗಳನ್ನೇ ಕಳಿಸ್ಬೇಕು ಆಫೀಸ್ ಇದ್ದು, ಬೇಡ ನೀವೇ ಇಟ್ಟು ನನಗೆ ಕೊಡಿ ಅಂತ ಹೇಳಿ ಹೇಳ್ತಾರೆ ಸರ್ ಇವರು. ನನ್ನ ಹತ್ರ ದುಡ್ಡು ಕೊಟ್ಟಿದ್ದಕ್ಕೆ ಏನು ಪ್ರೂಫ್ ಇದೆ? ನನ್ನ ಹತ್ರ ಬ್ಯಾಂಕ್ ಎಲ್ಲ ಡೀಟೇಲ್ಸ್ ಉಂಟು ಸರ್. ಬ್ಯಾಂಕ್ ಅಲ್ಲಿ ಗೋಲ್ಡ್ ಇಟ್ಟಿದ್ದಕ್ಕೆ ಡೀಟೇಲ್ಸ್ ಇದೆಯಾ? ಉಂಟು. ಸೊಸೈಟಿ ಸುರತ್ಕಲ್ ಸೊಸೈಟಿ ಬ್ಯಾಂಕ್ ಅಲ್ಲಿ ಇಟ್ಟು ಅಲ್ಲಿ ಅವರು ಅದು ಡೈರೆಕ್ಟ್ ಕಳಿಸ್ಲಿಕ್ಕೆ ಆಗುದಿಲ್ಲ. ಅವ್ರ ಕೈಯಲ್ಲಿ ಏನು ಕ್ಯಾಶ್ ಕೊಟ್ರಾ? ಅಲ್ಲ ಕ್ಯಾಶ್ ಅಲ್ಲ ಸರ್, ಅಕೌಂಟ್ ಥ್ರೂ ಅಲ್ಲಿ ಹೋಗಿದೆ ಅದು. ಯಾರ ಅಕೌಂಟ್ ಇಂದ ಯಾರ ಅಕೌಂಟ್ ಹೋಗಿದೆ? ನನ್ನ ಅಕೌಂಟ್ ಇಂದ ನಾನು ಇಟ್ಟದು ಹೋಗಿ, ನನ್ನ ಅಕೌಂಟ್ ಇಂದ 5 ಲಕ್ಷ, ನನ್ನ ಗಂಡನ ಅಕೌಂಟ್ ಇಂದ 1 ಲಕ್ಷ. ಅದು ಸೊಸೈಟಿ ಬ್ಯಾಂಕ್ ಇಂದ SDC ಗೆ ಹೋಗಿ, SDC ಇಂದ ಮಮತಾಜ್ ಅಲಿ ಅವರದ್ದು ಮ್ಯಾಂಗ್ಳೂರ್ ಲೈನ್ ಗೆ ಹೋಗಿದೆ ಸರ್. ಒಟ್ಟಲ್ಲಿ ನಿಮ್ಮ ಅಕೌಂಟ್ ಥ್ರೂ ಅವರ ಅಕೌಂಟ್ ಗೆ ದುಡ್ಡು ಹೋಗಿದೆ? ಹೋಗಿದೆ 2022ರಲ್ಲಿ. ಆಮೇಲೆ ಅಲ್ಲಿಂದ ಏನ್ ಮಾಡ್ತಾರೆ ಇವರು, ಅದು ಒಂದು 1 ಇಯರ್ ಏನೋ ಹೋಗ್ತದೆ ಸರ್. 1 ಇಯರ್ ಹೋಗೋದಕ್ಕಿಂತ ಮುಂಚೆ ನನ್ನ 10 lakhs ಇವರು ಪುನಃ ತೆಗಿತಾರೆ ನನ್ನ ಕೈಯಿಂದ. ಇವರು ಅದು ಫ್ಲಾಟ್ ಸೇಲ್ ಮಾಡಿದಾನ ನನ್ ಕೈಯಿಂದ ತೆಗಿತಾರೆ. ನಿನ್ಗೆ ರೆಂಟ್ ಕಟ್ಲಿಕ್ಕೆ ನಾನು ಕೊಡ್ತೇನೆ ಮಂತ್ಲಿ ಅಂತ ಹೇಳ್ತಾರೆ ಸರ್. ನಾನ್ ಬಿಸ್ನೆಸ್ಗೆ ಹಾಕ್ತೇನೆ ಅಂತ ಹೇಳ್ತಾರೆ. ಹಾಗೆ ಮಂತ್ಲಿ ಏನೋ 8 ಸಲನೋ 9 ಸಲ ಏನೋ ಕೊಟ್ಟಿದ್ದಾರೆ ಸರ್. ಆಮೇಲೆ ನಾನು ಇಲ್ಲಿ ಫ್ಲಾಟ್ ಪರ್ಚೇಸ್ ಮಾಡ್ತೇನೆ ಅಂತ ಹೇಳುವಾಗ ನಾನು ಕೇಳಿದೆ, ಅದು ಹಣ ರಿಟರ್ನ್ ಮಾಡಿ ನನಗೆ, ನಾನು ಫ್ಲಾಟ್ ಪರ್ಚೇಸ್ ಮಾಡ್ತೇನೆ ಅಂತ ಹೇಳ್ತೇನೆ ಸರ್. ಹಾಗೆ ಆ ಅಮೌಂಟ್ ಅನ್ನು ನನ್ಗೆ ರಿಟರ್ನ್ ಮಾಡ್ತಾರೆ ಸರ್. ಅದು ನನ್ನ ಇದು 2023 ಅಲ್ಲಿ ಸರ್. ನೀವೇನು ಗೋಲ್ಡ್ ಇಟ್ ಕೊಟ್ಟಿದ್ರೆ ಅದು ನಿಮ್ಗೆ ವಾಪಸ್ ಕೊಡ್ತಾರೆ? ಅಲ್ಲ, ಗೋಲ್ಡ್ ಇಟ್ಟದ್ದು ಅಲ್ಲಿಂದ ತೆಗೆದು ಮತ್ತೆ ಫೆಡರಲ್ ಗೆ ತಂದು ಇಡಿಸ್ತಾರೆ ಅವರೇ. ಅಲ್ಲಿಂದ ಪುನಃ ಅದೇ ಗೋಲ್ಡ್ ಅಲ್ಲಿ ಸ್ವಲ್ಪ ಜಾಸ್ತಿ ಸಿಗ್ತದೆ ಅವರಿಗೆ. ಎಷ್ಟು 2 ಲಕ್ಷ ಏನೋ ಜಾಸ್ತಿ ಸಿಗ್ತದೆ. ಕಂಟಿನ್ಯೂ ಮಾಡೋಣ. ಮುಮ್ತಾಜ್ ಅಲಿ ಅವ್ರ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ, ಅವ್ರ ಹತ್ರ ಯಾಕೆ ದುಡ್ಡು ಇರಲ್ಲ? ಗೊತ್ತಿಲ್ಲ ಸರ್. ಇದು ನಾನು 10 ಲಕ್ಷ ಕೊಟ್ಟದಕ್ಕೆ ಇವರು ಮಂತ್ಲಿ ಇಷ್ಟು ಕೊಡ್ತಿದ್ರು ಸರ್ ನನಗೆ. ಆಮೇಲೆ ಇವರು ಮಂತ್ಲಿ 15,000 ಕೊಡ್ತಿದ್ರು ಸರ್. ನಾನು ಕೆಲವು ನನ್ನ ಸ್ಟಡಿ ಪ್ರಕಾರ ಇಲ್ಲಿ ಒಂದು ಕ್ವಶನ್ ಫಸ್ಟ್ ಮಾಡ್ತೀನಿ ನಿಮ್ಗೆ. ಓಕೆ ಸರ್. ಈಗ ನೀವು ಮಂಗಳೂರು ಕುಲಶೇಖರದಲ್ಲಿ ಏನೋ ಬಾಡಿಗೆ ಇದ್ರಲ್ಲ ಅಪಾರ್ಟ್ಮೆಂಟ್ ಅಲ್ಲಿ? ಹೌದು. ಫ್ಲಾಟ್ ಅಲ್ಲಿ 13,000 ಬಾಡಿಗೆನ? ಅದು 13,000 ಬಾಡಿಗೆ, 2,000 ಇದಿತ್ತು ಸರ್ ಅಂತ ಮೇಂಟೆನೆನ್ಸ್. 2,000 13,000 ಬಾಡಿಗೆ.
ಹೌದು ಸರ್. ಈ 13,000 ರೂಪಾಯಿನ ಹ್ಮ್ ಮುಮ್ತಾಜ್ ಅಲಿ ಅವರು ಹ್ಮ್ ಈ ಕೇಸಿನ A2 ಆರೋಪಿಯಾದ ನಿಮ್ಮ ಯಜಮಾನರ ಬ್ಯಾಂಕ್ ಖಾತೆ ಮೂಲಕ ನಿಮ್ಗೆ ಕೊಡ್ತಾ ಇದ್ರಂತ, ಹೌದಾ? ಅದು ಒಂದೊಂದ್ಸಲ ಅವರಿಗೆ ಆಗ್ತಿದ್ರು ಕಾಣ್ಬೇಕು, ಆದ್ರೆ ಜಾಸ್ತಿ ನನ್ನ ಅಕೌಂಟಿಗೆ ಬರ್ತಾ ಇದ್ದದ್ದು ಸರ್. ಡೈರೆಕ್ಟ್ ಆಗಿ? ನನ್ನ ಅಕೌಂಟಿಗೆ ಬರ್ತಾ ಇದ್ದದ್ದು. ಸರಿ, ಹೇಳಿ ಮೇಡಮ್ ಮುಂದೆ. ಆಮೇಲೆ ಇದು ಗೋಲ್ಡ್ ಕೂಡ ಹಾಗೇನೆ ಸುರತ್ಕಲ್ಲಲ್ಲಿ ಇಟ್ಟದ್ದು. ನನಗೆ ಮತ್ತೆ ಕಷ್ಟ ಆಗ್ತದೆ ಅಂತ ಹೇಳಿ ಫೆಡರಲ್ ಬ್ಯಾಂಕ್ ಇದ್ದು ಸರ್ ಒಬ್ರು ಸ್ಟಾಫ್ ಅನ್ನು ಕಳಿಸ್ತಾರೆ ಇವರು, ಯಾರು ಮುಮ್ತಾಜ್ ಅಲಿ. ಆ ಬ್ಯಾಂಕ್ ಅವರು ಫೆಡರಲ್ ಬ್ಯಾಂಕಿನವರೇ ಈ ಗೋಲ್ಡ್ ಅನ್ನು ಬಿಡಿಸ್ತಾರೆ ಸರ್, ಸೊಸೈಟಿ ಬ್ಯಾಂಕ್ ಇಂದ ಬಿಡಿಸಿ ತಂದು ಫೆಡರಲ್ ಬ್ಯಾಂಕ್ ಅಲ್ಲಿ ಇಡಿಸ್ತಾರೆ. ಇಟ್ಟು ಅದರಲ್ಲಿ ಜಾಸ್ತಿ ಬಂದ ಹಣವನ್ನು ಮುಮ್ತಾಜ್ ಅಲಿನ ಅಕೌಂಟಿಗೆ ಹೋಗಿರ್ತದೆ ಸರ್ ಅದು. ಅದ್ರಲ್ಲಿ ಏನು ಅವರು ನಮ್ಗೆ ಲಾಭ ಇದೆಯಾ ನಿಮ್ಮ ಹತ್ರ? ಎಲ್ಲ ಇದೆ ಸರ್, ಎಲ್ಲ ದಾಖಲೆಗಳು. ನೀವು ಕೇಸ್ ನಡೀತಿರ್ಬೇಕಾದ್ರೆ ಪೊಲೀಸರಿಗೆ ಕೊಟ್ಟಿಲ್ವಾ? ಪೊಲೀಸ್ನವ್ರ ಹತ್ರ ಎಲ್ಲ ಹೇಳಿದ್ದೇನೆ ಸರ್. ಅಂದ್ರೆ ಪೊಲೀಸ್ನವರದು ನಮ್ಮ ಸೈಡ್ ಅಲ್ಲಿ ಏನ್ ಇರ್ಲಿಲ್ಲ ಸರ್, ಅವ್ರು ಒಂದೇ ಸೈಡ್ ಅಲ್ಲಿ ಮಾತಾಡ್ತಿದ್ರು ಸರ್. ನಮ್ದು ಯಾವ್ದು ಅವರು ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ಆ ಟೈಮ್ ಅಲ್ಲಿ. ಈಗ ನಿಮ್ಮ ಹತ್ರ ಪ್ರೂಫ್ ಗಳನ್ನ ಕೋರ್ಟಿಗೆ ಕೊಡ್ತಿದ್ದೀರಾ? ಕೊಟ್ಟಿದ್ದೇನೆ ಸರ್, ಕೋರ್ಟಿಗೆಲ್ಲ ಕೊಟ್ಟಿದ್ದೇನೆ. ಅಡ್ವೊಕೇಟ್ ಮೂಲಕ ಕೊಟ್ಟಿದ್ದೀರಾ? ಕೊಟ್ಟಿದ್ದೇನೆ ನಾನೆಲ್ಲ ಅಡ್ವೊಕೇಟ್. ಮಾತಾಡ್ತಾ ಇದ್ದೀರಾ, ಈ ಮಾತಿಗೆ ರಿಲೇಟೆಡ್ ಆಗಿರುವಂತ ಡಾಕ್ಯುಮೆಂಟ್ ಗಳನ್ನ ನೀವು ಕೋರ್ಟಿಗೆ ಕೊಟ್ಟಿದ್ದೇನೆ ಸರ್. ಕೋರ್ಟ್ ಅಲ್ಲಿ ಫೈಟ್ ಮಾಡ್ತಾ ಇದ್ದೀರಾ? ಹೌದೌದು ಸರ್. ಸರಿ ಮೇಡಮ್, ಮುಂದೆ. ಇವರು ನಾನು ಪ್ರೀತಿಸ್ತೇನೆ, ನನ್ಗೆ ಇಷ್ಟ ಆಗಿದ್ಯಾ ಸಂಬಂಧ, ಪ್ರೇಮ ಸಂಬಂಧಕ್ಕೆ ಹೋಗ್ತಾ ಇತ್ತು. ಹೋಗ್ತಾ ಇತ್ತು, ಅವರು ಆತರ ಎಲ್ಲ ಮಾಡ್ತಾ ಇದ್ರು ಸರ್. ಈಗ ನೋಡಿ, ಒಂದ್ ನಿಮಿಷ. ಮೊದ್ಲು ಫ್ರೆಂಡ್ಶಿಪ್ ಅಲ್ಲಿ ಸ್ಟಾರ್ಟ್ ಆಯ್ತು, ಹೌದು, ಆತ್ಮೀಯತೆ ಬೆಳೀತು, ಹೌದು. ಆಮೇಲೆ ಅದು ಪ್ರೇಮ ಸಂಬಂಧಕ್ಕೆ ಹೋಯ್ತು ಅಂತ ನೀವು ಹೇಳ್ತಾ ಇದ್ದೀರಾ. ಹೌದೌದು. ಅಂದ್ರೆ ಅವ್ರು ಅಪ್ರೋಚ್ ಮಾಡ್ತಾ ಇದ್ರು, ನಿಮಗೆ ಇಷ್ಟ ಇಲ್ಲ ಅಂದ್ರು ಕೂಡ. ಓಕೆ, ನೀವು ಹೇಳೋ ಆಂಗಲ್. ಓಕೆ, ಹೌದೌದು. ಇದಕ್ಕೆ ರಿಲೇಟೆಡ್ ಆಗಿ ಅವರು ನಿಮ್ಗೆ ಮೆಸೇಜ್ ಮಾಡಿರ್ತಾರೆ, ಆಮೇಲೆ ವಾಟ್ಸ್ಆಪ್ ಅಲ್ಲಿ ಸಂದೇಶಗಳನ್ನ ಕಳಿಸಿರ್ತಾರೆ. ಹೌದೌದು. ಆಮೇಲೆ ಈ ತರ ಎಲ್ಲ ತುಂಬಾ ಎವಿಡೆನ್ಸ್ ಗಳು ಬೇಕಾಗ್ತದೆ ಇದಕ್ಕೆಲ್ಲ. ಅದೆಲ್ಲ ನಿಮ್ಮ ಹತ್ರ ಇದೆಯಾ? ಎಲ್ಲ ಇದೆ ಸರ್, ಎಲ್ಲ ನಾನು ಸಬ್ಮಿಟ್ ಮಾಡಿದೆ. ಇದೆ, ಎಲ್ಲ ಇದೆ. ಅವ್ರು ಮಾಡಿರೋ ಮೆಸೇಜ್ ಎನ್ಕ್ವೈರಿ ಟೈಮ್ ಅಲ್ಲಿ ಪೊಲೀಸರಿಗೆ ಕೊಟ್ಟಿಲ್ವಾ? ಅವ್ರ ಹತ್ರ ಇತ್ತು ಸರ್ ನನ್ನ ಮೊಬೈಲ್. ಅದಕ್ಕಿಂತ ಮುಂಚೆ ನನ್ನ ಮೊಬೈಲ್ ನಾನು ಕೂಡ ಅದು ಮೆನ್ಷನ್ ಆಗಿಲ್ವಲ್ಲ? ಅದೇ ಸರ್. ಅಲ್ಲ, ನಾನು ಯೂಸ್ ಮಾಡ್ತಿದ್ದ ಮೊಬೈಲ್ ನನ್ನ ಕೈಯಲ್ಲಿ ಇರ್ಲಿಲ್ಲ ಸರ್, ಅವರ ಬ್ರದರ್ ಕೈಯಲ್ಲಿ ಇದ್ದದ್ದು. ಎವಿಡೆನ್ಸ್ ಗಳನ್ನ ಎಲ್ಲ ಇಟ್ಟಿದ್ರಿ? ಈಗ ನಿಮ್ಮ ಸೀಸ್ ಆದ್ಮೇಲೆ ವಾಟ್ಸ್ಆಪ್ ಚಾಟ್ಸ್ ಆಗ್ಲಿ, ವಾಟ್ಸ್ಆಪ್ ಡೀಟೇಲ್ಸ್ ಗಳಾಗ್ಲಿ, ಅವ್ರು ನಿಮಗೆ ಮೆಸೇಜ್ ಮಾಡಿರೋದಾಗ್ಲಿ, ಅಥವಾ ನಿಮ್ಮ ಆತ್ಮೀಯತೆ ಸಂಬಂಧಕ್ಕೆ ಪೂರಕವಾಗಿ ಏನೆಲ್ಲ ಇತ್ತಲ್ಲ, ಹೌದೌದು, ಆ ಎವಿಡೆನ್ಸ್ ನಿಮ್ಮ ಹತ್ರ ಇದೆ, ಏನಿದೆ ಅದನ್ನ ನೀವು ಕೋರ್ಟಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ರಲ್ಲ. ಹೌದೌದು. ಪೊಲೀಸರು ಅದನ್ನ ವಶಪಡಿಸ್ಕೊಂಡ್ಮೇಲೆ ನಿಮ್ಗೆ ಎಲ್ಲಿ ಸಿಗ್ತದ ಅದು? ಇಲ್ಲ ಸರ್, ನಾನು FIR ಆದ ತಕ್ಷಣ ನಾನು ಆಗ್ಲೇ ನನ್ನ ಅಡ್ವೊಕೇಟ್ ಎಲ್ಲ ಕೊಟ್ಟಿದ್ದೇನೆ ಸರ್. ನಾನು ಅಲ್ಲ, FIR ನಿಮ್ಗೆ ಮೊಬೈಲ್ ಆಗ ವಶಪಡಿಸ್ಕೊಂಡಿಲ್ವಾ ಪೊಲೀಸರು? ಇಲ್ಲ, FIR ಆದ್ಮೇಲೆ ನಾನೇ ಬಂದು ಸರೆಂಡರ್ ಆದದ್ದು ಸರ್. ನನ್ನನ್ನು ಅವರೇನು ಇಟ್ಕೊಳ್ಳಿಲ್ಲ. ನಾನು ನನ್ನ ಕಾನೂನಿಗೆ ಗೌರವ ಕೊಟ್ಟು ಸರ್, ನಾನು ನನ್ನ ಹಸ್ಬೆಂಡ್ ನಾವೇ ಬಂದು ಸರೆಂಡರ್ ಆದದ್ದು ಸ್ಟೇಷನ್ಗೆ. ನೀವು ಸರೆಂಡರ್ ಆಗಿರೋದಾ? ನಾನು ನನ್ನ ಹಸ್ಬೆಂಡ್ ಬಂದು ಸರೆಂಡರ್ ಆದದ್ದು. ಅದು ಆಗುದಕ್ಕಿಂತ ಮುಂಚೆ ನಾನು ಉಳಿದವರೆಲ್ಲರೂ ಇದರಲ್ಲಿ ಸರೆಂಡರ್ ಆಗಿದ್ರಾ? ಅವ್ರದ್ದು ಗೊತ್ತಿಲ್ಲ ಸರ್ ನನಗೆ. ಓಕೆ, ಫೈನ್. ಆಮೇಲೆ ಅದು ಬರುವಾಗ್ಲೇ ನಾನು ನನ್ನ ಅಡ್ವೊಕೇಟ್ ಎಲ್ಲ ಕೊಟ್ಟಿದ್ದೇನೆ ಸರ್, ಎವಿಡೆನ್ಸ್ ಇದ್ದದ್ದು ಎಲ್ಲ ಅವರಿಗೆ ನಾನು ಕೊಟ್ಟಿದ್ದೇನೆ. ನಂದು ಮೆಸೇಜ್ ಮಾಡಿರೋದಾಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಎಲ್ಲಾನು ಅಡ್ವೊಕೇಟ್ ಗೆ ಕೊಟ್ಟೆ ನಾನು ಸ್ಟೇಷನ್ಗೆ ಬಂದಿರೋದು ನಾನು. ಯಾಕಂದ್ರೆ ಇದೊಂದು ಹನಿ ಟ್ರ್ಯಾಪ್ ಕೇಸು ಅಂತ ಒಂದು ಇರೋದು. ಇಲ್ಲ, 100% ಇದು ಹನಿ ಟ್ರ್ಯಾಪ್ ಅನ್ನುವಂತ ಇವರು ತುಂಬಾ ಹಣವಂತ. ನೀವು ಆರಂಭದಲ್ಲಿ ಹೇಳಿದ್ರಿ ನೀವು ದುಡ್ಡು ಕೊಟ್ರಿ ಅಂದಾಗ್ಲೇ ನನ್ ಕನ್ಫ್ಯೂಷನ್ ಆಯ್ತು ಅದು. ಹೌದೌದು. ಹನಿ ಟ್ರ್ಯಾಪ್ ಮಾಡೋ ಉದ್ದೇಶದಿಂದ ಒಬ್ಬ ಗಣ್ಯ ವ್ಯಕ್ತಿ, ಉದ್ಯಮಿ, ಹಣ ಇರೋ ಎಲ್ಲ ಸಮಾಜ ಹಾಗೆ ತಿಳ್ಕೊಂಡಿದೆ ಅವ್ರ ಬಗ್ಗೆ. ಹೀಗಿದ್ದಾಗ ಆ ವ್ಯಕ್ತಿನ ತುಂಬಾ ಆತ್ಮೀಯತೆಯಿಂದ ತಾವು ತಮ್ಮ ಬುಟ್ಟಿಯೊಳಗೆ ಬುಟ್ಟಿಯೊಳಗೆ ಹಾಕೊಂಡು ಆ ಮೂಲಕ ಅವರನ್ನ ನೀವು ಹಣ ಸುಲಿಯೋದಕ್ಕೋಸ್ಕರನೇ ಇವೆಲ್ಲ ಮಾಡಿದ್ರಿ ಅಂತ ಇರೋದು ಚರ್ಚೆ. ಹೌದು ಸರ್. ಹೆಚ್ಚು ಕಮ್ಮಿ ಅದೇ ಕಥೆಯನ್ನು ಹೇಳುತ್ತೆ. ಬಟ್ ಕೋರ್ಟ್ ಅಲ್ಲಿ ಎಲ್ಲದೂ ಕೂಡ ಸಾಬೀತಾಗಬೇಕು. ಕೋರ್ಟ್ ಕೊಡುವಂತ ತೀರ್ಮಾನನೇ ಅಂತಿಮ. ಅದ್ರ ಬಗ್ಗೆ ತುಂಬಾ ನಂಬಿಕೆ ಇಟ್ಕೊಂಡಿರುವಂತ ಒಬ್ಬ ತನಿಖಾ ಪತ್ರಕರ್ತ ನಾನು. ಸಲುಗೆ ಇದ್ದಾಗ ಆತರದ್ದೇನೋ ಸಂಬಂಧಗಳಿದ್ವಾ ಅಂತ? ಇಲ್ಲ ಸರ್, ಆ ತರದ್ದೇನು ಸಂಬಂಧ ಅಂತ ಏನು ಇರ್ಲಿಲ್ಲ. ನಿಮ್ಮ ಹತ್ರ ಎಲ್ಲ ಆದ್ರೆ ಕ್ಲೋಸ್ ಅಂದ್ರೆ ತುಂಬಾ ಕ್ಲೋಸ್ ಅಂದ್ರೆ ಒಂಥರ ಜೀವ ತರ ನಾನು ಅವರಿಗೆ ಎಲ್ಲವನ್ನು ಶೇರ್ ಮಾಡಿ. ಸಂಬಂಧವನ್ನು ಮೀರಿದ ಒಂದು ಸಂಬಂಧ ಅಂತ ನೀವು? ಒಂದು ಸಂಬಂಧ ಸರ್. ಈಗ ನಿಮಗೂ ಮದುವೆ ಆಗಿತ್ತು, ಹೌದು ಸರ್, ಮಕ್ಕಳಿದ್ವು, ಒಬ್ಬ ಒಳ್ಳೆ ಗಂಡ, ಸಂಸಾರ, ಅವರು ಕೂಡ ಗಣ್ಯ ವ್ಯಕ್ತಿ, ಅವ್ರಿಗೂ ಮದುವೆ ಮಕ್ಕಳು ಎಲ್ಲ ಆಗಿತ್ತು, ಚೆನ್ನಾಗಿದ್ರು, ಹೌದು, ಸಮಾಜದಲ್ಲಿ ತುಂಬಾ ಒಳ್ಳೆ ಹೆಸರು ಇದ್ದಂತ ವ್ಯಕ್ತಿ. ಈ ತರದ ಒಂದು ಆತ್ಮೀಯತೆ ಬಂದಾಗ ಇದು ನಾಳೆ
ದೊಡ್ಡ ಸಮಸ್ಯೆ ಆಗ್ಬೋದು. ಅಥವಾ ನಾವುಗಳು ಇಬ್ರು ಕೂಡ ಮದುವೆ ಆಗಿದ್ದೀವಿ, ಅದು ಸ್ನೇಹ ಸಂಬಂಧನೋ ಅಥವಾ ಇನ್ನೊಂದು ಸಂಬಂಧ ಇತ್ತೋ ಇಲ್ವೋ ಅದು ಬಹುಶಃ ನಿಮಗೆ ಮಾತ್ರ ಗೊತ್ತಿರೋ ವಿಚಾರ, ಅಥವಾ ನೀವು ನಂಬೋ ದೇವ್ರಿಗೆ ಗೊತ್ತಿರೋ ವಿಚಾರ. ಓಕೆ, ಅದನ್ನ ಸ್ಟೇಟ್ಮೆಂಟ್ ನೀವು ಏನು ಹೇಳಿದ್ರು ಕೂಡ ಅದು ನಿಮಗೆ ಸಂಬಂಧಪಟ್ಟಿದ್ದು ಬಿಟ್ಟರೆ ನಾವು ಬಂದು ನೋಡೋಕ್ಕೂ ಆಗಲ್ಲ, ನಾವು ಅದನ್ನು ನೋಡೂ ಇಲ್ಲ. ಸೊ ನಿಮ್ಮೊಳಗಡೆ ಒಂದು ಜಾಗೃತಿ ಬಂದಿಲ್ವಾ ಮೇಡಮ್? ಬೇಡ, ಇದು ನಾಳೆ ಈ ಥರದ ಒಂದು ಆತ್ಮೀಯತೆ, ಪರಸ್ಪರ ಇಬ್ಬರು ಕೂಡ ಎರಡು ಕುಟುಂಬ ಕೂಡ ಮದುವೆ ಆಗಿರುವಂಥ ಒಂದು ಕುಟುಂಬ, ಸಂಸಾರ ಇರುವ ಕುಟುಂಬ, ಈ ಥರದ ಒಂದು ಮೂಮೆಂಟ್ ಮಾಡಿದ್ರೆ ನಾಳೆ ಸಮಸ್ಯೆ ಆಗಬಹುದು. ಹೌದು ಸರ್, ಇದು ಅತಿರೇಕಕ್ಕೆ ಹೋಗ್ತದೆ ಅಂತ ಹೇಳಿ ಗೊತ್ತಾದ್ಮೇಲೆ ನಾನು ಸತ್ತಾರ್ ಅನ್ನೋ ಒಬ್ಬರನ್ನು ಕಾಂಟ್ಯಾಕ್ಟ್ ಮಾಡ್ತೇನೆ ಸರ್. ಕೃಷ್ಣ ಇದರಲ್ಲಿ A3 ಆರೋಪಿ ಅಲ್ಲ? ಎಸ್ ಸರ್. ಈ ಕೇಸ್ ಯಾರ್ಯಾರು ಇದಾರೆ ಹೇಳಿ? A3 ಸತ್ತಾರು, ಆಮೇಲೆ ಶಾಫಿ, ಮುಸ್ತಫಾ, ಸಿರಾಜ್ ಸರ್. ಶಾಫಿ, ಮುಸ್ತಫಾ, ಸಿರಾಜು. ಸತ್ತಾರು, ಮುಸ್ತಫಾ, ಶಾಫಿ, ಸಿರಾಜು. 4+5 ಸತ್ತಾರ್ ಅಂದ್ರೆ A3. A1 ನೀವು ಬರ್ತೀರಾ, A2 ನಿಮ್ಮ ಗಂಡನ ಹೆಸರೇನು ಹೇಳಿ? ಇವರು ಶುಯೈಬ್ ಬರ್ತಾರೆ. A3 ಸತ್ತಾರು, A4 ಮುಸ್ತಫಾ ಅಲ್ಲ? ಹೌದು ಸರ್. A5 ಶಾಫಿ, A6 ಸಿರಾಜ್. ಓಕೆ, ಸತ್ತಾರನ್ನ ನೀವು ಕಾಂಟ್ಯಾಕ್ಟ್ ಯಾಕೆ ಮಾಡ್ತೀರಾ? ಎಕ್ಸಾಕ್ಟ್ ಅಂದ್ರೆ ನನಗೆ ಇದರಿಂದ ಹೇಗಾದ್ರೂ ಹೊರಗಡೆ ಬರ್ಬೇಕು ಸರ್. ನನಗೆ ಇದು ಮುಳುಗಿ ಆಗಿದೆ, ನಾನು ಒಂದ್ಸಲ ಮೇಲೆ ಬರ್ಬೇಕು ಸರ್. ಗಂಡನಿಗೆ ಅಂದ್ರೆ ಅವ್ರು ಬರ್ತಿದ್ರು ಮನೆಗೆ ಎಲ್ಲ, ಆದ್ರೆ ಇದೆಲ್ಲ ಗೊತ್ತಿರ್ಲಿಲ್ಲ ಸರ್. ಈ ತರ ಎಲ್ಲ ಅಂದ್ರೆ ನನ್ನ ಗಂಡನಿಗೆ ಮಮತಾಜ್ ಅಲಿ ಅಂದ್ರೆ ಹಾರ್ಟ್ ಅಲ್ಲಿ ಇಟ್ಟಿದ್ರು ನನ್ನ ಗಂಡ. ಅಂದ್ರೆ ನನ್ನ ಗಂಡನ DP ಅಲ್ಲಿ ಇದ್ದದ್ರೆ ಮಮತಾಜ್ ಅಲಿದು ಫೋಟೋ. ನೀವು ನಂಬ್ತೀರಾ ಇಲ್ವೋ ಗೊತ್ತಿಲ್ಲ, ಅವ್ರು ಸಾಯುವಾಗ ಕೂಡ ಮಮತಾಜ್ ಅಲಿ ನನ್ನ ಗಂಡನ ಒಂದು ಹೆಸರು ಕೂಡ ಹೇಳಲಿಲ್ಲ ಸರ್ ಅವರು. ನಾನು ಈ ಸತ್ತಾರನ್ನು ಕಾಂಟ್ಯಾಕ್ಟ್ ಮಾಡ್ತೇನೆ ಸರ್, ಇದರಿಂದ ಹೊರಗೆ ಬರ್ಲಿಕ್ಕೆ. ನನಗೆ ಸತ್ತಾರ ಹತ್ರ ಇದೇ ತರ ಹೇಳ್ತೇನೆ, ನಮ್ದು ಈಗೀಗೆ ಸ್ಟಾರ್ಟ್ ಆಯ್ತು. ಆಗ ಅಲ್ಲಿ ಎಲ್ಲ ಪ್ರಚಾರ ಆಗಿರ್ತದೆ, ನಮಗೂ ಅವರ ಅಫೇರ್ ಅಂತೇಳಿ ಪ್ರಚಾರ ಆಗಿರ್ತದೆ. ಯಾವಾಗ ಸ್ಟಾರ್ಟ್ ಅಲ್ಲಿ ಸ್ಕೂಲ್ ಅಲ್ಲಿ ನನ್ನ ಜೊತೆ ಮಮತಾಜ್ ಅಲಿ ಪ್ರಚಾರ ಆಗಿರುತ್ತೆ, ಅಲ್ಲಿ ಸ್ಕೂಲ್ ಹೊರಗಡೆ ಎಲ್ಲ ಪ್ರಚಾರ ಆಗಿರ್ತದೆ. ಮಮತಾಜ್ ಅಲಿ ಜೊತೆ ಎಲ್ಲ ಕೇಳಿರ್ತಾರೆ, ಏನು ಈಗೀಗ ಒಂದು ಹೆಂಗಸು ಆ ತರ ಎಲ್ಲ ಅಪಪ್ರಚಾರ ಆಗ್ಲೇ ಆಗಿರ್ತಾರೆ. ಒಂದು 2022 ಅಲ್ಲಿ ಪ್ರಚಾರ ಮಾಡಿರ್ತಾರೆ ಸರ್. ಅಲ್ಲಿ 2022 ಅಲ್ಲಿ ಅಪಪ್ರಚಾರ ಇರುತ್ತೆ, ಅಪಪ್ರಚಾರ ಆಗಿರ್ತದೆ. ಮಮತಾಜ್ ಅಲಿ ನನ್ನ ಜೊತೆ ಹೇಳ್ತಾರೆ, ಈಗೀಗ ಅಲ್ಲಿ ಎಲ್ಲ ಅಪಪ್ರಚಾರ ಆಗಿದೆ ಅಂತ ಹೇಳಿ, ಅಫೇರ್ ಇದೆ ಅಂತ. ನಾನು ಸತ್ತಾರನ್ನು ಕಾಂಟ್ಯಾಕ್ಟ್ ಮಾಡುದು ಇದೇ ವಿಷಯಕ್ಕೆ, ಒಂದು ಕೂತ್ಕೊಂಡು ಕ್ಲಿಯರ್ ಮಾಡ್ಲಿಕ್ಕೆ ಅಷ್ಟೇ. ಇಲ್ಲಿ ಹಣದ್ದೇನು ವಿಚಾರ ಇಲ್ಲ ಸರ್. ಅಲ್ಲ, ಈಗ ಸತ್ತರಿಗೆ ನೀವು ಕಾಲ್ ಮಾಡಿದ್ದು ಒಂದು ರೆಕಾರ್ಡ್ ಇದೆಯಲ್ಲ, ಹೌದು, ಅದು ದೊಡ್ಡ ಪ್ರಮಾಣದಲ್ಲಿ ವೈರಲ್ ಆಗುತ್ತೆ ಅನ್ನೋದೇ ಕಾನ್ಸೆಪ್ಟ್. ವೈರಲ್ ಏನಾಗ್ಲಿಲ್ಲ ಸರ್, ವೈರಲ್ ಏನು ಆಗ್ಲಿಲ್ಲ, ಎಲ್ಲೂ ವೈರಲ್ ಆಗ್ಲಿಲ್ಲ. ಅದು ಸಾಯೋ ಪರಿಸ್ಥಿತಿಯಲ್ಲಿ ವ್ಯಕ್ತಿ ಹೆಂಗೋ ತಾನು ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಯಾಕೆ ನಿಮ್ಮ ಹೆಸರುಗಳನ್ನೆಲ್ಲ ಹೇಳ್ತಾರೆ ಗೊತ್ತಿಲ್ಲ ಸರ್. ಅದರದ್ದು ಬ್ಯಾಕ್ ಏನು ಉಂಟು ಅಂತ ನನಗೆ ನಿಮ್ಗೆ ಸತ್ತರಿಗೆ ಕಾಲ್ ಮಾಡ್ತಿರಲ್ಲ, ಈ ಸತ್ತರಿಗೆ ಅದಕ್ಕಿಂತ ಮುಂಚೆ ನಿಮ್ಗೂ ಸತ್ತರ ಪರಿಚಯ ಇತ್ತಾ? ಇಲ್ಲ ಸರ್, ಅದು ಸ್ಕೂಲಿನ ವಿಷಯದಲ್ಲಿ ಮಾಡ್ಬೇಕು ಅಂತ ಯಾಕೆ ನಿಮ್ಗೆ ಅನಿಸ್ತು? ಅಂದ್ರೆ ಅಲ್ಲಿದ್ದು ಮತ್ತೆ ಯಾರನ್ನು ನಾನು ಹಿಡಿಬೇಕು ಸರ್? ಅಲ್ಲಿ ಪ್ರೆಸಿಡೆಂಟ್ ಇವರು ಮಸೀದಿದ್ದು ಸತ್ತಾರು, ಅದೇ ಅವರದ್ದು ಜಮಾತ್ ಇದ್ದೆ. ಅಲ್ಲಿ ಪ್ರೆಸಿಡೆಂಟ್ ಸೀಟಿಗೆ ನಿಂತಿದ್ರು ಯಾರು, ಸತ್ತಾರ್ ಅಂತ ಹೇಳಿ ಪ್ರೆಸಿಡೆಂಟ್ ಸೀಟಿಗೆ ನಿಂತವರೇ ಅವರು. ಯಾವ ಮಸೀದಿ ಮೇಡಮ್ ಅದು? ಅದು 7th ಬ್ಲಾಕ್ ಕೃಷ್ಣಾಪುರ. ಆ ಮಸೀದಿಯ ಎಲೆಕ್ಷನ್ ಗೆ ನಿಂತಿದ್ರು ಯಾರು, ಸತ್ತಾರ್. ಅದರ ಒಪೋಸಿಟ್ ಇವರು ನಿಂತಿದ್ರು, ಮಮತಾಜ್ ಅಲಿ. 3 ಎಲೆಕ್ಷನ್ ವೋಟ್ ಅಲ್ಲಿ ಇವರು ವಿನ್ ಆದದ್ದು, ಯಾರು, ಮಮತಾಜ್ ಅಲಿ. ಹಾಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು ಕೂತು ಇದನ್ನು ಕ್ಲಿಯರ್ ಮಾಡ್ಲಿಕ್ಕೆ ಹೇಳ್ತೇನೆ ಸರ್. ನಾನು ನಂಗೆ ಒಂದು ಕ್ಲಿಯರ್ ಮಾಡಿ ಕೊಡಿ ಅಷ್ಟೇ, ಬೇರೆ ಏನಿಲ್ಲ. ಈಗ ನೋಡಿ ಎಕ್ಸಾಂಪಲ್, ಈಗ ಮುಮ್ತಾಜ್ ಅಲಿ ಅವರು ನಿಮ್ಮನ್ನ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ರು, ಈ ಬಂಧನದಿಂದ ಹೊರಗೆ ಬರ್ಬೇಕಾಗಿತ್ತು ನೀವು ಅಂತ ಹೇಳ್ತಾ ಇದ್ದೀರಾ. ಹೌದು ಸರ್. ಈ ಮಾತಿ ನೀವು ಫಿಕ್ಸ್ ಆಗಿದ್ದೀರಾ? ಯಾವುದಕ್ಕೆ ಸರ್? ಹೊರಗಡೆ ಬರುವುದಕ್ಕ? ಇದನ್ನ ನೀವು ಕೋರ್ಟ್ ಅಲ್ಲಿ ವಾದ ಮಾಡ್ತಾ ಇದ್ದೀರಾ? ಹೌದೌದು ಸರ್. ಇದಕ್ಕೆ ಫಿಕ್ಸ್ ಆಗಿದ್ದೀರಾ ನೀವು? ಹೌದೌದು. ನಿಮಗೆ ಸತ್ತಾರನ್ನೇ ಹಿಡಿದ್ರೆ ನ್ಯಾಯ ಸಿಗುತ್ತೆ ಅಂತ ನಿಮ್ಗೆ ಹೇಗೆ ಅನಿಸ್ತು? ಸತ್ತಾರನ್ನಂದ್ರೆ ನಂಗೆ ಆ ಟೈಮ್ ಅಲ್ಲಿ ನಾನೊಂಥರ ಡಿಪ್ರೆಷನ್ ತರ ಆಗಿದ್ದೆ ಸರ್. ನನಗೆ ಯಾವ್ದು ತಲೆಗೆ ಸತ್ತಾರ್ ಅಂತ ಒಬ್ಬ ವ್ಯಕ್ತಿ ಇದಾರೆ, ಮುಮ್ತಾಜ್ ಅಲಿ ಸತ್ತಾರ್ ಜೊತೆ ಸತ್ತಾರ್ನ ಮ್ಯಾಟ್ರು ಮಮತಾಜ್ ಅಲಿ ಹೇಳ್ತಾ ಇದ್ರು. ಅಂದ್ರೆ ಸತ್ತಾರಿಗೂ ಮುಮ್ತಾಜ್ ಅಲಿಗೇನು ಅಂತದೇನು ಇರ್ಲಿಲ್ಲ ಸರ್. ಅಲ್ಲಿ ನಾನು ಯಾವ್ದಕ್ಕೂ ಹಣ ಕೇಳಿದ್ರು ಇದಕ್ಕೆ ಅಂತ, ಮಸೀದ್ ಇದ್ದೆಲ್ಲ ದಾನ ಧರ್ಮ ಮಾಡುದಕ್ಕೆ ಯಾವ್ದಕ್ಕೂ ಕೇಳಿದ್ರು. ಸತ್ತಾರ್ ಹತ್ರ ಕೇಳುದಿಲ್ಲ, ಅವನ ಹೆಸರು ನೀನ್ ಇಷ್ಟು ಕೊಡ ಅಂತ ಹೇಳಿದ ತಕ್ಷಣ ಕೊಡ್ತಾನೆ ಅವ. ಪಾಪ ಒಳ್ಳೆ ದೂವ ಎಲ್ಲ ಮಾಡ್ತಾ ಇರ್ತಾನೆ ಮಸೀದಿಯಲ್ಲಿ ಕೂತ್ಕೊಂಡು. ಒಳ್ಳೆ ಒಂದು ಇದೇ ಇತ್ತು ಮುಮ್ತಾಜ್ ಅಲಿ ಜೊತೆಯಲ್ಲಿ ಸತ್ತಾರ್ನ ವಿಷಯದಲ್ಲಿ. ಯಾವತ್ತವರು ಕೆಟ್ಟದಾಗಿ ಏನು ಹೇಳಿರ್ಲಿಲ್ಲ ಮುಮ್ತಾಜ್ ಅಲಿ ವಿಷಯ, ಇವರು ಸತ್ತಾರ್ನ ವಿಷಯದಲ್ಲಿ.
ಅವರು ನಮ್ಗೆ ಆ ಸ್ಕೂಲಲ್ಲಿ ಕೂಡ ಸ್ಕೂಲಿದ್ ಇಶ್ಯೂ ಆಗಿರ್ತದಲ್ಲ ಸರ್, ಅವರು ಅಲ್ಲಿ ಸಿಗ್ತಾ ಇರ್ತಾರ ನಿಮ್ಗೆ? ಅಲ್ಲಿ ಅದರಲ್ಲಿ ಕೂಡ ಅವ್ರದ್ದು ಯಾರೋ ಕಸಿನ್ ಯಾರೋ ಇದ್ರು ಮಗಳು, ಹಾಗೆ ಅಲ್ಲಿ ಕೂಡ ಒಂದು ಪರಿಚಯ ಇತ್ತು ನಮ್ಗೆ, ಅಷ್ಟೇನಿರ್ಲಿಲ್ಲ. ಅಲ್ಲಿ ಒಂದು ನೋಡಿದ್ದು ಮಾತ್ರ ನಾನು ಅವರನ್ನು, ಮತ್ತೆಲ್ಲೂ ನೋಡ್ಲಿಲ್ಲ ಸರ್. ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಮಾತ್ರ ಒಂದ್ಸಲ ಫೋನ್ ಮಾಡಿ ನಾನು ಹೇಳಿದ್ದೆ ಸತ್ತಾರ್ ಜೊತೆ, ಹೀಗೆ ನನಗೆ ಇದೊಂದು ಹೆಲ್ಪ್ ಮಾಡಿ ಕೊಡಿ, ಇದರಿಂದ ಹೊರಗೆ ಬರ್ಬೇಕು, ನಂಗೆ ಇದೊಂದು ಕ್ಲಿಯರ್ ಮಾಡಿ ಕೊಡಿ ಅಂತೇಳಿ ಹೇಳಿದ್ದೆ ಸರ್ ನಮ್ಗೆ. ನಾನು ಯಾರ ಹತ್ರ ಹೇಳುವ ಹಾಗಿಲ್ಲ ನನಗೆ ಅಂತೇಳಿ ಹೇಳಿದ್ದೆ ನಾನು. ಅಷ್ಟೇ ಸರ್, ಮತ್ತೆ ಏನಿಲ್ಲ ಸರ್. ಮತ್ತೆ ನನ್ನ ಮತ್ತು ಸತ್ತಾರಿದ್ದು ಕಾಂಟ್ಯಾಕ್ಟ್ ಮತ್ತೆ ಏನಿಲ್ಲ, ಅಷ್ಟೇ. ಅಲ್ಲ ಅದು ಅದು ಆ ಆಡಿಯೋ ಯಾಕೆ ವೈರಲ್ ಆಯ್ತು? ವೈರಲ್ ಆದದ್ದು ನನಗೆ ಗೊತ್ತಿಲ್ಲ ಸರ್. ಅದು ನೀವ್ ಏನ್ ಮಾತಾಡಿದ್ರಿ ಅವ್ರ ಹತ್ರ? ಈಗಿನ ಹೇಳಿದ್ದು ಇದೇ ಮ್ಯಾಟ್ರ್ ಹೇಳಿರೋದು ಸರ್. ಏನಂತ? ಈಗೀಗ ನಮ್ದು ಈಗೀಗ ಪರಿಚಯ ಆಯ್ತು, ಈಗೀಗೆಲ್ಲ ಇಷ್ಟು 3 ವರ್ಷ ಆಯ್ತು ಪರಿಚಯ ಆಗಿ, ಈಗ ಇಲ್ಲಿ ಮಂಗ್ಳೂರಲ್ಲಿ ಇದ್ದೇನೆ ನಾನು. ನನ್ನನ್ನು ಹೇಗಾದ್ರೂ ಮಾಡಿ ಇದರಿಂದ ನನಗೆ ಒಂದು ಮೀಟಿಂಗ್ ತರ ಮಾಡಿ ಒಂದ್ಸರ ಇದರಿಂದ ಹೊರಗೆ ತಂದ್ರೆ ಸಾಕು ಅಂತ ಹೇಳಿ ಹೇಳಿದ್ದೆ ಸರ್. ಅವ್ರ ಹಂಗ ಅನ್ಯಾಯ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಅದ್ ಮಾಡಿದ್ರು, ಇದ್ ಮಾಡಿದ್ರು, ಏನೋ ಮಾತಾಡಿಲ್ವಾ ನೀವು ಅದ್ರಲ್ಲಿ? ಅದೆಲ್ಲ ಹೇಳಿದ್ದೇನೆ. ಈಗೀಗ ಫೋನ್ ಮಾಡ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ. ಮೇಡಮ್ ಇವತ್ತು ಏನ್ ಹೇಳಿದೇನೆ, ಇದನ್ನ ನಾವು ಟೆಲಿಕಾಸ್ಟ್ ಮಾಡಿದ್ರೆ ನಿಮಗೆ ಆ ಆಡಿಯೋ ಕೂಡ ಸಿಂಕ್ ಆಗ್ತದೆ. ಹೌದೌದು ಸರ್. ಅವಾಗ ಸತ್ಯ ಮತ್ತೆ ಸುಳ್ಳು ಸಂಘರ್ಷ ಆಗ್ಬಾರ್ದು. ಹೌದೌದು. ಜನ ಮತ್ತೆ ಆಮೇಲೆ ನಂಬಕ್ ಹೋಗಲ್ಲ ಏನು. ಹೌದೌದು. ಅವತ್ತು ನೀವು ಸತ್ತಾರ್ ಹತ್ರ ಮಾತಾಡಿರುವಂತ ಆಡಿಯೋ ಅದು ರೆಕಾರ್ಡ್ ಆಗ್ಬಿಟ್ಟು ವೈರಲ್ ಆಗುತ್ತಾ ಅಥವಾ ಏನಾಗುತ್ತದು? ವೈರಲ್ ಏನಾಗಿರ್ಲಿಲ್ಲ ಸರ್. ಇವರು ಅಂತೇಳಿ ಒಬ್ರಿಗೆ ಕಳಿಸಿರ್ತಾರೆ. ಮತ್ತೆ ಬೇರೆಲ್ಲೂ ವೈರಲ್ ಆಗ್ಲಿಲ್ಲ ಸರ್. ಅಲ್ಲಿ ಹೋಗಿ ನಾನೇ ಅದನ್ನು ಡಿಲೀಟ್ ಮಾಡಿಸಿ, ನಾನು ಅದನ್ನು ಅಲ್ಲಿಗೆನೆ ಕ್ಲೋಸ್ ಮಾಡಿಸಿ ಬಂದಿದ್ದೇನೆ ಸರ್ ನಾನು. ಅಲ್ಲ ಪರ್ಟಿಕ್ಯುಲರ್ ಒಂದು ಒಬ್ಬರಿಗೆ ಇಬ್ಬರಿಗೆ ಮಾತ್ರ ಕಳಿಸಿರೋದು? ಒಬ್ರಿಗೆ ಮಾತ್ರ ಕಳಿಸಿರೋದು ಅವರು. ಯಾರು ಅದು ಹೇಳಿ ಅಂತೆ ಸರ್. ನೀವು ಸತ್ತಾರಿ ಫೋನ್ ಮಾಡಿದ್ರೆ? ನಂಗೆ ಅದು ಮ್ಯಾಟ್ರ್ ಗೊತ್ತಿಲ್ಲ ಸರ್, ಅವ್ರು ಯಾಕೆ ಏನು ಅಂತ ಹೇಳಿ. ಓಕೆ, ಸತ್ತಾರಿ ನೀವು ಫೋನ್ ಮಾಡಿದ್ರೆ ಅಲ್ಲಿ ಕಳಿಸ್ತಾನೆ, ಅದು ಕಳಿಸಿರ್ತಾರೆ. ಅದನ್ನು ನಾನೇ ಆಗ್ತದೆ. ನಾನು ಅಲ್ಲಿ ಹೋಗಿ ನಾನು ಅದನ್ನು ಅಲ್ಲಿಯೇ ಕ್ಲೋಸ್ ಮಾಡಿಸಿ ಬಂದಿರ್ತೇನೆ ಸರ್. ಅಲ್ಲಿಯೇ ಕ್ಲೋಸ್ ಆಗಿರ್ತದೆ. ಇದು 2 months ಇಂದ. ಇದು 2024 ಜುಲೈ ಅಲ್ಲಿ ಸರ್. ಆಗಸ್ಟ್ ಅಲ್ಲಿ, ಆಗಸ್ಟ್ ಅಲ್ಲಿ ಇದು 17ಗೆ ಇದು ಕ್ಲೋಸ್ ಮಾಡಿಸಿ ಬಂದಿರ್ತೇನೆ ನಾನೇ. ಆಮೇಲೆ ಅವರ ಬ್ರದರ್ ಎಂಟರ್ ಆಗ್ತಾರೆ. ಬ್ರದರ್ ಎಂಟರ್ ಆಗಿ ಅವರು ಈಗೀಗೆ ಏನ್ ವಿಷಯ ಅದಕ್ಕಿಂತ 6 months ಮುಂಚೆ ಅವರಿಗೆ ವಿಷಯ ಗೊತ್ತಾಗಿರ್ತದೆ ಸರ್, ಅವರ ಬ್ರದರಿಗೆ. ಅಲ್ಲಿ ಮೊಯ್ದೀನ್ ಬಾವನ ಮನೆಗೆ ನನ್ನನ್ನು ಕರೆಸಿರ್ತಾರೆ. ಹೋಗಿದ್ದೆ ಸರ್. ಅವರ ಅಲ್ಲ ನಾನು ಅವ್ರ ಮೊಯ್ದೀನ್ ಬಾವದು ಇವರು ಡೆತ್ ಆಗೋದಕ್ಕಿಂತ 2 ತಿಂಗಳು ಮುಂಚೆ ನನ್ನ ಮನೆಗೆ ಬಂದಿರೋದು ಸರ್. ಅದೊಂದು ನನ್ನ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಅಣ್ಣ ತಮ್ಮಂದಿರಿಬ್ರು ಒಟ್ಟಿಗೆ ಬಂದಿದ್ರು, ಮಮತಾಜ್ ಅಲಿ ಮತ್ತು ಮೊಯ್ದೀನ್ ಬಾವ್. ಆಗ ನನ್ನ ಮಗುವನ್ನು ಇಟ್ಕೊಂಡು ಫೋಟೋಸ್ ಎಲ್ಲ ತೆಗ್ದಿದ್ದಾರೆ. ಅವ್ರ ಮನೆಯಲ್ಲಿ ಇಲ್ಲಿ ಫಂಕ್ಷನ್ ಇತ್ತು, ನಂದು ಫ್ಲಾಟ್ ಇದ್ದು. ಇವರನ್ನು ಇದು ಮಿಸ್ಬದ್ದು ಸ್ಟೂಡೆಂಟ್ ಇವರ ಮಗ ಮಿಸ್ಬದಲ್ಲಿ ಕಲಿತಾ ಇದ್ರು ಅಂತ ಹೇಳಿ ತೋರಿಸಿಕೊಡ್ತಾರೆ. ಇಲ್ಲಿ ಕುಲಶೇಖರಕ್ಕೆ. ಉಂಟು, ಫೋಟೋಸ್ ಎಲ್ಲ ಉಂಟು ಸರ್. ಕೊಟ್ಟಿದ್ದೇವೆ. ಆಮೇಲೆ ಇವರ ಬ್ರದರ್ ಎಂಟರ್ ಆಗ್ತಾರೆ ಸರ್. ಇವರ ಬ್ರದರ್ ಎಂಟರ್ ಆಗಿ ಹಾಗೆ ಅವರು ಬಂದು ಮಾತುಕತೆ ಎಲ್ಲ ಆಗಿ, ಅವ್ರು ನನ್ನ ಫೋನ್ ಅಲ್ಲಿ ಇವರು ಮಾಡಿರೋ ಮೆಸೇಜ್ ಫೋಟೋಸ್ ಎಲ್ಲ ಇದ್ದದಕ್ಕೆ ನನ್ನ ಫೋನ್ ಅವ್ರು ತೆಗಿತಾರೆ ಸರ್. ನಿಂಗೆ ನಾನು ಬೇರೆ ಹೊಸದು ಫೋನ್ ತೆಗೆದು ಕೊಡ್ತೇನೆ ಅಂತ ಹೇಳಿ ಇವರು ನಂದು ಮೊಬೈಲ್ ಅನ್ನು ತೆಗೆದುಕೊಳ್ತಾರೆ. ತೆಗೆದುಕೊಂಡು ನಾನು ಯೂಸ್ ಮಾಡೋ ಫೋನ್ ನಂದು, ಅದರಲ್ಲಿ ಪ್ರೈವೇಸಿ ಫೋಟೋಸ್ ಎಲ್ಲ ಇತ್ತು ಸರ್. ನನ್ನ ಮಗುವಿದ್ದು, ನನ್ನ ಮಗಳದ್ದು ಎಲ್ಲ ಫೋಟೋಸ್ ಎಲ್ಲ ಇತ್ತು. ಹಾಗೆ ಅದನ್ನು ಕೇಳಲಿಕ್ಕೆ ಅಂತ ಹೇಳಿ ನಾನು 5ರಿಗೆ ಕಾಲ್ ಮಾಡ್ತಾ ಇದ್ದೆ ಸರ್. ನಾನು ಬೈಕಂಪಾಡಿ ಆಫೀಸ್ ಅಲ್ಲಿ ಸರ್. ಮಮತಾಜ್ ಅಲಿದ್ದು ಸರ್. ಅಲ್ಲಿ ಕರೆಸಿರ್ತಾರೆ ಇವರು ನನ್ನನ್ನು. ಕರೆಸಿ ಅಲ್ಲಿ ಎಲ್ಲ ನೋಡಿ, ಆಮೇಲೆ ಅಲ್ಲಿಂದ ನಾನು ಬಂದ್ಮೇಲೆ ಆಮೇಲೆ ಇವರು ಮಮತಾಜ್ ಅಲಿ ಅವ್ರ ಹತ್ರ ಹೇಳಿರ್ತಾರಂತೆ, ಅವಳದು ಕಾಂಟ್ಯಾಕ್ಟ್ ಇಲ್ಲ ನಾನು ಅಂತ ಹೇಳಿ ಅವರೆಲ್ಲ ಇದ್ರು ಸರ್. ಈ ತರದೆಲ್ಲ ಕ್ಲೋಸ್ ಮಾಡ್ಕೊಳ್ಳಿ ಅಂತ, ಈ ತರದೆಲ್ಲ ಬೇಡ ಕ್ಲೋಸ್ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದ್ರ ನೀವು? ಇಲ್ಲ ಸರ್, ದುಡ್ಡಿದ ವಿಷಯನೇ ಇಲ್ಲ ಸರ್. ಅಲ್ಲಿ ಬೇಡ, ನಿಮ್ಮಿಬ್ಬರು ದೂರ ಆಗ್ಬೇಡಿ, ಸುಮ್ಮನೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಹೇಳಿದ್ರು ಅಲ್ಲಿ. ಹೇಳಿ ಆತರ ಅವ್ರ ಹತ್ರ ನಾನು ಸಾರಿ ಕೂಡ ಕೇಳಿದೆ, ಅವರ ಹೆಂಡತಿ ಹತ್ರ. ಕೇಳಿ ಆದ್ಮೇಲೆ ನಾನು
ರಿಟರ್ನ್ ಅಲ್ಲ, ಆಗ ಮಕ್ಳು ಇಲ್ಲಿ ಹಸಿದಿದ್ರು, ನನ್ನ 3 ಮಕ್ಳು ಕೂಡ. ಸತ್ತಾರ್ ಜೊತೆ ಮಾತುಕತೆ ಆದ್ಮೇಲೆ ಇದು ಸತ್ತಾರಿಗಿಂತ ಮುಂಚೆ ಸರ್, ಇದು ಮುಂಚೆ. ಓಕೆ ಮೇಡಮ್, ಈಗ ಹ್ಮ್ ಈಗ ಒಂದಿಷ್ಟು ಪ್ರಶ್ನೆ ಮಾಡ್ತೀನಿ ನಾನು ನಿಮಗೆ. ಓಕೆ. ಪಾಯಿಂಟ್ ನಾನು ಚಾರ್ಜ್ ಶೀಟ್ ಎಲ್ಲ ಓದ್ಕೊಂಡು ಹ್ಮ್ ನಿಮ್ ನಡುವೆ ಏನೋ ಆ ಥರದ್ದು ಏನೋ ಸಂಬಂಧಗಳಿಲ್ಲ ಅಂತ ನೀವ್ ಹೇಳ್ತೀರಿ. ಹೌದು ಸರ್. ಬಟ್ ನಿಮ್ಮ ಯಜಮಾನ್ರೆ ಕೆಲವು ಪ್ರೈವೇಟ್ ವಿಡಿಯೋಗಳನ್ನೆಲ್ಲ ರೆಕಾರ್ಡ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ, ನಿಮ್ಮ ಯಜಮಾನರು ಮಾಡಿದ್ದಂತ. ಅದೆಲ್ಲ ನಿಜನೇ ಅವಲ್ಲ? ಹೆಂಗೆ ಹೇಗೆ ಸರ್ ಸಾಧ್ಯ ಅದು? ಅದು ಯಾವ್ದಾದ್ರು ಒಂದು ಗಂಡಸು ಒಂದು ಹೆಂಡತಿದ್ದು ಆ ತರದ್ದೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯನಾ ಸರ್? ಅದ ಮಮತಾಜ್ ಅಲಿ ಅಂತವರ ಸರ್ ಅದಲ್ಲದೆ ಅಲ್ವಾ? ಮಮತಾಜ್ ಅಲಿ ಒಳ್ಳೆಯವರಂತ ಎಲ್ಲರೂ ಹೇಳುವಾಗ ಅಂತ ಒಂದು ಕೆಲಸಕ್ಕೆ ಮಮತಾಜ್ ಅಲಿ ಇಳಿತಾರ ಸರ್? ಈಗ ಈಗ ಏನಂದ್ರೆ ಇವೆಲ್ಲ ಯಾಕೆ ಮಾಡ್ತಾ ಇದ್ರಿ ಅಂದ್ರೆ, ನೀವೇನ್ ಫ್ಲಾಟ್ ಇದ್ರಲ್ಲ ಅದನ್ನ ನೀವು ಓನ್ ಮಾಡ್ಕೋಬೇಕು, ಆ ಉದ್ದೇಶಕ್ಕೋಸ್ಕರನೇ ನೀವು ಅವ್ರನ್ನ ಬೆದರ್ಸೋದಕ್ಕೋಸ್ಕರ ಹಿಂಗೆಲ್ಲ ಮಾಡಿದ್ರು ಅಂತ. ಇಲ್ಲ ಸರ್, ಓನ್ ಅಂದ್ರೆ ನಂದು, ನಾನ್ ಸೇಲ್ ಮಾಡಿರೋದು ಅಲ್ಲಿದ್ದು ಫ್ಲಾಟ್, ಅದೇ ಹಣ ಇಲ್ಲಿ ಕೊಟ್ಟಿದ್ದೇನೆ ಸರ್ ನಾನು. ಈಗ ನೀವು ಯಾವ ಬಾಡಿಗೆ ಮನೇಲಿದ್ರೆ ಅದೇ ಫ್ಲಾಟ್ ಅಲ್ಲಿ ಇದ್ದೀರಾ? ಅದು ಇನ್ನೂ ರಿಜಿಸ್ಟರ್ ಆಗ್ಲಿಲ್ಲ ಸರ್. ಈಗ ನಿಮ್ಮ ಹೆಸರು ಆಗಿಲ್ಲ ಇನ್ನೊಂದು. ನಾನು ಅಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದೆ, ಅಲ್ಲಿದ್ದು ಎಷ್ಟು ಅಮೌಂಟ್ ಗೆ ನಾ ಪರ್ಚೇಸ್ ಮಾಡಿದ್ದೆ ಅಷ್ಟೇ ಅಮೌಂಟ್ ನನ್ನ ಅಕೌಂಟ್ ಥ್ರೂ ಅಲ್ಲಿ ಇದರದ್ದು ಓನರ್ಗೆ ಹೋಗಿದೆ, ಈ ಫ್ಲಾಟ್ ಇದ್ದು ಓನರ್ಗೆ ಹೋಗಿದೆ ಸರ್. ಏನಾದ್ರು ಈ ಮಗುಗಿಗೋನ ಏನಾದ್ರು ತೋರಿಸ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ರಾ? ಇಲ್ಲ ಸರ್, ಅಂತದ್ದೇನು ಇಲ್ಲ. ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅಂತಾನೆ ಹೇಳ್ತಾರಪ್ಪ ಚಾರ್ಜ್ ಶೀಟ್. ಇಲ್ಲ ಇಲ್ಲ, ಅಂತದ್ದೇನು ಇಲ್ಲ ಸರ್. ಅಂತ ಅಷ್ಟು ಒಂದು ಇದಕ್ಕೆ ಹೋಗುವ ಮನುಷ್ಯನು ಅಲ್ಲ ಮಮತಾಜ್ ಅಲಿ ಅಲ್ವಾ? ಅಂತದೇನಿಲ್ಲ, ಫ್ರೆಂಡ್ಶಿಪ್ ಅಲ್ಲೇ ಇದ್ದದ್ದು, ನಮ್ದು ಕ್ಲೋಸ್ ಇದ್ರು ಫ್ರೆಂಡ್ಶಿಪ್ ಗಿಂತ. ಹೇಳ್ತಾರೆ ಈಗ ಏನಂದ್ರೆ, ಈಗ ಅವ್ರಿಗೆ ನಿಮ್ಗೂ ಒಂದು ಅನ್ಯೋನ್ಯತೆ ಒಳ್ಳೆ ಸಂಬಂಧ ಇದ್ರು ಕೂಡ ನೀವೇ ಅದನ್ನ ಅಕ್ರಮ ಸಂಬಂಧ ಅಂತ ಹೇಳ್ಬಿಟ್ಟು ಅವ್ರನ್ನ ಬೆದರಿಸಿ ಹೆದರ್ಸಿ ನೀವು 3 ಆ ಫ್ಲಾಟ್ ಅನ್ನ ನೀವು ಅವರಿಂದ ಪರ್ಚೇಸ್ ಮಾಡಿಸಿದ್ರಿ ಅವ್ರ ದುಡ್ಡಿಂದ ಅಂತ. ಇಲ್ಲ ಸರ್, ಅದಕ್ಕೆ ಪ್ರೂಫ್ ಎಲ್ಲ ಉಂಟು, ನನ್ನ ಹತ್ರ ಉಂಟು ಸರ್. ಇದೆಯಾ? ಎಲ್ಲ ಇದೆ ಸರ್, ಎಲ್ಲ ಇದೆ ಸರ್ ನನ್ನ ಹತ್ರ. ಕನ್ಫರ್ಮ್ ದಾಖಲೆ ಇದೆ, ಎಂತ ಎಲ್ಲ ಇದೆ. ನನ್ನ ಹೆಸರಿಗೂ ರಿಜಿಸ್ಟರ್ ಆಗಿದೆ, ಇದು ಅಗ್ರಿಮೆಂಟ್ ರಿಜಿಸ್ಟರ್ ಆಗಿದೆ ನನ್ನ ಹೆಸರಿಗೂ. ಅದು ಅಲ್ಲಿ ಸೇಲ್ ಮಾಡಿರುವ ನನ್ನ ಅಕೌಂಟ್ ತಗೊಳ್ಬೇಕಾದ್ರೆ ಹೇಳಿ ಹಣ ಎಲ್ಲಿ ಕೊಟ್ರಿ? ಹಣ ಯಾರಿಗೆ ಕೊಟ್ರಿ? ಅಣ್ಣ ನಾಸಿರ್ ಅಂತ ಹೇಳಿ ಸರ್. ಎಲ್ಲಿಂದ ಕೊಟ್ರಿ? ನಿಮ್ಮ ಅಕೌಂಟ್ ಇಂದನಾ? ನನ್ನ ಅಕೌಂಟ್ ಇಂದಲೇ ಹೋಗಿದೆ ಸರ್. ಎಲ್ಲಿಂದ ಬಂತ ದುಡ್ಡು? ನಾನು ಅದು ಅಲ್ಲಿ ಸೇಲ್ ಮಾಡಿರುವ 10 ಲಕ್ಷವನ್ನು ಮಮತಾಜ್ ಅಲಿಗೆ ಕೊಟ್ಟಿದ್ದೆ, ಅದು ಮಮತಾಜ್ ಅಲಿ ನನ್ನ ಅಕೌಂಟಿಗೆ ಕಳಿಸಿದ್ರು, ಆ ಹಣವನ್ನು ನಾಸಿರಿಗೆ ಕೊಟ್ಟಿದ್ದೇನೆ ನಾನು. ನೀವು ಕೊಟ್ಟಿದ್ದೆ ಯಾವಾಗ? ಅವ್ರು ನೀವು ವಾಪಸ್ ಕೊಟ್ಟಿದ್ದೆ ಯಾವಾಗ? ಅವರಿಗೆ ನಾನು ಕೊಟ್ಟದ್ದು 2022 ಅಲ್ಲಿ ಮಮತಾಜ್ ಅಲಿಗೆ. ದಾಖಲೆ ಇದೆಯಾ? ದಾಖಲೆ ಇದೆ ಸರ್. ಕೊಟ್ಟಿದ್ದು ಅವರಿಗೆ 2023 ಅಲ್ಲಿ ನಾಸಿರ್ ಅವರಿಗೆ ಕೊಟ್ಟಿದ್ದೇನೆ. ಆಗ ನಾನು ಕೊಡುವಾಗಲೇ ಇವರು ನನಗೆ ಕಳಿಸಿದ್ದಾರೆ. ನಾಸಿರ್ ಯಾರು? ಈಗ ಈ ಕೃಷ್ಣಾಪುರ 2022 ಕೃಷ್ಣಾಪುರ ಮಸೀದಿ ಚುನಾವಣೆ ಆಗ್ತದೆ. ಹೌದು. ಅದರಲ್ಲಿ ಮುಮ್ತಾಜ್ ಅಲಿ ವಿರುದ್ಧ ಈ ಸತ್ತಾರ್ ಅನ್ನುವ ವ್ಯಕ್ತಿ 3 ಮತಗಳ ಅಂತರದಿಂದ ಸೋತೋಗಿರ್ತಾರೆ. ಹೌದು. ಸತ್ತಾರ್ಗೂ ಮುಮ್ತಾಜ್ ಅಲಿ ಅವ್ರಿಗೂ ರಾಜಕೀಯವಾಗಿ, ಸಾಮಾಜಿಕವಾಗಿ, ವ್ಯವಹಾರಿಕವಾಗಿ ಏನೋ ದ್ವೇಷ ಇರ್ತದಂತೆ. ಇದನ್ನೆಲ್ಲ ಗೊತ್ತಾಗಿನೇ ನೀವು ಸತ್ತಾರ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ಅವ್ರ ಜೊತೆ ಸೇರ್ಕೊಂಡು ಹಣಕ್ಕೋಸ್ಕರ ಡಿಮ್ಯಾಂಡ್ ಮಾಡ್ತೀರಾ ಅಂತ? ಇಲ್ಲ ಸರ್, ಅವ್ರಿಗೆ ದ್ವೇಷ, ಮಮತಾಜ್ ಅಲಿಗೆ ಯಾರ ಜೊತೆನೂ ದ್ವೇಷ ಇಲ್ಲ ಸರ್. ನೀವು ನಿಮ್ ಗಂಡ, ಆಮೇಲೆ ಸತ್ತಾರು, ಶಾಫಿ, ಇನ್ನೊಬ್ರು ಯಾರು? ಮುಸ್ತಫಾ ಸಿರಾಜ್. ಮುಸ್ತಫಾ ಮತ್ತೆ ಸಿರಾಜ್. ಓಕೆ, ನೀವು ಇಷ್ಟು ಜನ ಈ ಗುರುಪುರದಲ್ಲಿ ಒಂದು ಮೀಟಿಂಗ್ ಮಾಡ್ತೀರಂತೆ. ನೋ ಸರ್, ನೆವರ್. ಮಾಡಿ ಏನಾದ್ರೂ ಮಾಡಿ ಮರ್ಯಾದೆ ತೆಗಿಬೇಕು, ಆ ಮನುಷ್ಯ ನಮ್ ಜೊತೆ ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟಿದ್ದಾನೆ, ಅವ್ನಿಗೆ ಏನಾದ್ರೂ ಮಾಡಿ ಮಾನಹಾನಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀರಂತ, ಹೌದಾ ಸರ್? ಹಾಗಾದ್ರೆ ನಮ್ಮನ್ನ ಅಲ್ಲಿಗೆ ಮಹಜರಿ ಕರ್ಕೊಂಡು ಹೋಗ್ಬೇಕಿತ್ತಲ್ವಾ ಸರ್? ಮೀಟಿಂಗ್ ನಡೆದ ಪ್ಲೇಸ್ಗೆ ಕರ್ಕೊಂಡು ಹೋಗ್ಲಿಲ್ಲಲ್ವಾ ಸರ್? ಕರ್ಕೊಂಡು ಹೋಗಿಲ್ವಾ ಅಲ್ಲಿ? ಯಾರನ್ನು ಕರ್ಕೊಂಡು ಹೋಗ್ಲಿಲ್ಲ ಇವರು? ಗುರುಪುರದಲ್ಲಿ ಮೀಟಿಂಗ್ ಮಾಡಿದ್ರಿ ಅಂತ? ಇಲ್ಲ ಸರ್, ನಾವು ಮೀಟ್ ಆದ ನಿಮ್ಗೆ ಕರ್ಕೊಂಡು ಹೋಗಿಲ್ಲ. ಅವ್ರಿಗೆ 1 ಕೋಟಿ ರೂಪಾಯಿಗೆ ಬೇಡಿಕೆ ಇಡ್ತೀರಾ, ಹೌದಾ? ಸರ್, ನಾನು ಹೇಳ್ತೇನೆ ಸರ್, ಈ ಸತ್ತಾರ್, ಮುಸ್ತಫಾ, ಶಾಫಿ ಇವರಿಗೆ ಯಾರಿಗೂ ಈ ಹಣದ್ದು ಅವರ ಅವಶ್ಯಕತೆ ಇಲ್ಲ ಸರ್. ಮಮತಾಜ್ ಅಲಿಂದ ಹಣ ತೆಗೆದು ಅವ್ರಿಗೆ ಏನ್ ಆಗ್ಬೇಕಾಗಿಯೂ ಇಲ್ಲ ಸರ್. ನಾನ್ ನೋಡಿದ ಡೇಟ್ ನೆನ್ಪಿಡ್ಕೊಳ್ಳಿ, ನಿಮ್ಗೆ ಆಗ್ಬೋದು. ದಿನಾಂಕ 13/9/2024 ಈ ಮುಮ್ತಾಜ್ ಅಲಿ ಮತ್ತು ನಿಮ್ ನಡುವೆ ಏನು ಅನ್ಯೋನ್ಯ ಸಂಬಂಧ ಏನಿತ್ತು, ಅದಕ್ಕೆ ಸ್ವಲ್ಪ ಅಪಪ್ರಚಾರ ಆಗಿರುತ್ತೆ, ಅಫೇರ್ ಗಿಫರ್ ಅಂತ ಏನೋ ಆಗಿರುತ್ತೆ ಅಂತ ನೀವ್ ಹೇಳಿದ್ರಲ್ಲ. ಹೌದು. ಇದಕ್ಕೆ ಸಂಬಂಧಪಟ್ಟ ಹಾಗೆ 13ನೇ ತಾರೀಕು 9ನೇ ತಿಂಗಳು 2024 ನೀವು ವಾಸ ಇದ್ದಂತಹ 1003 ಅದು
ಹೌದೌದು. 1,003ನೇ ಫ್ಲಾಟ್ಗೆ ಹ್ಮ್. ಮುಮ್ತಾಜ್ ಅಲ್ಲಿಂದ ಕರ್ಸ್ಕೊತೀರಾ, ಇದ್ರ ಬಗ್ಗೆ ನಾವು ಮಾತಾಡೋಣ ಬನ್ನಿ ಅಂತ. ಓಕೆ, ಹಾ ಹಾ ಹಂಗ್ ಕರ್ಸ್ಕೊಂಡು ಅವ್ರ ಫೋನ್ ಕಿತ್ಕೋತೀರಾ. 50 ಲಕ್ಷ ಹಣ ಕೊಡ್ಬೇಕು, ಇಲ್ಲಾಂದ್ರೆ ನೀನ್ ಕೊಲ್ತೀನಿ ಅಂತ ಬೆದರಿಸ್ತೀರಾ. ಅದಾದ್ಮೇಲೆ ಬಲವಂತದಿಂದ ಅವರಿಂದ ಒಂದು 2 ಚೆಕ್ನ ಬರ್ಸ್ಕೊತೀರಾ. ಒಂದ್ ಚೆಕ್ 20ನೇ ತಾರೀಕು 2ನೇ ತಿಂಗಳು 2024, ಆ ಡೇಟ್ಗೆ 10 ಲಕ್ಷದ ಚೆಕ್ ನ ತಗೋತೀರಾ. ಇನ್ನೊಂದನ್ನ 17/1/2020 ದಿನಾಂಕಕ್ಕೆ 15 ಲಕ್ಷದ ಚೆಕ್ ತಗೋತೀರಾ. ಆಮೇಲೆ ರಾತ್ರಿ ಇಡೀ ಕೋಣೆಲ್ ಕೂಡ ಹಾಕ್ತೀರಾ. ಇದನ್ನ ಮನೆ ಕೆಲಸದವಳು ನೋಡಿದ್ದಾಳೆ. ಫಸ್ಟ್ ಕ್ಲಿಯರ್ ಮಾಡಿ, ನೀವು 10 ಲಕ್ಷ ಚೆಕ್ ನ 20ನೇ ತಾರೀಕು 2ನೇ ತಿಂಗಳು 2024 ತಗೊಂಡಿದ್ದೀರಾ? ಇಲ್ಲ ಸರ್. ಇಲ್ವಾ? ಇಲ್ಲ ಸರ್. ನಾವು ಹೊಡಿಯುವವರ ಸರ್, ಯಾಕೆ ಹೊಡಿಬೇಕು ಸರ್ ಅವರಿಗೆ? ನಾನೀಗ ಅವರು ಸುಸೈಡ್ ಮಾಡ್ಕೊಂಡದ್ದೇ ನನ್ಗೆ ಇನ್ನೂ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಸರ್. ನನಗೆ ಇಲ್ಲೊಂದು ಸಣ್ಣ ಕನ್ಫ್ಯೂಷನ್ ಏನಂದ್ರೆ, ಅವ್ರನ್ನ ನೀವು ಮಾತುಕತೆಗಂತ ಕರೆಸಿದಾಗ ಅವ್ರು ಚೆಕ್ ಯಾಕೆ ಹಿಡ್ಕೊಂಡ್ ಬಂದ್ರು ಅಂತ ನನಗೊಂದು ಕನ್ಫ್ಯೂಷನ್. ಅದು ಹೌದು, ಚೆಕ್ ಹಿಡ್ಕೊಂಡೇ ಬರ್ಬೇಕು ಅಂತ ನೀವೇನು ಹೇಳಿದ್ರಿ ಅಂತ ಚಾರ್ಜ್ ಶೀಟ್ ಹೇಳಿಲ್ಲ. ಮಾತುಕತೆಗೆ ಬನ್ನಿ ಅಂತ ನೀವು ಕರ್ಸ್ಕೊಂಡಿದ್ರೆ ಅವ್ರು ಚೆಕ್ ಹಿಡ್ಕೊಂಡು ಚೆಕ್ ಬರ್ಕೊಡ್ತಾರೆ ಅಂದ್ರೆ ಚೆಕ್ ಹಿಡ್ಕೊಂಡು ನಿಮ್ಮ ಮನೆ ಯಾಕೆ ಬಂದ್ರು ಅವರು ಅನ್ನೋದು ಒಂದು ಪ್ರಶ್ನೆ ನನ್ನಲ್ಲಿ ಇದೆ. ಅದೇನ್ ಬೇಕಾದ್ರೆ ಇರ್ಲಿ. ನೀವು 20/2/2024ಕ್ಕೆ 10 ಲಕ್ಷ ಚೆಕ್ ಏನಾದ್ರು ನಿಮ್ಗೆ ಡ್ರಾ ಆಗಿದ್ಯಾ? ಇಲ್ಲ ಸರ್. ಅಲ್ಲ, ಕನ್ಫರ್ಮಾ? 20/2/2024 ಫೆಬ್ರವರಿ 20, 2024ಕ್ಕೆ ನಿಮ್ಗೆ 10 ಲಕ್ಷ ಏನಾದ್ರು ಡ್ರಾ ಆಗಿದ್ಯಾ? ಫೆಬ್ರವರಿಯಲ್ಲಿಯಾ ಸರ್? ಫೆಬ್ರವರಿ 20ನೇ ತಾರೀಕು. ಇಲ್ಲ ಸರ್, ಏನಿಲ್ಲ, ಚೆಕ್ ಇದೇನಿಲ್ಲ, ನಾವು ಹೊಡಿಲಿಕ್ಕೆ ಹೋಗುದಿಲ್ಲ. 16/9/2024 ನಿಮಗೆ ಎಫ್ಐ ಯಾರು? ಎಫ್ಐ ಅಂದ್ರೆ ಯಾರು? ಶಾಫಿನಾ? ಶಾಫಿಯಾ ಮುಸ್ತಫಾ ಸರ್. ನೀನ್ 50 ಲಕ್ಷ ಕೇಳಬಾರ್ದಿತ್ತು, 5 ಕೋಟಿ ಕೇಳಬೇಕಿತ್ತು, ಆಗ 2 ಕೋಟಿ ಆದ್ರೂ ಕೊಡ್ತಾ ಇದ್ರು ಅಂತ ಹೇಳ್ತಿದ್ರು, ಹೌದಾ? ಇಲ್ಲ ಸರ್, ಅವರ ಹಣದ ವ್ಯವಹಾರಕ್ಕೇನೆ ಇಲ್ಲ ಸರ್. ಅವ್ರು ಯಾರು ಅಂತದ್ದೇನು ನನ್ನ ಜೊತೆ ಮ್ಯಾಟ್ರಿ ಮಾತಾಡ್ಲಿ, ಅದೇ ಒಂದು ನನಗೆ ಒಂದು ಫೀಲ್ ಆಗ್ತಾ ಉಂಟು ಸರ್. ಇಲ್ಲ ಸರ್, ಅವ್ರು ಯಾರು ಈ ಹಣದ ವ್ಯವಹಾರಕ್ಕಾಗ್ಲಿ ಯಾವುದಕ್ಕೂ ಇಲ್ಲ ಸರ್. ಅವ್ರು ಯಾವ ನೋಡಿ, ನಾನು ಕ್ರಿಯೇಟ್ ಮಾಡ್ತಿರೋದಲ್ಲ, ಶೀಟ್ ಅಲ್ಲಿ ಹಂಗಿತ್ತಲ್ಲ. ನಾನು ಓದ್ಲಿಕ್ಕೆ ಹೋಗ್ಲಿಲ್ಲ ಸರ್. 27ನೇ ತಾರೀಕು 3ನೇ ತಿಂಗಳು 2022ರಿಂದ 19ನೇ ತಾರೀಕು 9ನೇ ತಿಂಗಳು 2024ರವರೆಗೆ ಸುಮಾರು 28 ಲಕ್ಷ ರೂಪಾಯಿ ನಿಮ್ ಖಾತೆಗೆ ಅವ್ರ ಜಮಾವಣೆ ಮಾಡ್ಕೊಂಡಿದ್ದೀರಾ ಅಂತ, ದುಡ್ಡು ಬಂದಿದೆ ಅಂತ. ಇಲ್ಲ ಸರ್, ಅದು 18 ಲಕ್ಷ. ಯಾಕಂದ್ರೆ ಇದೆಲ್ಲ ಎವಿಡೆನ್ಸ್ ಇಲ್ಲದೆ ಪೊಲೀಸ್ ಚಾರ್ಜ್ ಶೀಟ್ ಬರೆಯಲ್ವಲ್ಲ, ನಾಳೆ ಕೋರ್ಟ್ ಟ್ರಾನ್ಸ್ಫರ್ ಮಾಡಬೇಕು. ಅದೇ 18 ಲಕ್ಷ ನನ್ನ ಅಕೌಂಟ್, ನನ್ನ ಇದರಿಂದಲೇ ಓದದ್ದು ಸರ್. ಅದರದ್ದು ಬಡ್ಡಿ, ಯಾವ್ದು ಗೋಲ್ಡ್ ಇಟ್ಟರದ್ದು ಬಡ್ಡಿ, ಅದೆಲ್ಲ ಅವರೇ ಕಟ್ಬೇಕಲ್ವಾ ಸರ್. ಮತ್ತು ನನ್ನ ಹೆಸರಲ್ಲಿ EMI ತೆಗ್ದಿದ್ರು ಸರ್ ಅವರು. ಅಂದ್ರೆ ಅದಕ್ಕೆ ನನ್ನ ಅಕೌಂಟಿಗೆ ದುಡ್ಡು ಹಾಕ್ತಿದ್ರು. ಮೊಬೈಲ್, ಐಫೋನ್, ಮತ್ತೊಂದು ಐಪ್ಯಾಡ್. ಇವೆಲ್ಲ ಹನಿ ಟ್ರ್ಯಾಪಿನ ಭಾಗ ಅಲ್ಲ. ಏನಿಲ್ಲ ಸರ್, ಹನಿ ಟ್ರ್ಯಾಪ್ ಅಲ್ಲ ಇದು. ಹನಿ ಟ್ರ್ಯಾಪ್ ಹೇಗೆ ಆಗ್ತದೆ ಸರ್ ಅದು? ಹನಿ ಟ್ರ್ಯಾಪ್ ಅಂದ್ರೆ ನಾನಾಗಿ ಹೋಗ್ಬೇಕಿತ್ತು ಅವರ ಹಿಂದೆ. ನನ್ಗೆ ಈ ಮುಮ್ತಾಜ್ ಅಲಿ ಯಾರು ಅವರೇ ಪರಿಚಯ ಮಾಡಿ ಕೊಟ್ಟಿದ್ರು ಸರ್. 25 ಲಕ್ಷ ರೂಪಾಯಿ ಚೆಕ್ ಕೊಡ್ತಾರೆ. ಚೆಕ್ ಕೊಟ್ಮೇಲೆ ನಿಮ್ ನಂಬರ್ ಎಲ್ಲ ಬ್ಲಾಕ್ ಮಾಡ್ತಾರೆ. 20ನೇ ತಾರೀಕು 9ನೇ ತಿಂಗಳು 2024, ಹೌದಾ? ಯಾವ ಡೇಟ್ ಸರ್? 20ನೇ ತಾರೀಕು 9ನೇ ತಿಂಗಳು 2024. ಹೌದೌದು, ಸೆಪ್ಟೆಂಬರ್ ಐ ಥಿಂಕ್. ಹೌದಾ? 25 ಲಕ್ಷ ರೂಪಾಯಿ ಚೆಕ್ ಕೊಡ್ತಾರೆ ನಿಮ್ಗೆ. ಹೌದೌದು. ಅದಂದ್ರೆ ಇಲ್ಲಿ ನನ್ಗೆ ಫ್ಲಾಟ್ ಇದ್ದು ಮತ್ತು ನನ್ನ ಕೈಯಲ್ಲಿ ಗೋಲ್ಡ್ ಇಡಿಸಿದ್ರಲ್ವಾ ಸರ್ ಅವರು. ಅದ್ರದ್ದೆಲ್ಲ ಸೆಟಲ್ಮೆಂಟ್? ಅದ್ರ ಸೆಟಲ್ಮೆಂಟ್ ಯಾರು 5 ಕೂತು ಸೆಟಲ್ಮೆಂಟ್ ಮಾಡುದು. ಅವರ ತಮ್ಮ. ಅವ್ರ ಸೆಟಲ್ಮೆಂಟ್ ಎಲ್ಲಿ ಮಾಡೋದು? ಅವರು ಮ್ಯಾಂಗ್ಳೂರ್ ಲೈನ್, ಇಲ್ಲಿ ಕೈಕಂಪಾಡಿ. ನನ್ನ ಮೊಬೈಲ್ ಕೂಡ ಅವರ ಕೈಯಲ್ಲಿ ಇದ್ದದ್ದು ಸರ್. ಚೆಕ್ ಡ್ರಾ ಆಗ್ತದೆ ಸರ್. ಎಲ್ಲ ನಿಮ್ದು ಕ್ಲಿಯರ್ ಆಗ್ತದೆ? ಕ್ಲಿಯರ್ ಆಗ್ತದೆ. ಅದರಲ್ಲಿ ಇದ್ದದ್ದೇ ಒಂದು ಗೋಲ್ಡ್, ಅದರಲ್ಲಿ ಇದ್ದದ್ದೇ ಒಂದು ಬ್ಯಾಂಗಲ್. ಆಮೇಲೆ 25 ಲಕ್ಷ ರೂಪಾಯಿ ಚೆಕ್ ಕೊಡ್ತಾರಲ್ಲ, ಹೌದು ಸರ್, ಅದನ್ನ ನಂಬರ್ ಬ್ಲಾಕ್ ಮಾಡ್ತಾರೆ. ಈ ವಿಚಾರ 20/9/2024 ಇದು. ಹೌದು. A3 ಸತ್ತಾರ್ಗು, ಮುಸ್ತಫಾ ಮತ್ತೆ ಇನ್ನು ಶಾಫಿ A5, ಇವ್ರಿಗೆಲ್ಲ ಹೇಳ್ತೀರಾ ಇದನ್ನ? ಇಲ್ಲ ಸರ್, ಈ ವಿಚಾರ ನೀನ್ ಅಪಪ್ರಚಾರ ಇನ್ನು ಮಾಡೋ, ಇನ್ನು ಹೆಚ್ಚು ಹಣ ತಗೋ. ಒಟ್ನಲ್ಲಿ ಅವ್ರು ಕೃಷ್ಣಾಪುರ ಮಸೀದಿ ಅಧ್ಯಕ್ಷ ಪದವಿಯಿಂದ ಕೆಳಗಿಳ್ಬೇಕು. ಇದ್ ಮಾಡ್ಕೊಟ್ರೆ ನಿಮ್ಗೆ ಫ್ಲಾಟ್ ವ್ಯವಸ್ಥೆ ಮಾಡ್ಕೊಡ್ತೀವಿ. ಜೊತೆಗೆ ನಿಮ್ ಗಂಡನಿಗೆ ಅವ್ರದ್ದು ಏನೋ ಸ್ಟ್ಯಾಂಡ್ ವ್ಯಾಪಾರ, ಬಿಸ್ನೆಸ್,
ಹಾ. ಮರಳು ವ್ಯಾಪಾರ ಮಾಡ್ತಾ ಇರ್ತಾರೆ, ಅದ್ರಲ್ಲಿ ಅವ್ರನ್ನ ಪಾರ್ಟ್ನರ್ಶಿಪ್ ಮಾಡ್ಕೊತೀವಿ ಅಂತ ಹೇಳಿ ನಿಮ್ಗೆ ಹೇಳ್ತಾರೆ ಅಂತ. ಹ್ಮ್. ಹೌದಾ? ಇಲ್ಲ ಸರ್, ನಾನು ಸತ್ತಾರಿದ್ದು ಅದಕ್ಕಿಂತ ಮುಂಚೆನೇ ಕಾಂಟ್ಯಾಕ್ಟ್ ಬಿಟ್ಟಾಗಿದೆ. ಸತ್ತಾರಿದ್ದು ಬ್ಲಾಕ್, ಈ ಸೈಡ್ ಕೂಡ ಬ್ಲಾಕ್, ಆ ಸೈಡ್ ಕೂಡ ಬ್ಲಾಕ್. 2024 ಮುಂಚೆನೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ? ಅವತ್ತೇ ಆಗಸ್ಟ್ ಅಲ್ಲಿ ಬ್ಲಾಕ್ ಆಗಿದೆ ಸರ್. 9ನೇ ತಿಂಗಳು 20ನೇ ತಾರೀಕು ಹ್ಮ್. ನಿಮ್ಮ ಪುಟ್ಟ ಮಗುನ, 3ನೇ ಮಗು, ಕೊನೆ ಮಗುನ ಆಸ್ಪತ್ರೆಗೆ ಸೇರಿಸ್ತೀರಿ. ಹೌದು. ಆ ಮೂಲಕ ಮುಮ್ತಾಜ್ ಅಲಿನ ಸಂಪರ್ಕ ಮಾಡೋಕೆ ಟ್ರೈ ಮಾಡ್ತೀರಾ. ಹ್ಮ್. ಆದ್ರೂ ಮುಮ್ತಾಜ್ ಅಲಿ ಬರಲ್ಲ ಅಲ್ಲಿಗೆ. ಹಾ. ಅಂದ್ರೆ ಮಗು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತೀರಾ, ಆದ್ರೂ ಬರಲ್ಲ. ದಿನಾಂಕ 25/9/2024. ಹ್ಮ್. ಅದಾಗಿ 5 ದಿನ ಆದ್ಮೇಲೆ ಬೇರೆ ಯಾರ್ದೋ ಒಬ್ರು ಮೊಬೈಲ್ ಇಂದ ಹಾ. ಅವ್ರಿಗೆ ಫೋನ್ ಮಾಡ್ತೀರಾ. ಹಾ. 2 ಕೋಟಿ ರೂಪಾಯಿ ಕೊಡು, ಹ್ಮ್. ಇಲ್ಲ ಅಂದ್ರೆ ನಿನ್ನ ಬಿಡಲ್ಲ ಅಂತ ಹೆದರ್ಸ್ತೀರಾ. ಹ್ಮ್. ಇದು ಮಾಡಿ ಕೊಟ್ಟಿಲ್ಲ ಅಂದ್ರೆ ಹಾ. 6ನೇ ತಾರೀಕು 11ನೇ ತಿಂಗಳು 2024 ಹ್ಮ್. ನನ್ನ ಮಗುವಿನ ಜೊತೆ ಕೃಷ್ಣಾಪುರದ ಬದ್ರಿಯಾ ಮಸೀದಿಗೆ ಹೋಗಿ ಹ್ಮ್. ನಿನ್ನ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೆದರಿಸ್ತೀರಾ ಅಂತ. ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ವಾ ಸರ್? ನಾನು ಆತರ ಬ್ಲಾಕ್ ಮೇಲ್ ಮಾಡಿದ, ಅವರು ಅಧಿಕಾರಿ ಇರುವವರು. ಈಗ ಏನಾಗುತ್ತಂದ್ರೆ, ಒಬ್ಬ ಹೆಣ್ಮಕ್ಳ ವಿಚಾರದಲ್ಲಿ ಹಾ. ಈ ತರ ಎಲ್ಲ ಬೆದರಿಕೆಗಳು ನಿಜವಾಗ್ಲೂ ಹೋಯ್ತು ಅಂತಾನೆ ಇಟ್ಕೊಳ್ಳಿ. ಹೌದು. ಹೆಂಗ್ ಕಂಪ್ಲೇಂಟ್ ಕೊಡಕ್ ಸಾಧ್ಯ? ಒಬ್ಬ ಗಣ್ಯ ವ್ಯಕ್ತಿ ಆಗಿರ್ತಾರೆ. ಅವ್ರ ಕೈಯಲ್ಲಿ ಅಧಿಕಾರ ಇತ್ತು ಸರ್. ಒಂದ್ ವೇಳೆ ನೀವು ಹಿಂಗ್ ಮಾಡಿದಿದ್ರೆ ಇವತ್ತು ಏನ್ ಚಾರ್ಜ್ ಶೀಟ್ ಹಾಕಿದ್ರೆ ಅದರ ಆಧಾರದಲ್ಲಿ ಇವತ್ತು ಕೋರ್ಟ್ ಅಲ್ಲಿ ವಿಚಾರಣೆಗಳು ಆಗ್ತವೆ. ನೀವು ಇದಕ್ಕೆ ಪೂರಕವಾಗಿ ಎವಿಡೆನ್ಸ್ ಗಳನ್ನು ಕೊಡಬೇಕಾಗ್ತದೆ. ಈ ತರ ಚಾರ್ಜ್ ಶೀಟ್ ಹಾಕಿದೆ ಅಂತ ಪೊಲೀಸರು ಕೂಡ ಎವಿಡೆನ್ಸ್ ಗಳನ್ನು ಕೊಡ್ಲೇಬೇಕಾಗ್ತದೆ. ಏನ್ ಕಲೆಕ್ಟ್ ಮಾಡಿದಾರೆ ಆ ಎವಿಡೆನ್ಸ್ ಪ್ರಕಾರ ನೀವೆಲ್ಲ ನಡೆದಿರ್ತದಲ್ವಾ? ಈಗ ನೀವು ಅವ್ರಿಗೆ 2 ಕೋಟಿ ಕೇಳಿದ್ರ, ಬಿಟ್ಟಿದ್ದೀರಾ ಅನ್ನೋದು ಕೂಡ ಎವಿಡೆನ್ಸ್ ಬೇಕಲ್ಲ ಸರ್? ಅದಕ್ಕೆ ಬೇಕಾಗ್ತದೆ, ಅವ್ರ ಪೊಲೀಸರು ಕೊಡಬೇಕಾಗ್ತದೆ. ಅವ್ರು ಅದನ್ನ ಪ್ರೂವ್ ಮಾಡೋದಿಕ್ಕೆ ಅವ್ರ ಮತ್ತೆ ಬರಕ್ ಆಗಲ್ಲ. ಅದೇ ಎಲ್ಲಾದ್ರೂ ಆದ್ರೆ ಕೆಲವು ಬೇರೆ ಬೇರೆ ಕಥೆಗಳು ಇರ್ತವೆ ಅನ್ನೋ ಕಾರಣಕ್ಕೆ ನಾನು ನಿಮ್ಮನ್ನ ಮಾತಾಡಿಸ್ತಾ ಇರೋದು. ಓಕೆ ನೋಡಿ ಮೇಡಮ್, ಈಗ ನೀವು ಡೈರೆಕ್ಟ್ ಆಗಿ 2 ಕೋಟಿ ದುಡ್ಡು ಕೇಳಿಲ್ಲ. ಮಸೀದಿಗೆ ಹೋಗ್ಬಿಟ್ಟು ನಿನ್ ಬೆದರಿಸ್ತೀನಿ, ನಿನ್ ಮಾನ ಕಳಿತೀನಿ, ಮರ್ಯಾದೆ ತೆಗಿತೀನಿ ಅಂತ ಹೇಳಿಲ್ಲ. ಕನ್ಫರ್ಮ್? ಹೌದು ಸರ್, ವಾದ ಕೂಡ ಇದೆ. ಅಂದ್ರೆ ನಂದಿದು ಫೋಟೋಸ್ಗೆ ನಾನ್ ಕೇಳಿದ್ದೇನೆ ಸರ್, 5ರಿಗೆ ಫೋನ್ ಮಾಡಿ, ಅದು ಕೆಲಸದವಳ ಮೊಬೈಲ್ ನಲ್ಲಿ ವಾಯ್ಸ್ ಹಾಕಿದಷ್ಟೇ. 4ನೇ ತಾರೀಕು 10ನೇ ತಿಂಗಳು 2024 ಬೆಳಿಗ್ಗೆ 6:30ಕ್ಕೆ ಏನಾಯ್ತು? ಬೆಳಿಗ್ಗೆ 6:30ಕ್ಕೆ ನನ್ನ ಮನೆಯದ್ದು ಕಾಲಿಂಗ್ ಬೆಲ್ ಆಗ್ತದೆ ಸರ್. ಹಾಗೆ ಕಂಟಿನ್ಯೂ ಕಾಲ್ ಬೆಲ್ಲಿಂಗ್ ಆಗುವಾಗ ನನ್ನ ಮಗಳ ಹತ್ರ ಹೇಳ್ತೇನೆ, ಇದು ಅಂಕಲ್ ಬಂದಾಗಿ ಉಂಟು ನೋಡಂತೆ ಅಂತ ಹೇಳ್ತೇನೆ ನಾನು. ಹಾಗೆ ಅವಳು ಎಕ್ಸಾಮ್ ಸರ್, ಅವತ್ತು ಮ್ಯಾಥ್ಸ್ ಎಕ್ಸಾಮ್. ಹಾಗೆ ನಾನು ಹೋಗಿ ಡೋರ್ ಓಪನ್ ಮಾಡ್ತೇನೆ. ಓಪನ್ ಮಾಡುವ ಗಂಡ ಹೆಂಡತಿ ಇಬ್ರು ಇರ್ತಾರೆ. ನನ್ನ ಹೆಂಡತಿ ವಿಷಯ ಗೊತ್ತಾಗಿದೆ, ನನ್ನ ಹೆಂಡತಿಗೆ ಟಾರ್ಚರ್ ಅಲ್ಲಿ ನಿಲ್ಲಿಕ್ ಆಗ್ತಾ ಇಲ್ಲ, ಹಾಗೆ ಕರ್ಕೊಂಡ್ ಬಂದಿದ್ದೇನೆ, ಅವಳಿಗೆ ಏನು ನಿನ್ನ ಜೊತೆ ಕೇಳ್ಬೇಕಂತ ಅಂತ ಹೇಳ್ತಾರೆ ಸರ್. ಹಾಗೆ ಬರ್ತಾರೆ ಸರ್, ಇಬ್ರು ಗಂಡ ಹೆಂಡತಿ ಬರ್ತಾರೆ. ಈಗ 4ನೇ ತಾರೀಕು ಚಾರ್ಜ್ ಶೀಟ್ ಏನಿದೆ, ಅವತ್ತು ಅವರು ವೈಫ್ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ, ನೋಡಪ್ಪ ನಮ್ಮಿಂದ ತಪ್ಪಾಗಿದೆ, ನನ್ ಗಂಡನ ಬಿಟ್ಬಿಡು, ನಮ್ಮ ಮಸೀದಿ ಗಿಸೀದಿ ಹೋಗ್ಬಿಟ್ರ ದೂರ್ ಕೊಡ್ಬೇಡ, ನಮ್ಮ ಫ್ಯಾಮಿಲಿ ಗಂಡನ ಮರ್ಯಾದೆ ಕಳಿಬೇಡ ಅಂತ ಹೇಳಿದಾಗ ನೀವು ಅವ್ರಿಗೆ ಏನ್ ಮಾಡ್ತೀರಾ? ಆಯ್ತು, ನಾನು ಇದೆಲ್ಲ ಮಾಡಬಾರ್ದು ಅಂದ್ರೆ ನನಗೆ 2 ಕೋಟಿ ಹಣ ಕೊಡ್ಬೇಕು, ಆಮೇಲೆ ಅವರು ಕೃಷ್ಣಾಪುರ ಮಸೀದಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು, ಆಮೇಲೆ ನಾನು ಮದುವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಬೇಡಿಕೆ ಇಡ್ತೀರಾ. ಇದೇನ್ ಸರ್ 3 ಸಲ 3 ತರದ ಬೇಡಿಕೆ? ಯಾವ್ದಕ್ಕದು ಒಂದಕ್ಕೆ ಇಡ್ಬೇಕಲ್ವಾ ಸರ್ ಬೇಡಿಕೆ? ನೀವು ನನ್ನ ಈ ಬೇಡಿಕೆಗಳನ್ನ, ಮದುವೆ, 2 ಕೋಟಿ, ಮಸೀದಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ, ಬೇಡಿಕೆನ ಪೂರೈಸ್ತಿದ್ರೆ ಮಸೀದಿ ಹೋಗ್ಬಿಟ್ಟು ಗಂಡನ ವಿರುದ್ಧ ದೂರು ಕೊಡ್ತೀರಿ, ಅವ್ರನ್ನ ಬರೀ ಚಡ್ಡಿಯಲ್ಲಿ ನಿಲ್ಲಿಸ್ತೀರಿ ಅಂತ ಬೆದರಿಸ್ತೀರಾ. ಇದೆಲ್ಲ ಮಾಡಿದ್ಮೇಲೆ ಈ ತರ ಅಪಪ್ರಚಾರ ಮಾಡ್ತೀರಾ. ಅದಾದ್ಮೇಲೆ 5ನೇ ತಾರೀಕು 5/10/2024 ಇದು 6:10 ಬೆಳಿಗ್ಗೆ ಅವ್ರು ಬರೋದು ನಿಮ್ ಮನೆಗೆ. 5ನೇ ತಾರೀಕು ನೀವು ಬೆಳಿಗ್ಗೆ 8 ಗಂಟೆಗೆ ಒಂದು ಸ್ಟೇಟಸ್ ಹಾಕ್ತೀರಾ, ನಿಮ್ಮ 3ನೇ ಮಗು ಜೊತೆ ಮುಮ್ತಾಜ್ ಅಲಿ ಆಟ ಆಡ್ತಿರೋ ವಿಡಿಯೋ. 5ನೇ ತಾರೀಕು ಅದು? ಹೌದು, 5ನೇ ತಾರೀಕು. 5ನೇ ತಾರೀಕು ಬೆಳಿಗ್ಗೆ 8 ಗಂಟೆ 11 ನಿಮಿಷಕ್ಕೆ ನಿಮ್ ಸ್ಟೇಟಸ್ಗೆ ಮುಮ್ತಾಜ್ ಅಲಿ ಅವರು ನಿಮ್ಮ 3ನೇ ಮಗುವಿನ ಜೊತೆ ಆಟ ಆಡ್ತಿರೋ ವಿಡಿಯೋ. ಪೂಜೆ ಅಂತೇಳಿ ಒಬ್ಬ ಅಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದ ಕೃಷ್ಣಾಪುರದಲ್ಲಿ. ಈಗ ನಿಮಗೆ ನನ್ನ ಕೊನೆ ಪ್ರಶ್ನೆ ಏನಂದ್ರೆ, ಈಗ ನೀವ್ ಹೇಳಂಗೆ ಎಲ್ಲದೂ ನಡೆದಿದ್ರೆ, ಹೌದು, ಈಗೇನ್ ಹೇಳ್ತಾ ಇದ್ದೀರಾ, ನೀವ್ ಹೇಳೋ ಪ್ರಕಾರನೇ ಎಲ್ಲ ಕ್ಲೀನ್ ಆಗಿದ್ರೆ, ಈಗೇನ್ ನಾನು ಸಾಯ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟೆ, ಇನ್ನು ಮರ್ಯಾದೆ ಪ್ರಶ್ನೆನೋ, ಇನ್ನೊಂದು ಬ್ಲಾಕ್ ಮೇಲೋ, ಹನಿ ಟ್ರ್ಯಾಪೋ, ಇಲ್ಲ ಪ್ರೀತಿನೋ, ಸಂಬಂಧನೋ, ಪ್ರೇಮನೋ,
ಅದು ಏನು ಬೇಕಾದ್ರೆ ಇರಲಿ, ಹ್ಮ್ ನನಗೇನೋ ಒಟ್ಟಿನಲ್ಲಿ ಬದುಕಕ್ಕೆ ಆಸೆ ಇಲ್ಲ ಅನ್ನುವಂಥ ತೀರ್ಮಾನವನ್ನ, ಅದು ಸಾಯೋ ತೀರ್ಮಾನ ಬಹಳ ದೊಡ್ಡದು. ಹೌದೌದು. ಅಂತಹದೊಂದು ತೀರ್ಮಾನವನ್ನ ತಗೊಳ್ಳೋ ಸಂದರ್ಭದಲ್ಲಿ ಹ್ಮ್ ಈಗ ಏನೋ 6 ಜನ ನಿಮ್ಮನ್ನು ಸೇರಿ, ಏನೋ ನಿಮ್ಮ ಗಂಡನ ಹೆಸರು ಹೇಳಿಲ್ಲಲ್ಲ ಅದರಲ್ಲಿ? ಶುಐಬ್ ಸರ್, ಶುಐಬ್. ಅಲ್ಲ, ಇದರಲ್ಲಿ ಅವರು ಇಲ್ಲ, ಡೆತ್ ಆಗುವಾಗ ಹೇಳಿಲ್ಲ, ಮಮತಾಜ್ ಅಲ್ಲಿ ಹೇಳಿಲ್ಲ. ಅಂದ್ರೆ ಅದ್ರಲ್ಲಿ ಏನೋ ಮತ್ತೆ ಮಿಕ್ಕಿದವ್ರು ಎಲ್ಲರ ಹೆಸರು ಹೇಳ್ತಾರಲ್ಲ ಅವರು? ಎಲ್ಲರದ್ದು ಹೇಳಿದ್ದಾರೆ ಅವರು. ಅಂದ್ರೆ ಏನಂತ ಹೇಳ್ತಾರೆ? ಅವರೆಲ್ಲ ಸೇರಿ ಅದೆಲ್ಲ ನಾನು ಲಿಸನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅವರು ನನ್ಗೆ ಕೊಟ್ರು ಮೊಬೈಲ್, ಅದು ಲಿಸನ್ ಮಾಡುವಾಗಲೇ ನಾನು ಕಂಪ್ಲೀಟ್ ಯಾಕೆ ಮಮತಾಜ್ ಅಲ್ಲಿ ಈ ತರ ಮಾಡಿದ್ರು ಇವತ್ತಿಗೂ ನನಗೆ ಆನ್ಸರ್ ಸಿಗ್ತಾ ಇಲ್ಲ ಸರ್. ಅವರ ಜೀವಕ್ಕೆ ತುಂಬಾ ವ್ಯಾಲ್ಯೂ ಇತ್ತು ಸರ್. ನೀವು ಹನಿ ಟ್ರ್ಯಾಪ್ ಮಾಡಿಲ್ಲ? ಏನ್ ಮಾಡ್ಲಿಲ್ಲ ಸರ್, 100% ಇದ್ರಲ್ಲಿ ಹನಿ ಟ್ರ್ಯಾಪ್ ಆಗ್ಲಿಲ್ಲ ಸರ್. ಮತ್ತು ಅದರದ್ದು ಅವರದ್ದು ಪಾಲು ಇಲ್ಲ. ಯಾರು A2, A3, A4 ಇವರು ಯಾರು ಇಲ್ಲ ಸರ್. ಅವ್ರು ಯಾರು ಡಿಮ್ಯಾಂಡ್ ಇಡ್ಲಿಲ್ಲ ಸರ್ ಈ ಹಣಕ್ಕೆ, ಅದಕ್ಕೆ ಇದಕ್ಕೆ ಯಾವ್ದು. ದುಡ್ಡಿಗೋಸ್ಕರ ನೀವು ಸ್ನೇಹ ಸಂಬಂಧ ನೀವು ಮಾಡ್ಕೊಂಡಿಲ್ಲ? ಏನಿಲ್ಲ ಸರ್, ಇಲ್ಲ ಇಲ್ಲ. ಆಮೇಲೆ ನಂದೇನಂದ್ರೆ ಒಂದು ಮಾತೇನಂದ್ರೆ, ಉದ್ದೇಶವೋ ದುರುದ್ದೇಶವೋ ಅದೇನು ಬೇಕಾದ್ರೂ ಇರಲಿ, ನಾನು ಏನು ಹೇಳ್ತೀನಿ ನನ್ನ ನಿಲುವನ್ನ ಬಲ್ಲವರಿಗೆಲ್ಲ ಗೊತ್ತಿರುತ್ತದೆ. ಹೌದು ಸರ್. ನಮಗೆ ಮದುವೆ ಆದ್ಮೇಲೆ, ನಮಗೆ ಮಕ್ಕಳಾಯ್ತು ಅಂದಮೇಲೆ, ಮಕ್ಕಳಾಗ್ಲಿ ಬಿಡ್ಲಿ, ಮದುವೆ ಆಯ್ತಾ, ಹೌದು. ನನ್ನ ಗಂಡನೇ ನನಗೆ ಒಳ್ಳೆ ಸ್ನೇಹಿತ, ನನ್ನ ಗಂಡನೇ ನನ್ನ ಎಲ್ಲ. ಅವನು ಕಷ್ಟ ಪಡ್ತಾನೋ ಸುಖ ಕೊಡ್ತಾನೋ, ಅವನು ಕಳ್ಳನೋ ಅವನು ಸುಳ್ಳನೋ, ಅದೇನು ಬೇಕಾದ್ರೂ ಇರಲಿ, ನಾವು ಎಲ್ಲದನ್ನು ಗಂಡನ ಹತ್ರನೇ ನೋಡಿದಾಗ ಹೌದು ಈ ತರದೆಲ್ಲ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. 100% ಸರ್. ಅಲ್ಲಿ ನಾನು ಅದು ಥಿಂಕ್ ಮಾಡ್ಬೇಕಿತ್ತು ಸರ್. ಪ್ರಪಂಚದಲ್ಲಿ ಎಲ್ಲೂ ಆಗಿಲ್ಲ ಅಂತ ಅಲ್ಲ, ಇಡೀ ಪ್ರಪಂಚದಲ್ಲಿ ನೀವೊಬ್ಬರೇ ಈ ತರದ ಒಂದು ಸ್ನೇಹ ಸಂಬಂಧನೋ ಬೇರೆ ಏನೋ, ಅದೆಲ್ಲ ನೀವು ನಾಳೆ ನ್ಯಾಯಾಲಯದಲ್ಲಿ ನೀವು ಸಾಬೀತು ಮಾಡ್ಕೊಂಡು ಬರ್ಬೇಕು. ಅದು ಆಮೇಲೆ ನಿಮ್ ನ್ಯಾಯಾಲಯ ಕೂಡ ತೀರ್ಪು. ಅದೇನೋ ಕಾನ್ಫಿಡೆನ್ಸ್ ಆಗಿ ನೀವು ಮಾತಾಡ್ತಾ ಇದ್ದೀರಾ, ನೀವು ಮಾತಾಡಿದ ಪ್ರಕಾರನೇ ನೀವು ಎವಿಡೆನ್ಸ್ ಗಳನ್ನ ಕೊಟ್ರೆ ಖಂಡಿತವಾಗ್ಲೂ ನೀವು ಅದರಿಂದ ಖುಲಾಸೆ ಆಗೋ ಬರ್ಬೋದು. ಹೌದು ಸರ್. ಯಾಕಂದ್ರೆ ಕಣ್ಣಿಗೆ ಕಾಣಿಸೋದು ಮಾತ್ರ ಸತ್ಯ ಅಲ್ಲ, ಅದ್ರ ಆಚೆ ಕೂಡ ಕೆಲವೊಂದಿಷ್ಟು ಸತ್ಯಗಳು ಇರ್ತವೆ ಅನ್ನುವಂತ ನಂಬಿಕೆ ಇರೋನು ನಾನು. ಸತ್ಯಮೇವ ಜಯತೆ ಅನ್ನುವಂತ ವಿಶ್ವಾಸದಲ್ಲಿ ಕೆಲಸ ಮಾಡ್ತಿರೋ ನಾನು. ಒಂದು ವೇಳೆ ನೀವು ಹೇಳ್ತಾ ಇರೋದೇ ಸತ್ಯ ಆದ್ರೆ, ನೀವು ಹೇಳಿದ್ದೇ ಸತ್ಯ ಅಂತ ಸಾಬೀತು ಆಗೋದೇ ಆದ್ರೆ, ನಾನು ಒಂದು ಸಲಹೆ ಅಂತ ಕೊಡೋದು ಏನಂದ್ರೆ, ಸಮಾಜಕ್ಕೆ ನಮಗೆ ಗಂಡ ಇದ್ದಾಗ ಅಥವಾ ನನಗೆ ಹೆಂಡತಿ ಅಂತಿದ್ದಾಗ, ನಾನು ನನ್ನ ಹೆಂಡತಿಯಲ್ಲಿ, ನಾನು ನನ್ನ ಗಂಡನಲ್ಲಿ ಸ್ನೇಹವನ್ನ, ಪ್ರೀತಿಯನ್ನ, ಸಂಕಷ್ಟವನ್ನ, ನೆಮ್ಮದಿಯನ್ನ ಎಲ್ಲವನ್ನು ಕಾಣಬೇಕಾಗತ್ತೆ. ಅಲ್ಲೇನೋ ಸಿಗಲ್ಲ ಅನ್ನೋ ಕಾರಣಕ್ಕೆ ನಾವು ಇನ್ನೆಲ್ಲೋ ಹುಡುಕ್ತಾ ಕೆಲವು ಆಗ್ತದೆ. ಏನಾಗುತ್ತೆ ಅಂದ್ರೆ, ಬರೀ ಸಂಬಂಧ ಅಂದ್ರೆ ಬರೀ ದೈಹಿಕ ಸಂಬಂಧ ಮಾತ್ರ ಅಲ್ಲ, ಒಂದು ಮಾನಸಿಕ ಸಂಬಂಧ ಅನ್ನೋದು ಕೂಡ ಇರ್ತದೆ. ಬರೀ ಫಿಸಿಕಲ್ ಅಟ್ರಾಕ್ಷನ್ ಅಂತ ಹೇಳ್ಬಿಟ್ಟು ಯಾರೋ ಹೋಗ್ಬಿಟ್ಟು ಇನ್ನೊಂದ್ ಜೊತೆ ಸಂಬಂಧ ಇಟ್ಕೋತಾರೆ ಅನ್ನೋದನ್ನ ನಾನು ಅಷ್ಟೇನು ಬಿಲೀವ್ ಮಾಡಕ್ ಹೋಗಲ್ಲ. ನಾವೇನೇ ಹೇಳಿದ್ರು ಕೂಡ ನಮ್ಮ ಕಂಟ್ರೋಲ್ ತಪ್ಪಿ ಕೆಲವೆಲ್ಲ ಆಗ್ತವೆ. ಈ ಕೇಸ್ನಲ್ಲಿ ನೀವು ಹೇಳ್ತಿರೋದೇ ನಿಜ ಆದ್ರೆ, ಅದನ್ನ ನೀವು ಸಾಬೀತು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಇದರಿಂದ ಹೊರಗೆ ಬಂದೇ ಬರ್ತೀರಾ. ಒಂದು ವೇಳೆ ನೀವು ಹೇಳೋದೆಲ್ಲ ಸುಳ್ಳಾದ್ರೆ, ಪೊಲೀಸ್ ಚಾರ್ಜ್ ಶೀಟ್ ಬರ್ದಿರೋ ಪ್ರಕಾರನೇ ನಡೆದಿದ್ದಿದ್ರೆ, ಅದಕ್ಕೆ ಪೂರಕವಾಗಿ ಇವರು ಎವಿಡೆನ್ಸ್ ಕೊಟ್ರೆ, ನಂಗೊಂದು 2-3 ಕಡೆ ಪೊಲೀಸರ ಚಾರ್ಜ್ ಶೀಟ್ ಅಲ್ಲಿ ಬಹಳ ಪ್ರಶ್ನೆಗಳಿದಾವೆ. ಆದ್ರೆ ಅದಕ್ಕೆ ಪೂರಕವಾಗಿ ಎವಿಡೆನ್ಸ್ ಅವ್ರು ಏನ್ ಕೊಡ್ತಾರೆ, ನೀವು ನಿಮ್ಮ ಸ್ಟೇಟ್ಮೆಂಟ್ ಪೂರಕವಾಗಿ ಏನ್ ಎವಿಡೆನ್ಸ್ ಕೊಡ್ತೀರಾ ಅನ್ನೋದ್ರ ಮೇಲೆ ಈ ಕೇಸ್ ನಿಲ್ತದೆ ಅಂತ ಹೇಳ್ತಾ ಮೇಡಮ್, ಏನಿವೆ ಇವತ್ತು ನೀವು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಶಿಕ್ಷೆ ಆಗ್ಬೇಕು ಅಂತ ನಾನು ಹೇಳ್ತೀನಿ. ತಪ್ಪು ಮಾಡಿದಿದ್ರೆ ಖಂಡಿತವಾಗ್ಲೂ ನಿಮಗೆ ಶಿಕ್ಷೆ ಆಗ್ಲೇಬೇಕು. ಇಲ್ಲ ನಿಮ್ಮ ಹೇಳಿಕೆ ಕೊಟ್ಟ ಹಾಗೆ ಇದು ನಡೆದಿದ್ದಿದ್ರೆ, ನೀವು ನಿರಪರಾಧಿ ಆದ್ರೆ ಖಂಡಿತ ನೀವು ಬಿಡುಗಡೆ ಆಗ್ಲೇಬೇಕು. ಈ ಪ್ರಕರಣದಲ್ಲಿ ಒಂದು ಜೀವ ಹೋಗಿದೆ. ಅದು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅಂತ ಅನಿಸಿಕೊಂಡವರ ಜೀವ, ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಅನಿಸಿಕೊಂಡಂತ ಒಂದು ಕುಟುಂಬದ ಸಂಬಂಧಪಟ್ಟ ವಿಚಾರ. ಈ ಕಾನ್ಸೆಪ್ಟ್ ನಲ್ಲಿ ನ್ಯಾಯ ಎಲ್ಲಿದೆಯೋ ಅವ್ರಿಗೆ ನ್ಯಾಯ ಸಿಗಬೇಕು. ಸತ್ಯ ಅನ್ನೋದು ನಮ್ಮೆಲ್ಲರನ್ನು ಮೀರಿದ ಒಂದು ಕಟು ವಾಸ್ತವ. ಅದು ಜನ ಅನ್ಕೊಂಡಿರೋದೇ ಒಂದು, ಆಗಿರೋದೇ ಒಂದು ಆಗಿರುತ್ತದೆ. ಎಲ್ಲದೂ ಕೂಡ ಚರ್ಚೆಗೀಡಾಗಬೇಕು. ನೀವು ಸತ್ಯವಂತರಾದ್ರೆ, ಸತ್ಯನಿಷ್ಠರಾಗಿದ್ರೆ ದೇವರು ನಿಮ್ಮ ಜೊತೆ ಇರ್ತಾನೆ. ಇಲ್ಲ ದೇವರು ನಿಮ್ಮ ಕೈ ಬಿಡುತ್ತಾನೆ. ನಮ್ಮ ದೇಶದ ಕಾನೂನು ಕೂಡ ನಿಮ್ ಕೈ ಬಿಡುತ್ತೆ. ನಮಸ್ಕಾರ. ಮದುವೆ ಆದಂತ 2 ವ್ಯಕ್ತಿಗಳ ನಡುವಿನ ಸಂಬಂಧ ಇದು ಒಂದು ತಪ್ಪಾದ ಸಂಬಂಧ. ದೈಹಿಕ ಸಂಬಂಧ ಅಂತಲೂ ನಾನು ಹೇಳಲ್ಲ,
ಒಂದು ತಪ್ಪಾದ ಸಂಬಂಧ ಆಯಿತು, ಆ ತಪ್ಪಿಗೆ ಈ ಥರ ಎಲ್ಲ ಆಗೋಯ್ತು, ಒಂದು ಜೀವ ಹೊರಟೋಯ್ತು, ನಮ್ಮ ಬದುಕು ಕೂಡ ನಾಶ ಆಯಿತು ಅನ್ನೋ ಆ್ಯಂಗಲ್ನಲ್ಲಿ ಅವ್ರು ಮಾತಾಡಿದ್ದಾರೆ. ಅದು ಸತ್ಯನಾ ಸುಳ್ಳ? ನನ್ನ ಹತ್ರ ದಾಖಲೆ ಇದೆ, ಎವಿಡೆನ್ಸ್ ಇದೆ, ಇದು ಹನಿ ಟ್ರ್ಯಾಪ್ ಅಲ್ಲ, ನಮ್ಮ ನಡುವಿನ ಸಂಬಂಧಕ್ಕೆ ಸಾಕ್ಷಿಗಳಿದ್ದಾವೆ, ನಾವು ಹಣ ಕೇಳಿಲ್ಲ, ಬದಲಿಗೆ ನಾನೇ ಹಣ ಕೊಟ್ಟಿದ್ದಕ್ಕೆ ನನ್ನ ಹತ್ರ ದಾಖಲೆ ಇದೆ, ನಾನು ಹಣಕ್ಕೆ ಡಿಮ್ಯಾಂಡ್ ಮಾಡಿಲ್ಲ, ಬದಲಿಗೆ ನಾನೇ ಕೊಟ್ಟ ಹಣವನ್ನು ನಾನು ವಾಪಸ್ ತಗೊಂಡೆ, ಈ ಥರ ಹಲವು ವಿಚಾರಗಳನ್ನು ರಹಮತ್ ಹೇಳಿದ್ದಾರೆ. ಅದೇನೇ ಇದ್ರೂ ಕೂಡ ಇದರ ಸತ್ಯಾಸತ್ಯತೆಯನ್ನು ನಿರ್ಧಾರ ಮಾಡಬೇಕಾಗಿತ್ತು ನ್ಯಾಯಾಲಯ. ಖಂಡಿತವಾಗ್ಲೂ ಎವಿಡೆನ್ಸಲ್ಲಿ ಎಲ್ಲದೂ ಪ್ರೂವ್ ಆಗ್ತದೆ. ರಹಮತ್ ಸುಳ್ಳ, ರಹಮತ್ ಸತ್ಯನ, ರಹಮತ್ ಜೊತೆ ಇರುವಂಥ ಸತ್ತಾರ್ ಇವ್ರದ್ದೇನು ಪಾತ್ರ ಇತ್ತು? ಕೇವಲ ಒಂದು ಫೋನ್ ಕಾನ್ವರ್ಸೇಷನ್. ನನಗೆ ಇವರು ಇಂತಿಂಥ ಅನ್ಯಾಯಗಳನ್ನು ಮಾಡ್ತಿದ್ದಾರೆ, ನಾನು ಅವಾಯ್ಡ್ ಮಾಡ್ತಿದ್ದಾರೆ, ಏನೋ ಒಂದು ಕತೆ ಹೇಳೋದಕ್ಕೆ ಸತ್ತಾರಿಗೆ ಫೋನ್ ಮಾಡಿದ್ರು. ಅವರು ಒಬ್ಬ ಮಸೀದಿಯ ಅಧ್ಯಕ್ಷ ಚುನಾವಣೆಯಲ್ಲಿ ಸೋತ ನೋವಿಗೆ ಇದನ್ನು ಎನ್ಕ್ಯಾಶ್ ಮಾಡ್ಕೊಂಡ್ರು. ಈ ಥರ ಎಲ್ಲ ಏನು ಆರೋಪಗಳಿತ್ತು ಅವೆಲ್ಲದೂ ಕೂಡ ಹುರುಳಿಲ್ಲದ್ದು, ಅವೆಲ್ಲ ಕೇವಲ ಆರೋಪಗಳಷ್ಟೇ, ನಿರಾಧಾರ ಅಷ್ಟೇ. ಅವರ ಕೇಸು ಕೂಡ ಸ್ಟೇ ಆಗಿದೆ. ಅದೇನೋ ಮೊನ್ನೆ ಕೃಷ್ಣಾಪುರ 7th ಬ್ಲಾಕ್ ಮಸೀದಿ ಅವರೇನೋ ಪದವಿಯಿಂದ ಏನೋ ಕಿತ್ತಾಕಿದ್ದೇನೋ ನಡೆದಿತ್ತಂತೆ, ಅದು ಕೂಡ ರದ್ದಾಗಿದೆ ನ್ಯಾಯಾಲಯದಲ್ಲಿ. ಅದರಲ್ಲೂ ಕೂಡ ಅವ್ರು ಸಕ್ಸಸ್ ಆದರು ಅಂತಲೂ ಕೇಳ್ಪಟ್ಟೆ ನಾನು. ಅದೇನಾದರೂ ಇರಲಿ, ಅಂತಿಮವಾಗಿ ಈ ಕೇಸ್ನಲ್ಲಿ ಇರೋರು ನಿರಪರಾಧಿಗಳ ಅಪರಾಧಿಗಳ ತೀರ್ಮಾನ ಖಂಡಿತ ಆಗೇ ಆಗ್ತದೆ. ಅಲ್ಲಿವರೆಗೂ ನಾವು ಕಾಯೋಣ. ಆಮೇಲೆ ಈ ಸಂಬಂಧಗಳ ಬಗ್ಗೆ ಆಡಿಯೋದಲ್ಲಿ ಹೇಳಿದೆ ನಾನು, ಯಾಕೆ ಬೇಕು ಅದು ಒಳ್ಳೆ ಸಂಬಂಧ ಅಂತಲೇ ಇಟ್ಕೊಳ್ಳಿ, ಅನೈತಿಕ ಸಂಬಂಧ ಅಲ್ಲ. ಫಿಸಿಕಲ್ ಅಟ್ರಾಕ್ಷನ್ ಮಾತ್ರ ಅಲ್ಲ, ಮಾನಸಿಕ ಸಂಬಂಧಗಳು ಇರ್ತವೆ ಅಂತ ನಾನು ಆಡಿಯೋದಲ್ಲಿ ಹೇಳಿದೆ. ಆ ಮಾನಸಿಕ ಸಂಬಂಧಗಳು ಯಾಕೆ ಬೇಕು? ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ಸ್ ಇರ್ತಾರಪ್ಪ, ಗಂಡು ಹೆಣ್ಣು ಫ್ರೆಂಡ್ಸ್ ಆಗ್ತಾರೆ. ಅದನ್ನು ಮೀರಿದ ಬಾಂಧವ್ಯ ಪ್ರೇಮಗಳು ಯಾಕೆ? ನಮ್ಮ ಮಕ್ಕಳಿದ್ದಾವೆ, ಹೆಣ್ತಿದ್ದಾರೆ, ವ್ಯತ್ಯಾಸಗಳನ್ನು ನಾವೇ ಮಾತಾಡ್ಕೊಂಡು ಸರಿ ಮಾಡ್ಕೋಬೇಕು. ನಿನ್ನ ಪ್ರೀತಿ ಸಿಗ್ತಾ ಇಲ್ಲ ಕೇಳ್ಬೋದು, ಮದುವೆ ಆಗಿದ್ಯಾ, ಮಕ್ಕಳು ಮಾಡಿದ್ಯಾ, ನಿನ್ನ ಪಾಡಿ ನೀನು ಇರ್ತೀಯ, ನನ್ನ ಪಾಡಿ ನಾನು ಇರೋಕ್ಕಾಗಲ್ಲ, ನನಗೆ ಪ್ರೀತಿ ಬೇಕಪ್ಪ, ಎಲ್ಲ ಮಾತಾಡಿ ಇತ್ಯರ್ಥ ಮಾಡ್ಕೋಬೇಕು. ಬೇರೆ ಕಡೆ ಅಟ್ರಾಕ್ಟ್ ಆದಾಗ ಅದು ಯಾರೇ ಆಗಲಿ ಒಂದಲ್ಲ ಒಂದು ದಿನ ಇಂಥ ಸಂದರ್ಭವನ್ನು ಫೇಸ್ ಮಾಡಬೇಕಾಗುತ್ತೆ. ಅದಂತೂ ಕಟ್ಟಿಟ್ಟ ಬುತ್ತಿ. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.